ಇಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪಗಳನ್ನು ನಿಮ್ಮ ಮುಂದೆ ಇಡುವಂಥ ಸಂದರ್ಭದಲ್ಲಿ ನಮಗೇನು ಬಹಳ ಖುಷಿ ಆಗಲ್ಲ. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಇಂಥ ಅಕ್ರಮಗಳು ನಡೀತಾ ಇದೆಯಲ್ಲ ಅಂತ ಬಹಳ ಬೇಸರದಿಂದನೇ ನಾವು ಇಂಥ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಿಮ್ಮೆಲ್ರಿಗೂ ಗೊತ್ತಿದೆ ವೀಕ್ಷಕರೇ, ಪವರ್ ಟಿವಿ ಕಿಂಗ್ ಆಫ್ ಸ್ಟಿಂಗ್ ಅಂತ ಹೇಳ್ತೀವಿ. ಅನೇಕ ಸ್ಟಿಂಗ್ ಆಪರೇಷನ್ಗಳನ್ನು ಮಾಡಿದೆ. ಯಾವತ್ತೂ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಸುದ್ದಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಪೂರಕ ಸಾಕ್ಷಿಗಳನ್ನು ಇಟ್ಟು, ಕನ್ಫರ್ಮೇಷನನ್ನು ಇಟ್ಟು ನಿಮ್ಮ ಮುಂದೆ ಸುದ್ದಿಗಳನ್ನು ಬಿತ್ತರಿಸಿದ್ದೀವಿ. ಎಂತೆಂಥ ರಿಸ್ಕ್ಗಳನ್ನು ತಗೊಂಡು, ಲೈಫ್ ಥ್ರೆಟ್ನಿಂಗ್ ಅಂತ ರಿಸ್ಕ್ಗಳನ್ನು ತಗೊಂಡು ಪವರ್ ಟಿವಿ ನಿಮ್ಮ ಮುಂದೆ ಸುದ್ದಿಗಳನ್ನು ಇಟ್ಟಿದೆ. ಉಡುಪಿ ಜಿಲ್ಲೆಗೆ ಅಂತ ಬಂದಾಗ ಸುಶಿಕ್ಷಿತರ ನಾಡು ಅಂತ ಹೇಳ್ತೀವಿ. ಬಹಳ ಬುದ್ಧಿವಂತರಿರುವಂಥವ್ರು, ಬಹಳ ಸಂಸ್ಕೃತರಿರುವಂಥ ಜಾಗ ಅಂತ ನಾವು ಹೇಳ್ತೀವಿ. ಆದರೆ ಉಡುಪಿ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಒಂದಲ್ಲ ಎರಡಲ್ಲ. ಪವರ್ ಟಿವಿ ನಿಮಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಭ್ರಷ್ಟಾಚಾರದ ವಿರುದ್ಧ ಅನೇಕ ಸ್ಟಿಂಗ್ ಆಪರೇಷನ್ಗಳನ್ನು ಮಾಡಿದೆ. ಯಾವಾಗಲೂ ಬರೀ ವಿದ್ಯಾಭ್ಯಾಸ ಅಥವಾ ಸಂಸ್ಕೃತಿ ಇಂಥ ವಿಚಾರಗಳಿಗೆ ಹೆಸರಾಗ್ತಾ ಇದ್ದಂಥ ಉಡುಪಿ ಜಿಲ್ಲೆ, ಅನೇಕ ಜನ ಪಬ್ಲಿಕ್ಸ್ ಕೂಡ ಪವರ್ ಟಿವಿಯನ್ನು ರೀಚ್ ಔಟ್ ಮಾಡಿದ್ರು. ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಾಪಟ್ಟೆ ಕರಪ್ಷನ್ ನಡೀತಾ ಇದೆ ಅಂತ ಹೇಳಿ ಇದೆಲ್ಲದರ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳೋದಕ್ಕೆ ಹೊರಟಂಥ ನಮ್ಮ ತಂಡಕ್ಕೂ ಕೂಡ ಒಂದು ಶಾಕ್ ಆದಿತ್ತು. ಏನಪ್ಪ, ಉಡುಪಿ ಜಿಲ್ಲೆಯಲ್ಲಿ, ಅದರಲ್ಲೂ ಕಾರ್ಕಳ ಅನ್ನುವಂಥ ಒಂದು ತಾಲೂಕಿನಲ್ಲಿ ಇಂಥ ದೊಡ್ಡ ಮಟ್ಟದಲ್ಲಿ ಕರಪ್ಷನ್ ನಡೀತಾ ಇದೆಯಾ, ಪೊಲೀಸರು ಈ ರೀತಿ ಲಂಚಬಾಕರಾಗ್ಬಿಟ್ಟಿದಾರಾ ಅಂತ ಹೇಳಿ. ಸೊ ಇದೆಲ್ಲದರ ಬಗ್ಗೆ ಎಲ್ಲಿ ನಾವು ಸ್ಟಿಂಗ್ ಆಪರೇಷನ್ ಮಾಡಿದ್ವಿ, ಯಾರು ಲಂಚಬಾಕ ಅಧಿಕಾರಿಗಳಿದ್ದಾರೆ, ಜನರನ್ನ ರಕ್ಷಿಸಬೇಕಾದಂಥವ್ರು ಆರಕ್ಷಕರು ಹೇಗೆ ರಾಕ್ಷಸರಾಗಿ ವರ್ತಿಸ್ತಾ ಇದ್ದಾರೆ, ಲಂಚ ಒಂದಿದ್ರೆ ಯಾವ ರೀತಿ ನಿಮ್ಮ ಕೆಲಸಗಳಾಗತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬರೋದೇ ನಾವು ಲಂಚ ತಗೊಳ್ಳೋದಕ್ಕೆ ಅಂತ ವರ್ತಿಸಿರುವಂಥ ಇಂಥ ಲಂಚಬಾಕ ಅಧಿಕಾರಿಗಳ ಬಣ್ಣವನ್ನು ಇವತ್ತು ಪವರ್ ಟಿವಿ ಬಯಲು ಮಾಡ್ತಾ ಇದೆ. ಎಸ್ಪೆಷಲಿ ಉಡುಪಿ ಮತ್ತು ಕಾರ್ಕಳ ಜನತೆ ತಪ್ಪದೇ ನೋಡಬೇಕಾದಂತಹ ಸಂಚಿಕೆ ಇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಫಸ್ಟ್ ಬ್ರೇಕಿಂಗ್ ಅಪ್ಡೇಟ್ಸ್ ನೋಡ್ಕೊಂಡು ಬರೋಣ. ಎಲ್ಲಿ ಏನಾಯ್ತು, ಪವರ್ ಟಿವಿ ಕ್ಯಾಮೆರಾ ಮುಂದೆ ಬೆತ್ತಲಾದ ಅಧಿಕಾರಿಗಳು ಯಾರು ನೋಡ್ಕೊಂಡು ಬರೋಣ. ನಿಮ್ಮ ಪವರ್ ಟಿವಿಯಿಂದ ಮತ್ತೊಂದು ಮಹಾ ಬೇಟೆ. ಭ್ರಷ್ಟರ ವಿರುದ್ಧ ಕತ್ತಿಯನ್ನ ಝಳಪಿಸಿತು ನಿಮ್ಮ ಪವರ್ ಟಿವಿ. ಲಂಚಕೋರರ ಬೆನ್ನಟ್ಟಿ ಅವರ ಬಣ್ಣವನ್ನ ಬಯಲು ಮಾಡಿದೆ ಪವರ್. ಪೊಲೀಸ್ ಇಲಾಖೆಯ ಖದೀಮರ ಲಂಚಾವತಾರ ರಿವೀಲ್ ಆಗಿದೆ. ನಿರ್ಲಜ್ಜ ಪೊಲೀಸ್ ಅಧಿಕಾರಿಗಳ ಧನದಾಹಿತನ ಬಹಿರಂಗ ಆಗಿದೆ. ಹಾಕೊಂಡಿರುವಂತಹ ಯೂನಿಫಾರ್ಮಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅವ್ರ ಹತ್ರ. ನಾವು ಯೂನಿಫಾರ್ಮ್ ಹಾಕಿದಾರಲ್ಲ ಅಂತ ನಾವು ನೀವು ಗೌರವ ಕೊಡಬೇಕೆ ಹೊರತು, ಹಾಕಿರೋ ಯೂನಿಫಾರ್ಮ್ಗೆ ಅವ್ರಗಳ ಹತ್ರ ಯಾವುದೇ ರೀತಿ ಬೆಲೆನೂ ಇಲ್ಲ, ನಾಚಿಕೆ ಅಂತೂ ಮೊದಲೇ ಇಲ್ಲ. ಲಂಚಕೋರರನ್ನ ಬೆನ್ನಟ್ಟಿ ಅವರ ಬಣ್ಣವನ್ನ ಬಯಲು ಮಾಡಿದೆ ಪವರ್ ಟಿವಿ. ಇವತ್ತು ಯಾವ ಅಧಿಕಾರಿ ತನ್ನ ಲಂಚಬಾಕತನವನ್ನ ತೋರಿಸಿದ್ರು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಾನು ಆಗ್ಲೇ ಹೇಳ್ದಂಗೆ ವೀಕ್ಷಕರೇ, ಉಡುಪಿ ಜಿಲ್ಲೆ ಅಂತ ಹೇಳಿದ್ರೆ ಬಹಳ ಸುಸಂಸ್ಕೃತರಿರುವಂತಹ ಜನ, ಬುದ್ಧಿಜೀವಿಗಳಿರುವಂತಹ ಜನ, ಸುಶಿಕ್ಷಿತರಿರುವಂತಹ ಜನ ಅಂತ ಹೇಳ್ತೀವಿ. ಅಂಥ ಸುಶಿಕ್ಷಿತರ ನಾಡಿನಲ್ಲಿ ಪೊಲೀಸರು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ನಡೆಸ್ತಾ ಇದ್ದಾರೆ. ಅನೇಕ ಜನ ಪವರ್ ಟಿವಿಯನ್ನ ರೀಚ್ ಔಟ್ ಮಾಡಿ ಕಂಪ್ಲೇಂಟ್ ಅನ್ನ ಇದು ಮಾಡಿದ್ರು. ಅದೆಲ್ಲ ಪಬ್ಲಿಕ್ ಕಂಪ್ಲೇಂಟ್ಸ್ ಏನಿತ್ತು ಅದರ ರಿಯಾಲಿಟಿ ಚೆಕ್ಗೆ ಅಂತ ಪವರ್ ಟಿವಿ ಇಳಿದಿತ್ತು. ಉಡುಪಿ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಪೊಲೀಸರ ಕರಪ್ಷನ್ ನಡೀತಾ ಇದೆ. ಇಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಪೊಲೀಸರೇ ಸಾಥ್ ನೀಡ್ತಾ ಇದ್ದಾರೆ. ಲಂಚಾವತಾರದಲ್ಲಿ ಇಡೀ ಇಲಾಖೆಯ ಸಿಬ್ಬಂದಿನೇ ಶಾಮೀಲಾಗ್ಬಿಟ್ಟಿದ್ದಾರೆ. ಲಂಚ ಪಡೆಯೋದ್ರಲ್ಲಿ ಎಲ್ರಿಗೂ ಸಮಪಾಲು ಸಮಬಾಳು. ಸರ್ಕಾರ ಹೇಳುತ್ತಲ್ಲ ಸಮಬಾಳು ಸಮಪಾಲು, ಅದನ್ನ ಲಂಚ ಪಡೆಯೋದ್ರಲ್ಲೂ ಕೂಡ ಉಡುಪಿ ಜಿಲ್ಲೆಯ ಪೊಲೀಸರು ಫಾಲೋ ಮಾಡ್ತಾ ಇದ್ದಾರೆ. ಒಂದು ಉಡುಪಿ ಜಿಲ್ಲೆಯ ಕಾರ್ಕಳ ಪೊಲೀಸರ ಕರ್ಮಕಾಂಡದ ಒಂದು ಸ್ಪೆಷಲ್ ಎಪಿಸೋಡ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಂಥ ಅಕ್ರಮ ಚಟುವಟಿಕೆಗಳಿಗೆ ಅಲ್ಲಿ ಪೊಲೀಸರೇ ಸಾಥ್ ಕೊಡ್ತಾ ಇದ್ದಾರಲ್ಲ, ಒಂದು ಅಕ್ರಮ ಗಣಿಗಾರಿಕೆ ಇರ್ಬೋದು, ಬೇರೆ ಬೇರೆ ವಿಚಾರಗಳಿದ್ದಾವೆ. ಇವತ್ತು ನಾವು ಪೊಲೀಸರ ಕರಪ್ಷನ್ ಬಗ್ಗೆ ಮಾತಾಡೋಣ. ಯಾಕೆಂದ್ರೆ ಬುಡ ಸರಿ ಇದ್ರೆ ಬಿಲ್ಡಿಂಗ್ ಸರಿ ಇರುತ್ತೆ ಅಂತ ನಾವೆಲ್ಲರೂ ಹೇಳ್ತೀವಿ. ಇಲ್ಲಿ ಬುಡಾನೇ ಸರಿ ಇಲ್ಲ, ಹಾಗಾಗಿ ಪೊಲೀಸರ ಕರಪ್ಷನ್ ಬಗ್ಗೆ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದು ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ಅಲ್ಲಿ ಇವರೆಲ್ಲರ ಬಣ್ಣ ಬಯಲಾಗಿದೆ. ಪವರ್ ಟಿವಿ ಕ್ಯಾಮ್ರಾ ಮುಂದೆ ಇವರ ಹಣೆ ಬರಹಗಳು ಬಯಲಾಗಿದೆ. ಪವರ್ ಟಿವಿ ಕ್ಯಾಮ್ರಾದಲ್ಲಿ ಪೊಲೀಸರು ಲಾಕ್ ಆಗಿದ್ದಾರೆ. ಪವರ್ ನಡೆಸಿದಂತಹ ಸ್ಟಿಂಗ್ ಆಪರೇಷನ್ ನಲ್ಲಿ ಬಹಳ ದೊಡ್ಡ ಮಟ್ಟದ ರಿಸ್ಕ್ ತಗೊಂಡು ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ಅನ್ನ ಮಾಡ್ತು. ಸಾರ್ವಜನಿಕ ಹಿತಾಸಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಪೊಲೀಸರಿಗೆ ಸಾಥ್ ನೀಡಿದಂತ ಠಾಣೆಯ ಸಿಬ್ಬಂದಿ ಕೂಡ ಲಾಕ್ ಆಗಿದ್ದಾರೆ. ಪವರ್ ಟಿವಿಯ ರಹಸ್ಯ ಕ್ಯಾಮ್ರಾದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಪೊಲೀಸರು. ಒಂದು ವಾರ ಉಡುಪಿಯಲ್ಲಿ ಪವರ್ ಟಿವಿಯ ತಂಡ, ಪವರ್ SIT ಅಂತ ಹೇಳ್ತೀವಲ್ಲ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಫ್ ಪವರ್ ಟಿವಿ, ಒಂದು ವಾರ ಉಡುಪಿ ಜಿಲ್ಲೆಯಲ್ಲೇ ಬೀಡ್ಬಿಟ್ಟಿದ್ವಿ. ಖಚಿತ ಮಾಹಿತಿಯನ್ನ ಆಧರಿಸಿಕೊಂಡು ಪೊಲೀಸರನ್ನ ಕೆಡ್ಡಾಗೆ ಕೆಡವಿತ್ತು ಪವರ್ ಟಿವಿ ರಹಸ್ಯ ಕ್ಯಾಮೆರಾ ಕಣ್ಣಿನೊಳಗೆ ಪೊಲೀಸರು ಅರೆಸ್ಟ್ ಆಗಿಬಿಟ್ರು.
ಇದುವರೆಗೂ ತಪ್ಪು ಮಾಡಿದವರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾ ಇದ್ರು, ಅಮಾಯಕರನ್ನು ಒಮ್ಮೊಮ್ಮೆ ತಗೊಂಡು ಬಂದು ಅರೆಸ್ಟ್ ಮಾಡಿ ಕೂರಿಸ್ಕೊಳ್ತಾ ಇದ್ರು. ಆದರೆ ಪವರ್ ಟಿವಿಯ ಸ್ಟಿಂಗ್ ಕ್ಯಾಮರಾದಲ್ಲಿ ಪೊಲೀಸರೇ ಅರೆಸ್ಟ್ ಆದಂಥ ದುಸ್ಥಿತಿಯ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದೆಲ್ಲದ್ರ ಬಗ್ಗೆ ಖಚಿತ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ನಮ್ಮ ಜೊತೆಗಿದ್ದಾರೆ ಇದ್ರ ಬಗ್ಗೆ ಮಾತನಾಡಿಕೆ ಏನೇನೆಲ್ಲ ಆಯಿತು ಅನ್ನೋದನ್ನ ವಿವರಿಸೋದಕ್ಕೆ ಉಡುಪಿ ಜಿಲ್ಲೆಯವರೇ ಆದಂಥ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂಥ ರಾಕೇಶ್ ಶೆಟ್ಟಿ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಪವರ್ ಟಿವಿ ಹಿಂದೆ ಹಲವು ಸ್ಟಿಂಗ್ ಆಪರೇಷನ್ಗಳನ್ನು ಮಾಡಿದೆ. ರಾಜ್ಯದ ಜನರ ಒಂದು ಕರಪ್ಷನ್ ಕಂಪ್ಲೇಂಟ್ಸ್ ಏನಿದೆ ಅದಕ್ಕೆ ಪವರ್ ಟಿವಿ ಯಾವತ್ತೂ ಸಾಥ್ ನೀಡ್ತಾ ಬರ್ತಾ ಇದೆ. ಸೊ ಇವತ್ತು ಉಡುಪಿ ಜಿಲ್ಲೆ ಅಂತ ಬಂದರೆ ನಾವು ಆಗಲೇ ಹೇಳ್ದಂಗೆ ಒಂದು ಸಂಸ್ಕೃತಿ, ಕಲೆ, ಆಚಾರ, ವಿಚಾರ, ಬುದ್ಧಿಜೀವಿಗಳಿರುವಂಥ ನಾಡು ಅಂತ ಹೇಳ್ತೀವಿ. ಅಲ್ಲಿರುವಂಥ ಬುದ್ಧಿಜೀವಿಗಳನ್ನೇ ಯಾಮಾರಿಸ್ತಾ ಇರುವಂಥ, ಅತಿ ಬುದ್ಧಿವಂತಿಕೆ ತೋರಿಸ್ಕೊಂಡು ಲಂಚ ಬಾಕತನದಲ್ಲಿ ತೊಡಗಿಸ್ಕೊಂಡು ಹೇಸಿಗೆತನವನ್ನು ನಡೆಸ್ಕೊಂಡಿರುವಂಥ ಪೊಲೀಸರ ಒಂದು ಬಣ್ಣ ಇವತ್ತು ಪವರ್ ಟಿವಿ ಬಯಲು ಮಾಡಿದೆ. ಸರ್, ಓವರ್ ಟು ಯು. ಸಿಂಧೂರ, ನೀವು ಹೇಳಿದ್ರಿ ಉಡುಪಿ ಜಿಲ್ಲೆಯವರು ಅಂತ ಹೇಳಿದ್ರಿ. ಉಡುಪಿ ಜಿಲ್ಲೆ ಮಾತ್ರ ಅಲ್ಲ, ಇದು ಕಾರ್ಕಳ ತಾಲೂಕು. ಅಂದರೆ ನಾನು ಹುಟ್ಟಿ ಬೆಳೆದಂತಹ ಒಂದು ಊರು. ನಮ್ಮೂರು ಅಂದರೆ ನಮಗೆ ಒಂದು ಹೆಮ್ಮೆ ಇರುತ್ತೆ. ನಮ್ಮೂರು ಅದು ಎಂಥದೇ ಊರಿರಲಿ, ಅದು ಯಾವ ಥರದ ಊರೇ ಇರಲಿ, ಬೆಳವಣಿಗೆ ಆಗದೇ ಇರಲಿ, ಅನ್ಡೆವಲಪ್ಡ್ ಊರಾದರೂ ನಮಗಿರುವ ಖುಷಿ ಏನಂದರೆ ಇಲ್ಲಿಂದ ನಾವು ಇಲ್ಲಿ ದುಡಿದು ಹಲವು ಸಮಯಗಳು ಆದಮೇಲೆ ಊರಿಗೆ ಹೋಗುವಾಗಿರುವ ಸಂತಸ, ಆ ನಮ್ಮೂರಿನ ಹೆಮ್ಮೆ ಇದೆಯಲ್ಲ, ಅದು ಡಿಫ್ರೆಂಟ್. ನೀವು ಹೇಳಿದ್ರಿ ಸಂಸ್ಕೃತಿ ಮತ್ತು ವಿದ್ಯಾಪೀಠ ಅಂತ ನಾವು ಏನು ಹೇಳ್ತೀವಲ್ಲ, ವಿದ್ಯಾಕಾಶಿ ಅಂತ ಕರಿತೀವಿ, ನಾವು ಬುದ್ಧಿವಂತರ ನಾಡು ಅಂತ ಕರಿತೀವಿ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಇಲ್ಲಿಯವರು ಕೂಡ ಹೇಳ್ತಾರೆ, ಏನು ಸರ್ ನೀವು ಮೀನು ತಿಂದ ಕರಾವಳಿಯವರು ಈ ರೀತಿ ಬುದ್ಧಿವಂತರಾಗಿದ್ದಾರೆ ಅಂತ ಮಾತಾಡ್ತಾರೆ. ಎಸ್, ಇವತ್ತಿನ ಸ್ಟೋರಿ ನಾನೇನು ಮಾತಾಡ್ತಾ ಇದ್ದೀನಲ್ಲ, ನಾನು ಹಲವು ತಿಂಗಳ ಹಿಂದೆ ನಾವೊಂದು ಸ್ವಚ್ಛ ಕಾರ್ಕಳ ಮಾಡ್ತೀವಿ, ಭ್ರಷ್ಟಾಚಾರದಲ್ಲಿ ಕಾರ್ಕಳ ಮುಳುಗಿದೆ, ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯ ಅಕ್ರಮಗಳಿಗೆ ಪೊಲೀಸರೇ ಸಾಥ್ ಕೊಡ್ತಾ ಇದ್ದಾರೆ, ನಾವು ಸ್ವಚ್ಛ ಕಾರ್ಕಳಕ್ಕೆ ನಾಂದಿ ಹಾಡ್ತೀನಿ ಅಂತ ನಾನು ಒಂದು ರೀತಿಯ ಎಚ್ಚರಿಕೆಯನ್ನು ಎಲ್ಲರಿಗೆ ಕೊಟ್ಟಿದ್ದೆ. ಯಾಕಂದರೆ ನಮ್ಮ ಊರಿನ ಸ್ಟೋರಿಯನ್ನು ಮಾಡುವಾಗ ಹೆಮ್ಮೆಗಿಂತಲೂ ಜಾಸ್ತಿ ನೋವು ನಮಗಾಗುತ್ತೆ. ಇಲ್ಲಿ ಕೂತ್ಕೊಂಡು ನಮ್ಮ ಊರಿನ ಬಗ್ಗೆ ಮಾತಾಡಬೇಕಾದ್ರೆ, ನಮ್ಮ ಊರಿನ ವ್ಯವಸ್ಥೆಯ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಒಂದು ರೀತಿಯ ಮುಜುಗರ ಕೂಡ ಆಗುತ್ತೆ. ನಾನು 2 ಪ್ರಮಗಳನ್ನು ಹಾಕಿದ್ದೆ 6 ತಿಂಗಳ ಹಿಂದೆ. ಎಚ್ಚರಿಕೆಯ ಗಂಟೆ ಇರಲಿ ನಮ್ಮವರಿಗೆ ಅಂತ ನಾನು 2 ಪ್ರಮಗಳನ್ನು ಹಾಕಿದ್ದೆ. ಒಂದು, ಮೊದಲನೆಯದಾಗಿ ನಿಮಗೆ ಗೊತ್ತಿದೆ, 2 ವರ್ಷಗಳ ಹಿಂದೆ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಯಾವ ರೀತಿಯಾಗಿ ನಾವು ನಿಂತ್ಕೊಂಡ್ವಿ, ಆ ಸತ್ಯದ ಪರವಾಗಿ, ಆ ಕ್ಷೇತ್ರದ ಪರವಾಗಿ ಯಾವ ರೀತಿಯಲ್ಲಿ ನಾವು ನಿಂತ್ಕೊಂಡ್ವಿ, ಯಾವ ರೀತಿಯಾಗಿ ಅದರ ಸತ್ಯವನ್ನು ಬಯಲಿಗೆಳೆದಿದ್ವಿ ಅಂತ ನಮಗೆ ಗೊತ್ತಿದೆ. ಎಲ್ಲಿವರೆಗೆ ಅಂದರೆ, ನಾವು ಯಾವುದೇ ಸತ್ಯದ ಪರ ನಿಂತಾಗ ನಮಗೆ ಮೊದಲ ಬರುವ ಅಪವಾದ ಏನಂದರೆ, ಏನೋ ಬಕೆಟ್ ಬಂದಿರಬೇಕು, ಏನೋ ಸೂಟ್ ಕೇಸಲ್ಲಿ ಬಂದಿರಬೇಕು, ಶೆಟ್ರು ಊರಲ್ಲಿ ಮನೆ ಕಟ್ಟಿದ್ದು ಕೂಡ ಎಲ್ಲೋ ಧರ್ಮಸ್ಥಳದಿಂದ ದುಡ್ಡು ಬರಬೇಕು ಅನ್ನುವ ಆಪಾದನೆಗಳು ಎಲ್ಲ ನಾವು ನೋಡಿದ್ವಿ. ತದನಂತರ ಊರಿನ ವಿಷಯಕ್ಕೆ ಕೈ ಹಾಕುವಾಗ ನಾವು 2-3 ಸಲ ಎಣಿಸ್ತೀವಿ, ಇದು ಬೇಕಾ ಬೇಡವಾ ಅಂತ. ಕಳೆದ 2 ಪ್ರಮೋಗಳನ್ನು ನಾನು ಹಾಕಿದ್ದೆ. ಒಂದು, ಕಾರ್ಕಳದಲ್ಲಿ ನಡೀತಿದ್ದಂತಹ ಒಂದು ಕ್ರಷರ್ ಕ್ವಾರಿಗಳು ಏನಿದ್ದಾವಲ್ಲ, ನಮ್ಮ ಜಲ್ಲಿ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರಲ್ವ, ಅಕ್ರಮ ನಡೀತಾ ಇದೆ, ಪೊಲೀಸರೇ ನಿಮಗಿದು ಎಚ್ಚರಿಕೆಯ ಗಂಟೆ ಅಂತ ಹಾಕಿದ್ದೆ. ಇದನ್ನು ನಾನು ಸ್ವಚ್ಛ ಕಾರ್ಕಳಕ್ಕೆ ಇಳಿತೀನಿ, ಪವರ್ ಟಿವಿ ಇಳಿಯುತ್ತೆ. ನಾವು ನರೇಂದ್ರ ಮೋದಿಯವರ ಒಂದು ಹಿಂದಿಯಲ್ಲಿ ಒಂದು ಒಳ್ಳೆ ಮಾತಾಡ್ತಾರೆ ಅವರು, ನಾನು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀನಿ ಅಂತ ಹೊರಟಿದ್ರು, ಗೊತ್ತಿದೆ ನಿಮಗೆ, ಭ್ರಷ್ಟಾಚಾರ ಮುಕ್ತ ಅಂತ ಹೇಳ್ತಾ ಇದ್ರು. ನಾನು ಅದನ್ನು ಒಂದು ರೀತಿಯಲ್ಲಿ ಕೂಲಂಕುಷವಾಗಿ ಅಲ್ಲ ಅಂದರೂ ಒಂದು ಕ್ಲಿಯರ್ ಮೆಸೇಜನ್ನು ಕಾರ್ಕಳದ ಭ್ರಷ್ಟರಿಗೆ ಕೊಟ್ಟಿದ್ದೆ. ಪವರ್ ಟಿವಿ ಬರುತ್ತೆ ಆ್ಯಂಡ್ ಐ ವಿಲ್ ಮೇಕ್ ಇಟ್, ನಾನು ಗ್ಯಾರಂಟಿ ಮಾಡ್ತೀನಿ, ನನ್ನ ಹುಟ್ಟೂರಿಂದನೇ ಸ್ಟಾರ್ಟ್ ಮಾಡ್ತೀನಿ, ಅಲ್ಲಿಂದ ಭ್ರಷ್ಟಾಚಾರ ಮುಕ್ತ ಕಾರ್ಕಳ ಆಗಬೇಕು ಅನ್ನೋದೊಂದು ಬಯಕೆ. ಎಸ್, ನಾನು ಊರಿಗೆ ಹೋಗ್ತೀನಿ, ನನಗೂ 100 ಜನ ಬರ್ತಾರೆ, ನಮಗೂ ಏನು ಕಬರಿಗಳು ಅಂತ ಹೇಳ್ತಾರಲ್ಲ, ನಮಗೆ ಅಂಥ ಸೋರ್ಸ್ಗಳು ಬೇಡ, ನಮಗೆ ಕಾಮನ್ ಪರ್ಸನ್, ಜನಸಾಮಾನ್ಯರ ಕಷ್ಟ ಸುಖಗಳು ನಮ್ಗೆ ಗೊತ್ತಾಗುತ್ತೆ, ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ. ಕಾರ್ಕಳದ ಭ್ರಷ್ಟಾಚಾರ ಎಲ್ಲಿವರೆಗೆ ಆಗಿತ್ತಂತ ಹೇಳಿದರೆ, ಇವತ್ತು ನೀವು ತಹಶೀಲ್ದಾರ್ ಆಫೀಸಿಂದ ಹಿಡಿದು, ಪಂಚಾಯಿತಿಯಿಂದ ಹಿಡಿದು, ಪಿ ಡಿ ಒಗಳಿಂದ ಹಿಡಿದು, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಂದ ಹಿಡಿದು, ಎ ಸಿ ಆಫೀಸಿಂದ ಹಿಡಿದು, ಡಿ ಸಿ ಆಫೀಸಿಂದ ಹಿಡಿದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ವರೆಗೂ ಜನಸಾಮಾನ್ಯರು ಯಾವ ರೀತಿಯಲ್ಲೂ ಬದುಕುವ ಸ್ಥಿತಿಯಲ್ಲಿ ಇಲ್ಲ. ಇಟ್ ಈಸ್ ನಾಟ್ ಓನ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್. ಇವತ್ತು ನೀವು ನನಗೆ ತೋರಿಸ್ತಾ ಇದ್ದೀನಿ, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಇದು ಬಿಗಿನಿಂಗ್. ನಾನು ಹೇಳ್ತಾ ಇದ್ದೀನಿ, ದಿಸ್ ಇಸ್ ಬಿಗಿನಿಂಗ್. ಕಳೆದ 1 ತಿಂಗಳಿಂದ ನಮ್ಮ ಟೀಮ್ ಇಡೀ ಉಡುಪಿ ಜಿಲ್ಲೆಯನ್ನು ನಾವು ಯಾವ ಈ ಲೋಕಾಯುಕ್ತ, ಐ ಸಿ ದೆರ್ ಇಸ್ ಎ ಸ್ಟೇಟ್ ಇಂಟೆಲಿಜೆನ್ಸ್, ದೆರ್ ಇಸ್ ಎ ಸ್ಟೇಟ್ ಲೋಕಾಯುಕ್ತ. ಐ ಡೋಂಟ್ ನೋ ಈ ಲೋಕಾಯುಕ್ತದವರು, ಸ್ಟೇಟ್ ಇಂಟೆಲಿಜೆನ್ಸಿ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಬಟ್ ವಾಟ್ ಕೈಂಡ್ ಆಫ್ ಕರಪ್ಷನ್, ಅದು ಮಾತ್ರ ಭ್ರಷ್ಟಾಚಾರ ಮಾತ್ರ ಅಲ್ಲ, ಯಾವ ರೀತಿಯ ದಂಧೆಗಳು ಹಾಡು ಹಗಲೇ ಕಾರ್ಕಳ ಉಡುಪಿಯಲ್ಲಿ ನಡೀತಾ ಇದ್ದಿದ್ದನ್ನು ನಾವು ಆಡಿಟ್ ರಿಪೋರ್ಟ್, ಫಾರೆನ್ಸಿಕ್ ಆಡಿಟ್ ಬೇಕಾಗಿಲ್ಲ, ಯು ವಾಚ್ ಪವರ್ ಟಿವಿ ಆಡಿಟ್, ವಿ ವಿಲ್ ಶೋ ಯು
ವಿ ವಿಲ್ ಶೋ ಯು. ನನಗೆ ನಾನು ಹೇಳ್ತೀನಿ ಕೇಳಿ, ನಾವು ಗಣಿಗಾರಿಕೆಯ ಯಾವುದು ಸ್ಟೋರಿ ಮಾಡಲಿಕ್ಕೆ ಹೋದರೆ ಯಾವ ರೀತಿಯ ಆಫರ್ಗಳು ನಮಗೆ ಬಂದಿತ್ತು. ನಮ್ಮ ಪ್ರಮೋ ನಿಂತೋದ ಕೂಡಲೇ ನಮ್ಮ ಊರಲ್ಲೆಲ್ಲ ಮಾತಾಡಿ, ಏನೋ ಶೆಟ್ರಿಗೆ ಬಂದಿರಬೇಕು, ಗಣಿಯವರು ಎಲ್ಲ ದೊಡ್ಡವರಿದ್ದಾರೆ, ಏನೋ 1 ಕೋಟಿ 2 ಕೋಟಿ ಕೊಟ್ಟಿರಬೇಕು, ಅದಕ್ಕೆ ನಿಂತೋಯ್ತು. ಏನೋ ಭ್ರಷ್ಟಾಚಾರ ಮುಕ್ತ ಕಾರ್ಕಳವನ್ನು ಮಾಡ್ತೀನಿ ಅಂತ ಹೇಳ್ದ ರಾಕೇಶ್ ಶೆಟ್ಟಿ ಏನಾದರೂ ಬಕೆಟ್ ತಗೊಂಡ್ರ ಅಂತ ಹೇಳುವ ಸ್ಥಿತಿಗೆ ತಲುಪಿತ್ತು. ನನ್ನ ಕಿವಿಗೂ ಬಿದ್ದಿತ್ತು. ಇವತ್ತು ಆನ್ಸರ್ ಕೊಡ್ತಾ ಇದ್ದೀನಿ ನಿಮಗೆ. ಟುಡೇ ಐ ಆಮ್ ಗಿವಿಂಗ್ ದ ಆನ್ಸರ್. ಇವತ್ತು ಬಂದಿತ್ತಲ್ಲ, ನಾನು ಯಾವುದು ಕ್ರಮ ಹಾಕಿದ್ದಲ್ಲ ಭ್ರಷ್ಟಾಚಾರದ ಗಣಿ ಅಂತ, ಅವರಿಂದನೇ ಬಂದ ಲೀಡ್ ಇದು. ಯಾವುದು ಭ್ರಷ್ಟರಿಗೂ ಕೂಡ ಈ ಪೊಲೀಸರ ಏನು ಕಾಟ ಇದೆ ಅಲ್ಲ, ಪೊಲೀಸರ ಭ್ರಷ್ಟಾಚಾರದ ಅಮಲಿದೆ ಅಲ್ಲ, ತಡ್ಕೊಳ್ಳಿಕ್ಕಾಗಿಲ್ಲ. ಅದೇ ಅಕ್ರಮ ಗಣಿಗಾರಿಕೆಯವರೇ ನಮ್ಮಲ್ಲಿ ಬರ್ತಾರೆ, ಸರ್ ನಾವು ಅಕ್ರಮ, ಬಟ್ ನಮಗೆ ಇಂಥ ಅಕ್ರಮವನ್ನು ತಡೀಲಿಕ್ಕಾಗಲ್ಲ ಅಂತ ಬರ್ತಾರೆ. ಆಗಲೇ ನಾವು ಪವರ್ ಟಿವಿ, ಇಟ್ ಇಸ್ ನಾಟ್ ಎ ಸ್ಟಿಂಗ್ ಆಪರೇಷನ್, ದಿಸ್ ಇಸ್ ರಿಯಾಲಿಟಿ ಚೆಕ್. ನಾವು ಮಾಡಿದ್ದಿದೆ ಅಲ್ವಾ, ಇದು ಸ್ಟಿಂಗ್ ಆಪರೇಷನ್ ಅಂತ ಕರೆಯೋದಕ್ಕಿಂತಲೂ ಕಾರ್ಕಳದ ಮುಖವಾಡವನ್ನು, ಭ್ರಷ್ಟರ ಮುಖವಾಡವನ್ನು ಇವತ್ತು ಕಳಿಸ್ತಾ ಇದ್ದೀವಿ. ಐ ಆಮ್ ವೆರಿ ಮಚ್ ಕಮಿಟೆಡ್. ನಾವು ಕರ್ನಾಟಕದಲ್ಲಿ ಪವರ್ ಟಿವಿ ಕಳೆದ 8 ವರ್ಷದಿಂದ ಯಾವ ರೀತಿಯ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದೆ ಅಂತ ನಿಮಗೆ ಗೊತ್ತಿದೆ. 2 ಸಲ ನಮ್ಮ ಟಿವಿಯನ್ನು ಬಂದ್ ಮಾಡ್ಕೊಂಡ್ಬಿಟ್ಟು ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಟಿವಿಯನ್ನು ಪುನಃ ಮರುಸ್ಥಾಪಿಸಿ ಸ್ಟಾರ್ಟ್ ಮಾಡಿದ್ವಿ ನಾವು. ಆದರೆ ಇವತ್ತು ಇಟ್ಟ ಹೆಜ್ಜೆ ಇದೆ ಅಲ್ವಾ, ಐ ವಿಲ್ ಪ್ರೂವ್ ಇಟ್. ಇದು ನನ್ನೂರಿಗೆ, ನಾನು ಹುಟ್ಟಿದ ತಾಲೂಕಿಗೆ, ಆ ಜಿಲ್ಲೆಗೆ ಐ ಥಿಂಕ್ ನಾನು ಕೊಡುವ ಮೊದಲ ಕಾಣಿಕೆ ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ನಾಟ್ ಮೈ ಡ್ಯೂಟಿ, ರೆಸ್ಪಾನ್ಸಿಬಿಲಿಟಿ. ಪವರ್ ಟಿವಿ ಇದನ್ನು ಒಂದು ನಿಯತ್ತಾಗಿ ಯಾವ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ವಿ ಅಂತ ನಿಮಗೆ ಇನ್ನೊಂದು 15 ದಿನಗಳಲ್ಲಿ ಗೊತ್ತಾಗುತ್ತೆ. ದಟ್ಸ್ ಇಟ್. ಇವತ್ತಿನ ಸ್ಟೋರಿ ಇದೆ ಅಲ್ವಾ, ಇವತ್ತಿನ ಮುಖವಾಡ ಇದೆ ಅಲ್ವಾ, ಒಬ್ಬ ಇನ್ಸ್ಪೆಕ್ಟರ್ದು ಮಾತ್ರ ಅಲ್ಲ. ಇದು ಕಾರ್ಕಳದಲ್ಲಿ ಕೂತ್ಕೊಂಡ ಒಬ್ಬ ಇನ್ಸ್ಪೆಕ್ಟರ್ ಮಾತ್ರ ಅಲ್ಲ, ಇದು ಪ್ರತಿ ಸ್ಟೇಷನಲ್ಲೂ ಕೂತ್ಕೊಳ್ಳೋ ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ನ ಮುಖವಾಡ ಆಗಿರುತ್ತೆ. ಕಾಕಿ ಹಾಕೊಂಡು ಕೂಡಲೇ ನಾವು ಮಾಡಿದ್ದೆಲ್ಲ ಸರಿ, ನಾವು ಆಡಿದ್ದೇ ಆಟ. ಸ್ಟೇಷನಲ್ಲಿ ಕೂರಿಸ್ಕೊಂಡು ಯಾರನ್ನು ಕರೆದ್ರು, ಅಮಾಯಕನ ಕರೆದ್ರು ಹೆದರಿಸ್ಬಿಟ್ಟು ಕೈ ಚಾಚ್ಬೋದು ಎಂಜಿಲ್ ಕಾಸಿಗೆ ಅಂತ ಅಂದ್ಕೊಂಡಿದ್ರೆ ದಟ್ಸ್ ರಾಂಗ್. ಕಾಕಿಗೆ ನಾವೆಲ್ಲ ಮರ್ಯಾದೆ ಕೊಡೋದಂದ್ರೆ, ನನ್ನ ನೆನಪಿದೆ, ಕಾರ್ಕಳದಲ್ಲಿ 5,000 ಜನ ಸೇರಿದ್ರು ಕೂಡ ಒಂದು ಪೊಲೀಸ್ ಸಾಕಾಗ್ತಾ ಇತ್ತು. ಒಂದು ಪೊಲೀಸ್ ಒಂದು ಈ ಲಾಠಿ ಹಿಡ್ಕೊಂಡು ಬಂದು ನಿಂತ್ಕೊಂಡಿದ್ರೆ ಜನ ಎಲ್ಲ ಹೆದರ್ತಾ ಇದ್ರು, ಪೊಲೀಸ್ ಇದಾನಪ್ಪ ಅಂತ. ದ್ಯಾಟ್ ಕೈಂಡ್ ಆಫ್ ಕಲ್ಚರ್, ಆ ರೀತಿಯ ಕಲ್ಚರ್ ಇತ್ತು. ಇವತ್ತು ಪೊಲೀಸರು ಎಲ್ಲಿವರೆಗೆ ಇಳಿದಿದ್ದಾರಂದರೆ, ಪೊಲೀಸರಿಗೆ ಕನಿಷ್ಠ ಮರ್ಯಾದೆನೂ ಕೊಡೋದ ಸ್ಥಿತಿಯಲ್ಲಿ ಜನಸಾಮಾನ್ಯರು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅವನ ನನ್ನ ಹತ್ರ ಎಂಜಲ್ ಕಾಸು ತಗೊಂಡವ ನಿನ್ನೆ ಅಂತ. ದಟ್ಸ್ ವಾಟ್ ವಿ ಆರ್ ಸ್ಟ್ಯಾಂಡಿಂಗ್ ಹಿಯರ್ ಟುಡೇ. ಇನ್ನೇನು ಸ್ವಲ್ಪ ದಿನದಲ್ಲಿ ಕಾರ್ಕಳದಲ್ಲಿ ಮಹಾಮಸ್ತಕಾಭಿಷೇಕ ನಡೀತಾ ಇದೆ. ಕಾರ್ಕಳ ಇಡೀ ಜಗತ್ತಲ್ಲಿ ಕಾರ್ಕಳ ಗುರುತಿಸಿಕೊಳ್ಳುವಂತಹ ಒಂದು ಸ್ಥಿತಿ ಇನ್ನೊಂದು 6-7 ತಿಂಗಳಲ್ಲಿ ಬರುತ್ತೆ. ಅದಕ್ಕಿಂತ ಮೊದಲು ಕಾರ್ಕಳಕ್ಕೆ ರೋಡ್ಗೆ ಡಾಮರ್ ಹಾಕುವ ಮೊದಲು ಕಾರ್ಕಳವನ್ನು ಭ್ರಷ್ಟಾಚಾರ ಮುಕ್ತ ಮಾಡುವಂತ ಹೊರಟಿದೆ ಪವರ್ ಟಿವಿ. ಆ್ಯಂಡ್ ನನಗೆ ಹೆಮ್ಮೆ ಇದೆ, ಐ ಆಮ್ ಪ್ರೌಡ್. ಈ ಅಭಿಯಾನ ಕಾರ್ಕಳದಿಂದ ಶುರುವಾಗಿದ್ದು ಕರ್ನಾಟಕದ ಎಲ್ಲ ತಾಲೂಕು ಜಿಲ್ಲೆಗಳಲ್ಲೂ ಶುರು ಮಾಡ್ತೀವಿ ನಾವು. ಇಟ್ಸ್ ಆಲ್ರೆಡಿ ಸ್ಟಾರ್ಟೆಡ್. ಇದು ಒಂದು ಕಾರ್ಕಳದ ಇನ್ಸ್ಪೆಕ್ಟರ್ನ ಮುಖವಾಡ ಅಲ್ಲ. ಯಾವಾಗ್ರಿ ಮನುಷ್ಯ ಬಂದಿದ್ದು? ಜಸ್ಟ್ 1.5 ಮಂತ್ ಬಿಫೋರ್. ಕಾರ್ಕಳದ ಇತಿಹಾಸದಲ್ಲಿ ನೀವು 2ನೇ ಸರ್ವ ಬರುವ ಇವರು 1.5 ತಿಂಗಳಲ್ಲಿ ಮಾಡಿದ ಭ್ರಷ್ಟಾಚಾರ, ಇವರ ಲಂಚಾವತಾರ, ಇವರ ಬೇಡಿಕೆಗಳು, ಇವರ ದರ್ಪಗಳು, ಇವರ ಅಹಂಕಾರ ಎಷ್ಟರವರೆಗೆ ಇದೆ ಅಂತ ನಾವು ತೋರಿಸ್ತೀವಿ ನಿಮಗೆ. ಈ ಸ್ಟೋರಿಯ ಪ್ರಮ ಹೋದ ಮೇಲೆ ನನಗೆ ಕಡಿಮೆಯಾಗಿ 150 ಕಾಲ್ಗಳು ಬಂದಿದ್ದೇವೆ. ನಾನು ಕೆಲವರಿಗೆ ಹೇಳಿದ್ದೀನಿ, ನೀವು ಯಾರಿಗೆ ಕರೆ ಮಾಡ್ತಾ ಇದ್ರಿ ನೋಡ್ಕೊಂಬಿಡಿ, ಯಾವ ಚಾನಲ್ MDಗೆ ಕರೆ ಮಾಡ್ತಾ ಇದ್ರಿ ನೋಡಿಕೊಂಡು ಕರೆ ಮಾಡಿ. ಕಥೆಯಲ್ಲಿ ನೀವು ಒಂದು ಕಥೆ ಆಗಬೇಡಿ, ಸ್ಟೋರಿಯಲ್ಲಿ ನೀವು ಒಂದು ಖಳನಾಯಕನಾಗಬೇಡಿ. ಸರ್ ದಯವಿಟ್ಟು ಸರ್ ಬಿಟ್ಬಿಡಿ ಸರ್, ದಯವಿಟ್ಟು ಸರ್. ತುಂಬ ಒಳ್ಳೆಯವರು ಸರ್, ಏನಾದರೂ ಮಾಡ್ತಾರಂತೆ ಸರ್, ನಿಮ್ಮನ್ನು ನೋಡ್ಕೋತಾರಂತೆ ಸರ್. ನಾನು ಇನ್ನೊಬ್ಬನಿಗೆ ಕೇಳಿದೆ, ಅದೇ ನಿನ್ನ ಹತ್ರ ಅವನು 1 ಲಕ್ಷ ರೂಪಾಯಿ ಕೇಳಿದರೆ, ನಿನ್ನ ಸಂಬಂಧವನ ಹತ್ರ 1 ಲಕ್ಷ ಕೇಳಿದ್ರೆ, ಅದೇ ನಿನ್ನನ್ನು ಕರ್ಕೊಂಡೋಗಿ ಸ್ಟೇಷನಲ್ಲಿ ಹಿಂಗೆ ಕೂರಿಸ್ಬಿಟ್ಟಿದ್ರೆ ನೀನೇನು ಮಾಡ್ತಾ ಇದ್ದೀಯ ಅಂತ ಅವನೊಂದು ಮಾತು ಹೇಳ್ದ. ನನಗೆ ಆಗಿದ್ರೆ ನಾನು ಚಪ್ಪಲಿ ಕಾಲ ಇಟ್ಕೊಳ್ತಾ ಇದ್ದೆ ಸರ್ ಅಲ್ಲೇ ಅಂತ.
ಅಂದರೆ ಅವರವರ ಬುಡಕ್ಕೆ ಬಂದಾಗ ಮಾತ್ರ ಇನ್ನೊಬ್ಬೊಂದು ಅನ್ಯಾಯ ಅಂತ ಗೊತ್ತಾಗೋದು. ಬೇರೆಯವ್ರ ಬುಡಕ್ಕೆ ಬಂದರೆ ಅದು ಧರ್ಮ ಆಗಿಬಿಡುತ್ತೆ, ಅವನಿಗೆ ಬಂದರೆ ಅಧರ್ಮ ಆಗಿಬಿಡುತ್ತೆ. ಕೆಲವರು ಕೇಳಿದ್ರು, ಸರ್ ಇದು ಹೋಗುತ್ತಾ ಸ್ಟೋರಿ, ಅಲ್ಲ ಪ್ರೊಮೋ ಮಾತ್ರನಾ ಅಂತ. ಇದು ಬಕೆಟ್ ಟಿ ವಿ ಅಲ್ಲ, ಇದು ಪವರ್ ಟಿ ವಿ. ನೋ ಕಾಂಪ್ರಮೈಸ್ ಜರ್ನಲಿಸಮ್ ಅಂತ ಹಾಕಿದ್ವಿ. ನೋಡಿದಿರಾ ನಮ್ಮ ಟ್ಯಾಗ್ಲೈನ್, ನೋ ನಾನ್ಸೆನ್ಸ್. ನಾವು ಕ್ರೈಮನ್ನು ಭವ್ಯ ಸ್ಟೋರಿಯಾಗಿ ತೋರಿಸಲ್ಲ. ವಿ ಹ್ಯಾವ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟು. ಮ್ಯಾನ್, ದಿಸ್ ಈಸ್ ದ ಒನ್ ಸ್ಟಾರ್ಟೆಡ್ ಫ್ರಮ್ ಕಾರ್ಕಳ ಟು ಕರ್ನಾಟಕ. ಸ್ವಚ್ಛ ಕರ್ನಾಟಕ ಸ್ಟಾರ್ಟ್ ಆಗುವುದೇ ಸ್ವಚ್ಛ ಕಾರ್ಕಳದಿಂದ. ದಟ್ ಇಸ್ ದ ಸ್ಟೋರಿ. ಆಲ್ರೈಟ್ ಸರ್. ಇನ್ನು ಈ ಸುದ್ದಿಯನ್ನು ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರು ನೋಡಲೇಬೇಕು. RSS ಬಗ್ಗೆ ನಿಮಗೆ RSS ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಕಾಳಜಿ ವಹಿಸಿದಿರಿ ಪ್ರಿಯಾಂಕ್ ಖರ್ಗೆ ಅವರೇ. ಅದ್ರ ಜೊತೆಗೆ ನಿಮ್ಮ ಇಲಾಖೆಯಲ್ಲಿ ನಡೀತಾ ಇರೋ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೂ ಬ್ರೇಕ್ ಹೇಗೆ ಹಾಕೋದು ಅಂತ ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಿ. ಆ್ಯಂಡ್ ಐ ಹೋಪ್ ಸೊ ಈ ಸ್ಟೋರಿನ ನೀವು ವಾಚ್ ಮಾಡೇ ಮಾಡ್ತೀರಿ ಅಂತ. ವೀಕ್ಷಕರೇ, ಸಹಜವಾಗಿ ನೀವು ನೋಡಿರ್ತೀರಿ, ಲಂಚ ತಗೊಳ್ಳೋರು ಎಲ್ಲೋ ಸ್ಟೇಷನಿಂದ ಹೊರಗಡೆನೋ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಹೇಳೋ, ಇಲ್ಲ ಕಾರ್ ಒಳಗೆ ಕೂತ್ಕೊಂಡು, ಈಗ ಸ್ವಲ್ಪ ಟೆಕ್ನಾಲಜಿ ಫಾರ್ವರ್ಡ್ ಆಗಿರೋದ್ರಿಂದ ಫೋನ್ ಪೇ ಮುಖಾಂತರನೋ ಲಂಚ ತಗೊಳ್ಳೋದನ್ನ ನೋಡಿದಿರಿ. ಆದ್ರೆ ಇಲ್ಲೇನ್ ಗೊತ್ತಾ, ಕಾರ್ಕಳ ತಾಲೂಕಿನಲ್ಲಿ ಬೇರೆ ಎಲ್ಲೂ ಅಲ್ಲ, ಪೊಲೀಸ್ ಸ್ಟೇಷನ್ಗಳೇ ಇವರ ಭ್ರಷ್ಟಾಚಾರದ ತಾಣ. ದಿ ಬೆಸ್ಟ್ ಪ್ಲೇಸು. ಪೊಲೀಸ್ ಸ್ಟೇಷನ್ ಒಳಗಡೆನೆ ಕೂತ್ಕೊಂಡು ಭ್ರಷ್ಟಾಚಾರ ಮಾಡೋದು, ಲಂಚ ತಗೊಳ್ಳೋದು ಇವರು. ಬಸದಿಗಳ ನಾಡಿನಲ್ಲಿ ಪೊಲೀಸರ ಮುಕ್ತ ಲಂಚ ಸೇವನೆ. ಕಾರ್ಕಳ ತಾಲೂಕಿನ ಪೊಲೀಸ್ ಕಚೇರಿಯೇ ಭ್ರಷ್ಟರ ಸೇಫೆಸ್ಟ್ ತಾಣ ಆಗ್ಬಿಟ್ಟಿದೆ. ಬಸದಿಗಳ ನಾಡಿನಲ್ಲಿ ಪೊಲೀಸರ ಮುಕ್ತ ಲಂಚ ಸೇವನೆ. ಗಣಿ, ಬಾರು, ಮರಳು, ಜುಗಾರಿ ಇಂತಹ ಅಕ್ರಮಗಳಿಂದ ಮಾಮೂಲಿಯನ್ನ ವಸೂಲಿ ಮಾಡ್ತಾ ಇದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಸಂದೀಪ್ ರಿಂದ ಲಕ್ಷ ಲಂಚಕ್ಕೆ ಬೇಡಿಕೆ. ಡಿವೈಎಸ್ಪಿ ಕಚೇರಿ ಸಿಬ್ಬಂದಿ SP ಶಿವಾನಂದ್ ನಿಂದಲೂ ವಸೂಲಿ. ಸಾರ್ವಜನಿಕರ ಕೆಲಸ ಮಾಡ್ಕೊಳ್ಳೋದಕ್ಕೆ ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಮಾನ ಮರ್ಯಾದೆ ಇಲ್ಲದೆ ಎಂಜಲ ಕಾಸಿಗೆ ಬೇಡಿಕೆ ಇಡ್ತಾರೆ ಸಾರ್ವಜನಿಕರ ಕೆಲಸ ಮಾಡ್ಕೊಡೋದಕ್ಕೆ. ಇನ್ನು ಡಿವೈಎಸ್ಪಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಯಲ್ಲೇ ರೇಟ್ ಕೂಡ ಫಿಕ್ಸ್ ಆಗುತ್ತೆ. ಹೊರಗಡೆ ಬೋರ್ಡ್ ಹಾಕ್ಬಿಡ್ರಿ, ಯಾಕೆ ಒಳಗಡೆ ಕರೆದು ಮಾತಾಡ್ತೀರಿ. ತಿಂಗಳು ಲಕ್ಷಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೀಪ್. ಗಣಿ, ಬಾರು, ಮರಳು, ಜುಗಾರಿ ಇಂತಹ ಅಕ್ರಮಗಳಿಂದ ಮಾಮೂಲಿ ವಸೂಲಿ ಮಾಡ್ತಾರೆ. ತಿಂಗಳ ಮಾಮೂಲಿ ಹೆಚ್ಚುವರಿ ಕೊಡಬೇಕು ಅಂತ ಪೊಲೀಸರು ಒತ್ತಡ ಹಾಕ್ತಾ ಇದ್ದಾರಂತೆ. ಕಚೇರಿಯಲ್ಲೇ ವ್ಯವಹಾರ ಕುದುರಿಸ್ತಾ ಇದ್ದಾರೆ ಅಧಿಕಾರಿಗಳು. ಡಿವೈಎಸ್ಪಿ ಕಚೇರಿ ಸಿಬ್ಬಂದಿ ಉಮೇಶ್ ಮತ್ತು ಶಿವಾನಂದ್ರಿಂದ ಹಣವನ್ನ ವಸೂಲಿ ಮಾಡ್ಲಿಕ್ಕಾಗತ್ತೆ. ಒಂದ್ ಕೆಲಸ ಮಾಡಿ, ಹೊರಗಡೆ ರೇಟ್ ಫಿಕ್ಸ್ ಮಾಡಿ ಬೋರ್ಡ್ ಹಾಕಿ, ಇಂತಿಂತದಕ್ಕೆ ಇಷ್ಟಿಷ್ಟು ಅಂತ ರೇಟ್ ಫಿಕ್ಸ್ ಮಾಡಿಬಿಡಿ. ಅಥವಾ ನಿಮ್ಮ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೀನಿ, ಪೊಲೀಸರಿಗೆ ಸಂಬಳ ಕೊಡ್ತಾ ಇಲ್ವಾ ನೀವು? ಅದಕ್ಕೋಸ್ಕರ ಈ ತರ ರೇಟ್ ಫಿಕ್ಸ್ ಮಾಡ್ಕೊಂಡು ಒಳಗಡೆ ಲಂಚಾವತಾರ ಮಾಡ್ತಾ ಇದ್ದೀರಾ ನೀವು. ಇನ್ನು ಲಂಚಾವತಾರದ ವಿಡಿಯೋ ಪವರ್ ಟಿವಿಯ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಇವ್ರು ಯಾವ ರೀತಿ ಲಂಚ ಕೇಳಿದ್ರು, ಯಾವ ರೀತಿ ಹಣ ಇಸ್ಕೊಂಡು ಜೇಬಿಗೆ ಪೋಣಿಸ್ಕೊಳ್ತಾ ಇದ್ರು. ಇಂಥ ಎಂಜಲ್ ಕಾಸನ್ನ ತಗೊಂಡೋಗಿ ಮನೇಲಿ ಕೊಡ್ತೀರಲ್ರಿ, ಉದ್ಧಾರ ಆಗ್ತೀರೇನ್ರಿ ನೀವು? ಲಂಚ ತೆಗೆದುಕೊಳ್ಳೋ ವಿಡಿಯೋ ನಿಮ್ಮ ಪವರ್ ಟಿವಿ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಅಧಿಕಾರಿಗಳಿಗೆ ಕೊಟ್ಟಷ್ಟೇ ನಮಗೂ ಕೊಡಿ ಅಂತ ಸಿಬ್ಬಂದಿ ಪಟ್ಟು ಹಿಡಿತಾರೆ. ಲಂಚದ ಹಣಕ್ಕೆ ಪಟ್ಟು ಹಿಡಿತಾರೆ ಸಿಬ್ಬಂದಿ ಶಿವಾನಂದ್ ಮತ್ತು ಉಮೇಶ್. ಅಕ್ರಮ ಚಟುವಟಿಕೆಗಳ ಕುರಿತು ಮಾಹಿತಿ ಸಿಕ್ಕರೆ ಅಲರ್ಟ್ ಆಗ್ಬಿಡ್ತಾರೆ. ಅಲ್ಲಿಂದಲೇ ಶುರುವಾಗುತ್ತೆ ಈ ಇಬ್ಬರ ವಸೂಲಿ ಕಾರ್ಯಕ್ರಮ. ಅವ್ರೇನ್ ಸ್ಪೆಷಲ್ಲು, ನಾವೇನ್ ಸ್ಪೆಷಲ್ಲು, ಗ್ರೇಡ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು, ನಾವು ಅದೇ ಖಾಕಿ ಹಾಕಿದೀವಿ, ನಮಗೂ ಅಷ್ಟೇ ದುಡ್ಡು ಕೊಡಿ ಅಂತ ಬೇಡಿಕೆ ಇಡ್ತಾರೆ. ಅಕ್ರಮ ಚಟುವಟಿಕೆ ಮಾಡೋರನ್ನ ಸ್ಟೇಷನ್ಗೆ ಕರ್ಸ್ಕೊಳ್ತಾರೆ. ಠಾಣೆಗೆ ಕರ್ಸ್ಬಿಟ್ಟು ತಿಂಗಳು ಮಾಮೂಲಿ ಫಿಕ್ಸ್ ಮಾಡ್ತಾನೆ ಈ ಶಿವಾನಂದ್ ಅನ್ನೋನು. ಬೇಜಾರಾಗುತ್ತೆ, ಖಾಕಿ ಹಾಕಿದವ್ರನ್ನ ಅವನು ಇವನು ಅಂತ ಕರಿಬಾರ್ದು. ಆದ್ರೆ ಯಾವ ಯೋಗ್ಯತೆಯನ್ನು ಕೂಡ ಅವ್ರುಗಳು ಉಳಿಸ್ಕೊಂಡಿಲ್ಲ. ಯಾವುದೇ ಹಿಂಜರಿಕೆ ಇಲ್ಲದೆ, ಮಾನ ಮರ್ಯಾದೆ ನಾಚಿಕೆ ಏನೂ ಇಲ್ಲದೆ ನೇರವಾಗಿ ಡೀಲಿಗೆ ಇಳಿದು ಬಿಡ್ತಾರೆ ಸಿಬ್ಬಂದಿ. ಕಾರ್ಕಳ ತಾಲೂಕಿನ ಅಕ್ರಮ ಚಟುವಟಿಕೆಗಳಿಗೆ ಪೊಲೀಸರೇ ಶ್ರೀರಕ್ಷೆಯಾಗಿದ್ದಾರೆ. ಲಂಚದ ಹಣ ಸಿಕ್ಕರೆ ಎಲ್ಲ ಅಕ್ರಮ ಚಟುವಟಿಕೆಗಳು ಕೂಡ ಮಾಫಿ ಆಗ್ಬಿಡ್ತವೆ. ಇಡೀ ಜಿಲ್ಲೆ ಮತ್ತು ತಾಲೂಕನ್ನ ಗಬ್ಬೆಬ್ರಿಸ್ತಾ ಇದ್ದಾರೆ. ನಮಗ್ ಮಾಮೂಲಿ ಕೊಡಿ, ನೀವ್ ಏನಾದ್ರೂ ಮಾಡ್ಕೊಳ್ಳಿ ಅಂತಾರೆ. ಕಾರ್ಕಳ ತಾಲೂಕಿನಲ್ಲಿ ಅಕ್ರಮ ಚಟುವಟಿಕೆಗಳು ವ್ಯಾಪಕವಾಗಿ ಅವ್ಯಾಹತವಾಗಿ ನಡೀತಾ ಇದ್ದಾವೆ. ಗಣಿಗಾರಿಕೆ ಇರ್ಬೋದು, ಜೂಜ್ ಇರ್ಬೋದು, ಕೋಳಿ ಅಂಕ ಇರ್ಬೋದು, ಈ ಹಲವು ಅಕ್ರಮಗಳು ನಡೀತಾ ಇದೆ. ಇದರಲ್ಲೆಲ್ಲ ಕೂಡ ಪೊಲೀಸರೇ ಶಾಮೀಲಾಗಿದ್ದಾರೆ ಅನ್ನುವಂಥ ದೂರು ಪವರ್ ಟಿವಿಗೆ ಬಂದಿತ್ತು. ಇನ್ನು ದೂರು ಕೊಡಕ್ ಹೋದವರನ್ನು ಕೂಡ ಹಣ ಇಸ್ಕೊಂಡು ಕಳಿಸಿದ್ದಾರೆ ಪೊಲೀಸರು. ಕಾರ್ಕಳದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಅನ್ನುವಂಥ ದೂರುಗಳ ಪಟ್ಟಿ ದೊಡ್ಡದಾಗಿ ಬೆಳಿತಾನೆ ಹೋಗುತ್ತೆ. ಗಣಿ ಮಾಲೀಕರಿಂದಲೂ ಕೂಡ ಲಂಚಕ್ಕೆ ಬೇಡಿಕೆ ಇಟ್ಟ ಬಗ್ಗೆ ಕಂಪ್ಲೇಂಟ್ ಆಗಿದೆ. ಇನ್ನು ಪೊಲೀಸರ ಕಿರುಕುಳದ ಬಗ್ಗೆ ಅಳಲು ತೋಡ್ಕೊಳ್ತಾರೆ ದಿನೇಶ್ ಶೆಟ್ಟಿ ಅನ್ನೋರು. ಪ್ರತಿ ತಿಂಗಳು ಲಕ್ಷ ಕೊಡಬೇಕು ಸರ್, ಎಲ್ಲಿಂದ ತಂದು ಕೊಡೋದು, ಇಷ್ಟು ಫೋರ್ಸ್ ಮಾಡ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ ನಮಗೆ ಅಂತ. ಗಣಿಗಾರಿಕೆ ನಡೆಸೋದಕ್ಕೆ ಪ್ರತಿ ತಿಂಗಳು ಮಾಮೂಲಿ ಕೊಡಬೇಕು ಅಂತ ಒತ್ತಡ ಹೇರ್ತಾ ಇದ್ದಾರೆ. ನಿಟ್ಟೆ ಗ್ರಾಮದ ಮಹಾಗಣಪತಿ ಸ್ಟೋನ್ ಕ್ರಷರ್ ಮಾಲೀಕ ದಿನೇಶ್ ಶೆಟ್ಟಿ ಅಳಲು ತೋಡ್ಕೊಳ್ತಾರೆ.
ಪೊಲೀಸರ ಕಿರುಕುಳದ ಬಗ್ಗೆ ದಿನೇಶ್ ಶೆಟ್ಟಿ ಸ್ವತಃ ಪವರ್ ಟಿವಿಗೆ ಮಾಹಿತಿಯನ್ನ ನೀಡ್ತಾರೆ. ದಿನೇಶ್ ಶೆಟ್ಟಿ ಅಲಿಯಾಸ್ ಜೀತು ದೂರಿನ ಬೆನ್ನಲ್ಲೇ ಪವರ್ ಎಸ್ಐಟಿ ಅಖಾಡಕ್ಕಿಳಿಯುತ್ತೆ. ಸತ್ಯಾಸತ್ಯತೆಯನ್ನ ಕಂಡುಕೊಳ್ಳೋದಕ್ಕೆ ಮುಂದಾಗುತ್ತೆ ಪವರ್ ಟಿವಿಯ ತಂಡ. ಕಾರ್ಕಳ ಇನ್ಸ್ಪೆಕ್ಟರ್ ಸಂದೀಪ್ ಬಳಿ ನಮ್ಮ ಟೀಮ್ ಹೋಗುತ್ತೆ. ವಾಟರ್ ಪೈಪ್ಲೈನ್ ಕಾಮಗಾರಿ ಮಾಡ್ತಾ ಇದೀವಿ ಅಂತ ನಾವೊಂದು ಎಕ್ಸ್ಪ್ಲನೇಷನ್ ಕೊಡ್ತೀವಿ ಅವ್ರಿಗೆ ಎಷ್ಟು ಕೊಡ್ತೀರಾ ಅಂತ ನೇರವಾಗಿ ಕೇಳ್ತಾರಂತೆ ಇನ್ಸ್ಪೆಕ್ಟರ್ ಸಂದೀಪ್. ಒಂದು ಕೆಲಸ ಮಾಡ್ರಿ, ಆ ಯೂನಿಫಾರ್ಮ್ ಬಿಚ್ಚಿಟ್ಟು ಹೋಗಿ ಮನೇಲಿ ಕೂತ್ಕೊಳ್ರಿ. ಇವ್ರು ಅನ್ಫಿಟ್ ಟು ಬಿ ದೇರ್ ಮಿಸ್ಟರ್ ಸಂದೀಪ್. 20,000 ಕೊಡ್ತೀವಿ ಅಂದಿದ್ದಕ್ಕೆ ಏನ್ 20,000ನಾ? ಅದೆಲ್ಲ ಆಗಲ್ಲ ರೀ, 1 ಲಕ್ಷ ಕೊಡ್ಬೇಕು ಅಂತಾರೆ. ಫಸ್ಟ್ ಪೋಸ್ಟಿಂಗ್ ಇದು ನಂದು, 1 ಲಕ್ಷ ಕೊಡ್ಬೇಕು. ಫಸ್ಟ್ ಪೋಸ್ಟಿಂಗ್ ಅಲ್ಲೇ ಅಣ್ಣ 1 ಲಕ್ಷ ಕೇಳ್ತಾರೆ ನೋಡಿ. ಚೌಕಾಸಿ ಬಳಿಕ 30,000ಕ್ಕೆ ಒಪ್ಕೊಳ್ತಾರೆ ಆ ಪೊಲೀಸ್ ಅಧಿಕಾರಿ. ಮೊದ್ಲು 25,000, ಅದಾದ್ಮೇಲೆ 5,000 ರೂಪಾಯಿ ಲಂಚ ಸ್ವೀಕಾರ ಮಾಡ್ತಾರೆ. ಬರೀ ಒಪ್ಪಿಕೊಳ್ಳೋದಲ್ಲ, ಲಂಚವನ್ನ ಸ್ವೀಕಾರ ಮಾಡ್ತಾರೆ. ಎಷ್ಟು ಕೊಡ್ತೀರಾ ಅಂತ ನೇರವಾಗಿ ಕೇಳ್ತಾರೆ, ಲಂಚ ಸ್ವೀಕಾರ ಮಾಡ್ತಾರೆ. ಇಷ್ಟೆಲ್ಲ ಹೇಳಿದ್ದೀನಿ. ಇದನ್ನ ಎಕ್ಸ್ಪ್ಲನೇಷನ್ ಇನ್ನೊಂದು ಸ್ವಲ್ಪ ನೀಡೋಕ್ಕಿಂತ ಮುಂಚೆ ಆ ವಿಡಿಯೋ ಇದೆ, ಆ ವಿಡಿಯೋ ಒಂದ್ಸಲ ನೋಡ್ಕೊಂಡು ಬನ್ನಿ. ನೀವೇ ತೂ ಚೀ ಅಂತ ಉಗಿತೀರಾ, ನೋಡ್ಕೊಂಡು ಬನ್ನಿ. ಸರ್ SNC ಕನ್ಸ್ಟ್ರಕ್ಷನ್ಸ್. SNC ಕನ್ಸ್ಟ್ರಕ್ಷನ್ ಸರ್. ಎಲ್ಲಿ ಮಾಡ್ತಿದ್ದೀರಾ? ಇದು ವರಾಯಿ ಟು ಕಾರ್ಕಳ ಪೈಪ್ಲೈನ್ ಸರ್. ಓಕೆ. ಮೊದಲು ಪ್ರವೀಣ್ ಶೆಟ್ಟಿ ಅಂತಿದ್ರು, ಅವರು ಬೇರೆ ಇದು ಬೇರೆ ಕಡೆ ಹೋದ್ರು. ನಾನು ಅವ್ರ ಚಾರ್ಜಿಗೆ ಬಂದೆ ಸರ್. ಬಂದಿದ್ದೀರಾ? ಸರ್ ಆಗ್ತಿದೆಯಾ ಇದು? ಹಾಂ ಸರ್. ಮೊದಲು 200 ಜನ ಇದ್ರು, ಈಗ 45 ಜನ ಇದ್ದಾರೆ ಸರ್. ಮಳೆಗಾಲ ಅಲ್ವಾ ಸರ್ ಈ ಕಡೆ. ಹೊರ ಇಟ್ಟು ಎಲ್ಲಿ ಹೋಗೋದು? ಕಾರ್ಕಳ. ಕಾರ್ಕಳ. ಇವಾಗ ಧಾರವಾಡ ಒಂದು ನಡೀತಿದೆ, ಮತ್ತು ಕೊಳ್ಳೇಗಾಲ, ಇಲ್ಲಿ ಬಿಜಾಪುರ ಇಷ್ಟು ನಡೀತಿದೆ. ಏನಾಗ್ತೀರಾ? ವಾಟರ್ ಸರ್. ರಸ್ತೆಯಲ್ಲಿ ಆಗಿರ್ತೀರಾ ಸರ್? ಅಲ್ಲಲ್ಲೇ ಆಗಿಲೇಬೇಕಲ್ಲ ಸರ್. ಪರ್ಮಿಷನ್ ಅಲ್ಲಿ ಎಲ್ಲ ಇರುತ್ತೆ ಸರ್. ನಮ್ಮ ದೊಡ್ಡ ಕನ್ಸ್ಟ್ರಕ್ಷನ್ ಅಲ್ವಾ ಸರ್. ಎಷ್ಟು ಪ್ರಾಜೆಕ್ಟ್ ಎಷ್ಟು ಕೊಟ್ಟಿಲ್ಲ? 1,200 ಕೋಟಿ ಇದು. ಇಷ್ಟು ಹೆಚ್ಚಿದೆ? ಹ್ಞೂ ಸರ್. ದೊಡ್ಡದಲ್ಲ ಹಂಗಾರೆ? ಹ್ಞೂ ಸರ್. ನಿಮ್ಮ ಹೆಸರು? ಉಮೇಶ್ ಅಂತ ಸರ್. ಎಲ್ಲಿ ಯಾವುದು? ನಮ್ದು ಆಂಧ್ರ ಆ್ಯಕ್ಚುಲಿ. ನಮ್ಮ ಗಣೇಶ್ ರೆಡ್ಡಿ ಅಂತ ಇಂಜಿನಿಯರ್ ಅವರು ನಮ್ಮ ಎಷ್ಟು ಈಗ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತಾ? ಜಾಸ್ತಿ ದಿವಸ ಆಯ್ತು ಸರ್. ಗೊತ್ತಾದ್ರೆ ಮುಂಚೆ? ಹ್ಞೂ ಸರ್. ಏನೇನು ಮಾಡ್ತಿದ್ದೀನಿ? 25 ಮಾಡ್ತಾ ಇದ್ದೀನಿ ಸರ್. ಹೌದು ಸರ್. ಮಂತ್ಲಿ 25 ಮಾಡ್ತಿದ್ರಂತೆ ಸರ್ ಮೊದಲು. ಏನು ದೊಡ್ಡ ಪ್ರಾಜೆಕ್ಟ್ ಸರ್. ಒಂದು ಮಾಡಿ ಸರ್ ಇಲ್ಲ 25 ಸರ್. ನೆಕ್ಸ್ಟ್ ಈಗ 45 ಜನ ಇದ್ದಾರೆ ಸರ್. ನೆಕ್ಸ್ಟಲ್ಲಿ ಮಾಡ್ತೀವಿ ಸರ್. 1,200 ಕೋಟಿ ಪ್ರಾಜೆಕ್ಟ್. ಹ್ಞೂ ಸರ್. ಇಲ್ಲ 25 ಸರ್ ಕೊಡ್ತಿದ್ದು. ಮೊದಲು ಪ್ರವೀಣ್ ಶೆಟ್ಟಿ ಅಂತಿದ್ರು, ಅವ್ರು 25 ಕೊಡ್ತಿದ್ರಂತೆ. ಈಗ 45 ಮೆಂಬರ್ಸ್ ಇದ್ದಾರೆ. ನೆಕ್ಸ್ಟ್ ಮಂತಲ್ಲಿ ರೈಸ್ ಆಗ್ತಿದೆ ಸರ್. ಹ್ಞೂ 130 ಕೊಡ್ತೀನಿ ಸರ್. ಈಗ ಒಂದು ಮಾಡಿ ನಮ್ಮ ಇಂಜಿನಿಯರ್ಗೆ ಒಂದ್ಸರಿ ಮಾತಾಡಿ ಸರ್. ಹ್ಞೂ ಗಣೇಶ್ ರೆಡ್ಡಿ ಅಂತ ಸರ್. ಅವರು ಅಲ್ಲಿರ್ತಾರೆ ಸರ್. ವರಾಹಿ ಇದು ನೋಡ್ತಾ ಇರ್ತಾರೆ ಸರ್. ಎಬ್ರಿಯಲ್ಲಿ ಇರ್ತಾರೆ. ಅದೆಲ್ಲ ಇರ್ಬೇಕಾ? 372 610. ಹಲೋ ಸಾಹೇಬ್ರು, ಅದೇ ಜಾಸ್ತಿ ಮಾಡಿ ಅಂತಿದ್ದಾರೆ ಸರ್. ಅದು ಒಂದು ಕೇಳಿದೆ. ನಾನು 45 ಮೆಂಬರ್ಸ್ ಮಾತ್ರ ಇದ್ದಾರೆ ಅಂತ ಹೇಳಿದೆ. ಸಾಹೇಬ್ರಿಗೆ ಕೊಡಲ? ಸರಿ ಸರ್. 130 ಹೇಳಿದೆ ಸರ್. ಅದು ದೊಡ್ಡ ಪ್ರಾಜೆಕ್ಟ್ ಅಲ್ಲ ನಿಮ್ಮದು, ಒಂದು ಅಂತಿದ್ದಾರೆ. ಒಂಚೂರು ಕೊಡ್ತೀನಿ ನೋಡಿ ಸರ್. ಪರವಾಗಿಲ್ಲ ಸರ್. ಆಯ್ತು. ಹಾಂ ನಮಸ್ಕಾರ. ನೋಡೋಣ, ಈಗ ಬಂದಿದ್ದೀರಪ್ಪ.
ಅದು ನೋಡಿ ಈಗ ನಮ್ದು ಸ್ವಲ್ಪ ಒಂದು ಅದು ಇದು ಇರುತ್ತಲ್ಲ ಆಫೀಸ್ ಇದೆ ಅಷ್ಟೇ. ಮತ್ತೆ ಬರುತ್ತಲ್ಲ ಬೇಸಿಗೆ. ಮಾತಾಡ್ತೀನಿ ಇವತ್ತು ಮಾತಾಡ್ತೀನಿ ಸರ್ ಎಷ್ಟು ಮಾಡಲಿ ಸರ್? ಸರ್ ಸರಿ ಸರ್. ಅದೇ 30 ಕೊಡಿ ಅಂತಂದ ಸರ್. ಸರ್ 30 ಮಾಡ್ತೀನಿ ಸರ್. ಸರ್ ನೆಕ್ಸ್ಟ್ ಮಾಡಿಸ್ಕೊಡ್ತೀವಿ ಸರ್. ಹೌದಾ? ನೆಕ್ಸ್ಟ್ ಸಲ ಇದು ಬಾಗ್ಲು ಇಲ್ಲ ಸುಮ್ಮನೆ ಎಷ್ಟಿದೆಯಾ ಸರ್? ಅದು 25 ಇರಬೇಕು ಸರ್. ನೆಕ್ಸ್ಟ್ ಮಾಡ್ತೀನಿ ಸರ್. ಸ್ಟಾರ್ಟಿಂಗ್ ಬಂದಿರೋ ಪರಿಚಯ ನಾವು ಹೊಸ್ದಾಗಿ ಬಂದಿದ್ದೀಯಾ? ಇಲ್ಲ ಮಾಡ್ತೀನಿ ಸರ್. ಫಸ್ಟ್ ಪೋಸ್ಟಿಂಗ್ ನಮ್ದು. ಹೌದಾ ಸರ್? ಒಂದು ತಿಂಗಳ ಅದು 25 ಇದೆ ಸರ್. ದಿವಸದ 5 ಇದೆ ಸರ್. ದಿವಸದ 5 ಇದೆ ಸರ್. ದಿವಸದ 5 ಇದೆ ಸರ್. ದಿವಸದ 5 ಇದೆ ಸರ್. ಮಾಡ್ತೀನಿ ಬಿಡಿ ಸರ್. ಹೌದಾ? 15 ಡೇಸ್ ಟೈಮ್ ಕೊಡಿ ಸರ್. ಇಲ್ಲ ನಾಳೆನೇ ಇಲ್ಲ ನಮ್ಮ ಹುಡುಗನ ಹತ್ರ ಕಳಿಸ್ತೀನಿ, ಇಲ್ಲ ನಾನೇ ಬಂದು ಕೊಡ್ತೀನಿ. ನೀವು ನಾವು ಇಲ್ಲಿ ಬಂದಿಲ್ಲ ಕ್ಲಿಯರ್ ಮಾಡೋಕ್ಕೆ ಇನ್ನೂ ಕೆಲಸ ಇದೆ ಸರ್. 15% ಬರೋದು ಹೋಗೋದು ಕ್ಲಿಯರ್ ಮಾಡೋದು ನಾಳೆ ಬರ್ತೀನಿ ಬಿಡಿ ಸರ್. ನಾಳೆ ಬರ್ತೀರಾ? ಹ್ಞೂ ಸರ್. ಫೋನ್ ನಂಬರ್ ಮೆಸೇಜ್ ನೋಡ್ತೀರಾ? ಯಾರು ಸರ್? ಇಲ್ಲ ಇಲ್ಲ ಸರ್. 20 ಅವ್ರಿಗೇನು ಮಾತಾಡ್ತಿಲ್ಲ ಸರ್, ನಿಮ್ಗೆ ಮಾತಾಡ್ತೀನಿ ಸರ್. SNC ಕನ್ಸ್ಟ್ರಕ್ಷನ್ ಸರ್. ಹಾಂ SNC ಕನ್ಸ್ಟ್ರಕ್ಷನ್ ಸರ್. ಹಾಂ 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 ಎಲ್ಲಿ ಮಾಡ್ತಿದ್ದೀರಾ? ಇದು ವರಾಗಿ ಟು ಕಾರ್ಕಳ ಪೈಪ್ಲೈನ್ ಸರ್. ಓಕೆ. ಮೊದಲು ಪ್ರವೀಣ್ ಶೆಟ್ಟಿ ಅಂತಿದ್ರು, ಹಾಂ ಅವರು ಬೇರೆ ಬೇರೆ ಕಡೆ ಹೋದ್ರು, ನಾನು ಅವ್ರ ಚಾರ್ಜಿಗೆ ಬಂದೆ ಸರ್. ಬಂದಿದ್ದೀರಾ? ಹ್ಞೂ ಸರ್. ಕೆಲಸ ಆಗ್ತಿದೆಯಾ ಇದು? ಹ್ಞೂ ಸರ್. ಓಕೆ. ಮೊದಲು 200 ಜನ ಇದ್ರು, ಈಗ 45 ಜನ ಇದ್ದಾರೆ ಸರ್. ಮಳೆಗಾಲ ಅಲ್ವಾ ಸರ್ ಈ ಕಡೆ. ಹೊರ ಇಟ್ಟು ಎಲ್ಲಿ ಹೋಗೋದು? ಕಾರ್ಕಳ. ಕಾರ್ಕಳ. ಇವಾಗ ಧಾರವಾಡ ಒಂದು ನಡೀತಿದೆ, ಮತ್ತು ಕೊಳ್ಳೇಗಾಲ, ಇಲ್ಲಿ ಬಿಜಾಪುರ ಇಷ್ಟು ನಡೀತಿದೆ. ಏನಾಗ್ತೀರಾ? ವಾಟರ್ ಸರ್. ರಸ್ತೆ ಆಗಿರ್ತೀರಾ ಸರ್? ಅಲ್ಲಲ್ಲೇ ಆಗಿಲೇಬೇಕಲ್ಲ ಸರ್. ಪರ್ಮಿಷನ್ ಅಲ್ಲಿ ಎಲ್ಲ ಇರುತ್ತೆ ಸರ್. ನಮ್ಮ ದೊಡ್ಡ ಕನ್ಸ್ಟ್ರಕ್ಷನ್ ಅಲ್ಲ ಸರ್. ಎಷ್ಟು ಪ್ರಾಜೆಕ್ಟ್ ಎಷ್ಟು ಕೊಟ್ಟಿಲ್ಲ? 1200 ಕೋಟಿ ಇದು. ಇಷ್ಟು ಹೆಚ್ಚಿದ್ದು? ಹ್ಞೂ ಸರ್. ದೊಡ್ಡದಲ್ಲ ಹಂಗಾರೆ? ಹ್ಞೂ ಸರ್. ನಿಮ್ಮ ಹೆಸರು? ಉಮೇಶ್ ಅಂತ ಸರ್. ಎಲ್ಲಿ ಯಾವ ಊರು? ನಮ್ದು ಆಂಧ್ರ ಆ್ಯಕ್ಚುಲಿ. ನಮ್ಮ ಗಣೇಶ್ ರೆಡ್ಡಿ ಅಂತ ಇಂಜಿನಿಯರ್ ಅವರು ನಮ್ಮವರು. ಎಷ್ಟು ಈಗ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತಾ? ಜಾಸ್ತಿ ದಿವಸ ಆಯ್ತು ಸರ್. ಗೊತ್ತಾದ್ರೆ ಮುಂಚೆ ಹ್ಞೂ ಸರ್. ಏನೇನು ಮಾಡ್ತಿದ್ದೀನಿ? 25 ಮಾಡ್ತಾ ಇದ್ದೀವಿ ಸರ್. ಹೌದಾ ಸರ್. ಮಂತ್ಲಿ 25 ಮಾಡ್ತಿದ್ರಂತೆ ಸರ್ ಮೊದಲು. ಏನು ಬೆಲೆ ದೊಡ್ಡ ಪ್ರಾಜೆಕ್ಟ್ ಸರ್ ಒಂದು ಮಾಡಿ ಸರ್. ಇಲ್ಲ 25 ಸರ್. ನೆಕ್ಸ್ಟ್ ಈಗ 45 ಜನ ಇದ್ದಾರೆ ಸರ್. ನೆಕ್ಸ್ಟಲ್ಲಿ ಮಾಡ್ತೀವಿ ಸರ್. 1200 ಕೋಟಿ ಪ್ರಾಜೆಕ್ಟ್ ನಮ್ಮದು. ಹ್ಞೂ ಸರ್. ಐವತ್ತು ಇಲ್ಲ 25 ಸರ್ ಕೊಡ್ತಿದ್ದು. ಮೊದಲು ಪ್ರವೀಣ್ ಶೆಟ್ಟಿ ಅಂತಿದ್ರು, ಅವ್ರು 25 ಕೊಡ್ತಿದ್ರಂತೆ. ಈಗ 45 ಮೆಂಬರ್ಸ್ ಇದ್ದಾರೆ. ನೆಕ್ಸ್ಟ್ ಮಂತಲ್ಲಿ ರೈಸ್ ಆಗುತ್ತೆ ಸರ್. ಹ್ಞೂ ಈಗ ನಾನು ಕೊಡ್ತೇನೆ 130 ಕೊಡ್ತೀನಿ ಸರ್. ಈಗ ಒಂದು ಮಾಡಿ ನಮ್ಮ ಇಂಜಿನಿಯರ್ಗೆ ಒಂದ್ಸರಿ ಮಾತಾಡಿ ಸರ್. ಫೋನ್ ಮಾಡ್ತಾರೆ ಆಗುತ್ತಾ? ಹ್ಞೂ ಯಾರು ಇಂಜಿನಿಯರ್?
ಗಣೇಶ್ ರೆಡ್ಡಿ ಅಂತ ಸರ್. ಎಲ್ಲಿದ್ದಾರೆ? ಅವರು ಅಲ್ಲಿರ್ತಾರೆ ಸರ್. ವರಾಹಿ ಇದು ನೋಡ್ತಾ ಇರ್ತಾರೆ ಸರ್, ಎಬ್ರಿಯಲ್ಲಿ ಇರ್ತಾರೆ. ಅದೆಲ್ಲ ಇರ್ಬೇಕಾ? 372 610. ಹಲೋ ಸಾಹೇಬ್ರು, ಅದೇ ಜಾಸ್ತಿ ಮಾಡಿ ಅಂತಿದ್ದಾರೆ ಸರ್. ಅದು ಒಂದು ಕೇಳಿದೆ, ನಾನು 45 ಮೆಂಬರ್ಸ್ ಮಾತ್ರ ಇದ್ದಾರೆ ಅಂತ ಹೇಳಿದೆ. ಸಾಹೇಬ್ರಿಗೆ ಕೊಡಲ? ಸರಿ ಸರ್, ಹನ್ನೊಂದು 30 ಹೇಳಿದೆ ಸರ್. ಅದು ದೊಡ್ಡ ಪ್ರಾಜೆಕ್ಟ್ ಅಲ್ಲ ನಿಮ್ಮದು, ಒಂದು ಅಂತಿದ್ದಾರೆ. ಒಂಚೂರು ಕೊಡ್ತೀನಿ ನೋಡಿ ಸರ್. ಪರವಾಗಿಲ್ಲ ಸರ್, ಆಯ್ತು. ಹಲೋ, ಹಾಂ ನಮಸ್ಕಾರ. ನೋಡೋಣ, ಈಗ ಬಂದಿದ್ದಾರೆ. ಅದು ನೋಡಿ, ಈಗ ಒಂದು ಸ್ವಲ್ಪ ಒಂದು ಅದು ಇದು ಇರುತ್ತಲ್ಲ ಆಫೀಸ್ ಇದೆ ಅಷ್ಟೇ. ಮತ್ತೆ ಬರುತ್ತಲ್ಲ ಬೇಸಿಗೆ. ಹಾಂ ಹಾಂ ಮಾತಾಡ್ತೀನಿ. ಇವತ್ತು ಮಾತಾಡ್ತೀನಿ ಸರ್. ಎಷ್ಟು ಮಾಡಲಿ ಸರ್? ಸರ್, ಸರಿ ಸರ್. ಅದೇ 30 ಕೊಡಿ ಅಂತಂದ್ರೆ ಸರ್. ಸರ್ 30 ಮಾಡ್ತೀನಿ ಸರ್. ಸರ್ ನೆಕ್ಸ್ಟ್ ಮಾಡಿಸ್ಕೊಡ್ತೀವಿ ಸರ್. ಹೌದಾ? ನೆಕ್ಸ್ಟ್ ಸಲ ಇದು ಬಾಗ್ಲು ಇಲ್ಲ, ಸುಮ್ಮನೆ ಆಲ್ ರೈಟ್, ನೋಡಿದ್ರಲ್ಲ ಯಾವ ರೀತಿ ಅವರು ಎಷ್ಟು ಕೊಡ್ತೀರಿ ಅಂತ ಲಜ್ಜೆಗೆಟ್ಟು ಕೇಳ್ತಾರೆ. ಹಿಂದ್ಗಡೆ ನ್ಯಾಷನಲ್ ಫ್ಲಾಗ್ ಇದೆ ರೀ, ಪೊಲೀಸ್ ಡಿಪಾರ್ಟ್ಮೆಂಟ್ ಫ್ಲಾಗ್ ಇದೆ, ಅದ್ರ ಮುಂದೆ ಕೂತ್ಕೊಂಡು ರಾಜಾರೋಷವಾಗಿ ದುಡ್ಡು ಎಣಿಸ್ಕೊಂಡು ಹೆಂಗೆ ಜೇಬಲ್ಲಿ ಇಟ್ಕೊಳ್ತಾರೆ ಅಂತ ನೋಡಿ. ಕಡಿಮೆ ಆಯಿತು ಅಂತಾರೆ 30,000 ಕೇಳಿದ್ರೆ. ಒಂದು ಬೈಗುಳ ಇದೆ, 3 ಬಿಟ್ಟವರು ಅಂತ ಹೇಳ್ತಾರೆ. ಈ ಬೆಂಗಳೂರಿಗೆ ಬಂದರೆ ಅದನ್ನು 6 ಬಿಟ್ಟವರು ಅಂತ ಹೇಳ್ತಾರೆ. ಈ ವಿಡಿಯೋ ನೋಡಿದರೆ ಇವನು 9 ಬಿಟ್ಟವನು ಅಂತ ಅನಿಸುತ್ತೆ ನನಗೆ. ಸಿ ದ ಲೆವೆಲ್, ಯಾವ ರೀತಿಯಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು, ನೀವು ಹೇಳಿದ್ರಿ ಹಿಂದ್ಗಡೆ ತಿರಂಗ ಇದೆ, ಪೊಲೀಸ್ ಫ್ಲ್ಯಾಗ್ ಇದೆ, ಯಜಮಾನ್ರು ಕಾಲ ಮೇಲೆ ಕಾಲು ಹಾಕ್ಕೊಂಡು ಏನಪ್ಪ ಅಷ್ಟು ಕಡಿಮೆ ಕೊಡ್ತೀಯಾ, ಒಂದು ಕೊಡು, ಒಂದು ಕೊಡಬೇಕಿತ್ತು, ದುಡ್ಡಲ್ಲ. ಕಪ್ಪಾಳಕ್ಕೆ ಒಂದು ಬಿಡಬೇಕಾಗಿತ್ತಲ್ಲೇ. ಅಲ್ಲಲ್ಲ, ನೀವು ಕಪಾಳಕ್ಕೆ ಇವನಿಗಲ್ಲ, ಫಸ್ಟ್ ಯಾರಿಗೆ ಕೊಡಬೇಕು ಗೊತ್ತಾ? ಈ ಸಿಸ್ಟಮ್ ಇದೆಯಲ್ಲ, ಟ್ರಾನ್ಸ್ಫರ್ ಸಿಸ್ಟಮ್, ಇಲ್ಲಿ ಇವರಂತಂದು ಕೂರಿಸ್ಕೋತಾರಲ್ಲ, ಅವ್ರಿಗೆ ಕೊಡಬೇಕು. ಈ ಲೆಟರ್ ಕೊಡೋದು, MLA ಕೊಡೋದು, ಇವನೇ ಬೇಕಂತ ಹಾಕ್ಸ್ಕೊಳ್ಳೋದು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಕೊಡೋದು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಇವರಿಗೆ ಕಾಲ್ ಮಾಡಿ ಅವನೇ ಬೇಕು, ನನ್ನ ತಮ್ಮ ಅವನು ಬಂದಿಲ್ಲ ಅಂದ್ರೆ ಇವತ್ತೇ ಬೇಕು ಅವನಂತ ಕೇಳ್ಕೊಳ್ಳೋದು, ಬೆಂಗಳೂರಿಂದ ಲೆಟರ್ ಹಾಕ್ಸ್ಕೊಳ್ಳೋದು. CM DCMಗಳು ಕೂಡ ಇವರಿಗೆ ಲೆಟರ್ ಕೊಡ್ತಾರೆ. ಇವನು ಮಹಾತ್ಮ, ದೇಶದ ಗಡಿ ಕಾದು ಬಂದಿದ್ದಾನೆ, ದೇಶ ಸೇವೆಗೆ ಇವನೇ ಮುಡಿಪಾಗಿರ್ಬೇಕು, ಇವನನ್ನು ಈ ಸ್ಟೇಷನಲ್ಲಿ ಕೂರಿಸ್ಬೇಕು ಅನ್ನೋದು. ಒಂದೊಂದು ಲೆಟ್ರಿಗೆ ಇಷ್ಟಿಷ್ಟು ಕೊಡಬೇಕು ಅನ್ನೋದು. ಅವ್ರಿಗೆ ಒಂದೊಂದು ಕೊಡಬೇಕು ಮೊದಲು, ಮತ್ತೆ ಇವನಿಗೆ ಕೊಡಬೇಕು. ಯಾರನ್ನು ಮಾರ್ತಾರ್ರಿ ಇವರು? ಅವನು ಎಷ್ಟೋ ಲಕ್ಷ ಕೋಟಿ ಕೊಟ್ಟು ಬಂದವನು ಇಲ್ಲಿ ಬಂದು ಏನು ಮಾಡ್ತಾನೆ? 1.5 ತಿಂಗಳಾಯ್ತು, ಜಸ್ಟ್ 1.5 ಮಂತ್, 2ನೇ ಸಲ ಎಂಟ್ರಿ. ನಿಮ್ಗೆ ಗೊತ್ತಾ? ಮೊನ್ನೆ SP ಅವರೇ, ಉಡುಪಿ SP ಅವರೇ, ಕೇಳಿಸ್ಕೊಳ್ಳಿ, ನೀವು 1 ವರ್ಷ ಆಯಿತು ಬಂದು, ಕೇಳಿಸ್ಕೊಳ್ಳಿ. ಕಾರ್ಕಳದ ಸ್ಟೇಷನ್, DYSP ಸ್ಟೇಷನ್, ಕಾರ್ಕಳದಲ್ಲಿ ಸಿಬ್ಬಂದಿಗಳು 20 ವರ್ಷದಿಂದ ಠಿಕಾಣಿ ಹುಡ್ತಾವ್ರೆ.
ಕಾರ್ಕಳ ಸ್ಟೇಷನ್ನಿಂದ DYSP ಆಫೀಸ್, ಅಲ್ಲಿಂದ ಇಲ್ಲಿಗೆ SP ಆಫೀಸ್ಗೆ. ಇವರಿಗೆ ಬೇರೆ ಎಲ್ಲೂ ಟ್ರಾನ್ಸ್ಫರ್ ಆಗೋದೇ ಇಲ್ಲ. 20-25 ವರ್ಷ ಸರ್ವಿಸ್ ಮಾಡಿದವರು ಇನ್ನೂ ಅಲ್ಲೇ ಇದ್ದಾರೆ. ಡೋಂಟ್ ಯು ಫೀಲ್? ಇದು ಸ್ಟಿಂಗ್ ಆಪರೇಷನ್ ಅಲ್ಲ. ನಾನು ಹೇಳಿದ್ದೀನಿ, ಭ್ರಷ್ಟಾಚಾರ ಮುಕ್ತ ಕಾರ್ಕಳವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ರಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದೀವಿ ಅಂತ ಹೇಳಿದ್ವಿ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ. ನಾನು ಹೇಳಿದ್ದೀನಿ, ಕಾರ್ಕಳ ಮುನ್ಸಿಪಾಲ್ಟಿ ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನನಗೊಂದು ನಗು ಬರ್ತಾ ಇದೆ. ವಿದ್ಯಾಸಂಸ್ಥೆಗಳು ಅಂತ ಹೇಳ್ಕೊಂಡ ವಿದ್ಯಾಸಂಸ್ಥೆಗಳಲ್ಲಿ ಯಾವ ರೀತಿಯ ಭ್ರಷ್ಟಾಚಾರಗಳಾಗ್ತಾ ಇದ್ದಾವೆ, ಆ ವಿದ್ಯಾಸಂಸ್ಥೆಗಳು ಏನು ಮಾಡ್ತಾ ಇದ್ದಾವೆ, ಆ ವಿದ್ಯಾಸಂಸ್ಥೆಗಳಲ್ಲಿ ವಿವೇಕಾನಂದರ ಡ್ರೆಸ್ ಹಾಕ್ಕೊಂಡ್ಬಿಟ್ಟು ಮಾತಾಡಿಕೊಂಡು ಏನು ಮಾಡ್ತಾ ಇದ್ದಾರೆ, ಕೂತ್ಕೊಳ್ಳುವಾಗ ಸ್ಟೇಜ್ ಮೇಲೆ ಕೂತ್ಕೊಳ್ಳುವಾಗ ವಿವೇಕಾನಂದರ ಡ್ರೆಸ್ಸು, ಕೆಳಗಿಳಿದ ಮೇಲೆ ಲೂಟಿ. ವಿದ್ಯಾಸಂಸ್ಥೆಗಳು, ನಾನು ಹೇಳ್ತೀನಿ, ವಿದ್ಯಾಸಂಸ್ಥೆಗಳಿಂದ ಹಿಡಿದು ಸ್ವಚ್ಛ ಕಾರ್ಕಳ ಅಂತ ಹೊರಟಿದ್ವಲ್ಲ, ನಾನು ಹೇಳ್ತಾ ಇದ್ದೀನಿ, ಮೊನ್ನೆ ಒಂದು ವಿದ್ಯಾಸಂಸ್ಥೆ ಓಪನ್ ಆಯಿತು. ಇಡೀ ಸರ್ಕಾರಿ ಪ್ರದೇಶದಲ್ಲಿದ್ದ ಮರಗಳನ್ನು ಧ್ವಂಸ ಮಾಡಲಾಯಿತು. ಅಲ್ಲೇ ನಾನು ನಡ್ಕೊಂಡು ನನ್ನ ತಂದೆ ಮನೆಗೆ ಹೋಗ್ತಾ ಇದ್ದೆ. ಸಾವಿರಾರು ಮರಗಳನ್ನು ರಾತ್ರಿ ಕಡಿದ್ಬಿಟ್ಟು ಸಾಗಿಸಲಾಯಿತು. ಕ್ಯಾನ್ ಯು ಬಿಲೀವ್? ಮರದ ಬೇರು ಸಮೇತ ಕಿತ್ತಾಕ್ಲಾಯಿತು. ನನ್ನ ಹತ್ರ ವಿಡಿಯೋ ಇದೆ, ತೋರಿಸ್ತೀನಿ ನಿಮಗೆ. ನಾಟ್ ಈವನ್ ಒಂದು ಫಾರೆಸ್ಟ್, ನಾಟ್ ಈವನ್ ಒನ್ ರೇಂಜರ್, ನಾಟ್ ಈವನ್ ಒನ್ DFO ಅದರ ಸಂರಕ್ಷಣೆಗೂ ಬರಲಿಲ್ಲ, ಆ ನ್ಯೂಸ್ಗೂ ಬಂದಿಲ್ಲ. ವಿರೋಧ ಪಕ್ಷಗಳೂ ಇಲ್ಲ, ಆಡಳಿತ ಪಕ್ಷವೂ ಇಲ್ಲ, ಎಲ್ಲರೂ ಶಾಮೀಲು. ಅಲ್ಲಿ MLA ಏನು ಮಾಡ್ತಾ ಇದ್ದಾರೆ ಸರ್? ಎಲ್ಲರೂ ಶಾಮೀಲು. ನಾನು ಹೇಳ್ತಾ ಇದ್ದೀನಿ ಕೇಳಿ. ಮಾತಾಡಿದ್ರೆ ಆ ಮನುಷ್ಯ ವಿವೇಕಾನಂದರ ಡ್ರೆಸ್ ಹಾಕೊಂಡ್ಬಿಟ್ಟು ಸ್ಟೇಜಲ್ಲಿ ಕೂತ್ಕೋತಾನೆ. ನಾನು ಆಗಿನ ವಿವೇಕಾನಂದ ಅದು, ಈಗಿನ ವಿವೇಕಾನಂದ ಇದು ಅಂತ ಹಿಂಗೆ ಕೂತ್ಕೋತಾನೆ. ಇನ್ನೊಂದು ವಿದ್ಯಾಸಂಸ್ಥೆ ಇದೆ, ನಾನು ಹೇಳ್ತೀನಿ ಕೇಳಿ. ಇಡೀ ಹೊಳೆಗೆ, ಅಲ್ಲಿ ಹರಿಯುವ ನೀರಿಗೆ, ಇಡೀ ಹಾಸ್ಟೆಲ್ನ ಮಕ್ಕಳ ತ್ಯಾಜ್ಯ ಏನಿದೆಲ್ಲ, ಇನ್ಕ್ಲೂಡಿಂಗ್ ಪ್ಯಾಡ್ಸ್, ಎಲ್ರಿಗೆ ನಾನು ಎಚ್ಚರಿಕೆ ಗಂಟೆ ಕೊಟ್ಟಿದ್ದೀನಿ. ಬೇಡ ಮಾಡಬೇಡಿ, ನನ್ನನ್ನು ಇದಕ್ಕೆ ಇಳಿಸಬೇಡಿ, ಐ ಆಮ್ ಡೂಯಿಂಗ್ ಮೈ ಡ್ಯೂಟಿ, ತಿದ್ಕೊಳ್ಳಿ ಅಂತ. ನೋ. ಕಾರ್ಕಳ ಮುನ್ಸಿಪಾಲ್ಟಿ ಆಫೀಸಿಂದ ಹಿಡಿದು, ಹೆಣ ಎತ್ತುವುದರಲ್ಲಿಂದ ಹಿಡಿದು, ಆಸ್ಪತ್ರೆಯಿಂದ ಹಿಡಿದು, ಪಂಚಾಯತ್ ಆಫೀಸಿಂದ ಹಿಡಿದು, PDOಗಳಿಂದ ಹಿಡಿದು, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಹಿಡಿದು, ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಡಿದು, ಮುನ್ಸಿಪಾಲ್ಟಿಯಿಂದ ಹಿಡಿದು, ತಾಲೂಕು ಆಫೀಸ್ವರೆಗೆ ಒಂದು ಕನ್ವರ್ಷನ್ ಆಗಬೇಕಾದ್ರೆ ಜನಗಳು ಬರ್ತಾರೆ. ಸರ್ 9/11 ಆಗಬೇಕಾದ್ರೆ 200 ರೂಪಾಯಿ ಫಿಕ್ಸ್ ಸರ್ ಸೆನ್ಸ್ಗೆ. ನಮ್ಮಲ್ಲಿ ಅಧಿಕಾರಿಗಳು ರೇಟ್ ಹಾಕೊಂಡು ಕೂತ್ಕೊಂಡಿದ್ದಾರೆ ಸರ್. ನೋ ಬಾರ್ಗೈನ್, ರೇಟ್ ಇಷ್ಟೇ, ಬಾರ್ಗೈನ್ ಮಾಡಬೇಡ, ಬೇಕಾ ಮಾಡ್ಕೊಂಡು ಹೋಗಿ. ಒಂದು ಬಡವ ಮನೆ ಕಟ್ಟಬೇಕಾದ್ರೆ ಯಾವುದಾಗಲ್ಲ. ಒಂದು ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಬೇಕಾದರೆ ದುಡ್ಡು ಕೊಡಬೇಕು. ಕಾರ್ಕಳದಲ್ಲಿ ಕಸ ಎತ್ತಬೇಕಾ, ನಿಮ್ಮ ಮನೆ ಎದುರುಗಡೆಯಿಂದ ಕಸ ಎತ್ತಬೇಕಾ, ದುಡ್ಡು ಕೊಡಬೇಕು. ಭ್ರಷ್ಟಾಚಾರ ಅಲ್ಲಿವರೆಗೆ ಹೋಗ್ಬಿಟ್ಟಿದೆ. ವಿವೇಕಾನಂದರ ಹತ್ರ ಮಾತಾಡಿದ್ರೆ ಆಗಲ್ಲ, ಭಾಷಣ ಮಾಡಿದ್ರೆ ಆಗಲ್ಲ. ವಿವೇಕಾನಂದರ ಜೀವನದ ಅಟ್ಲೀಸ್ಟ್ 1% ಆದರೂ ಮಾಡಿ ತೋರಿಸ್ಬೇಕು ಅನ್ನೋದು ಇದು. ದಿಸ್ ಈಸ್ ವಾಟ್ ಪವರ್ ಟಿವಿಗೆ ಇಳಿದಿದೆ. ನಾವು ವಿವೇಕಾನಂದರ ಆಗಲ್ಲ, ಆಗ್ಲಿಕ್ಕೆ ಚಾನ್ಸೂ ಇಲ್ಲ ನಮ್ಮ ಹಣೆ ಬರಕ್ಕೆ. ಅವ್ರ ಹೆಸರೆತ್ತೋ ಯೋಗ್ಯತೆನೂ ನಮಗಿಲ್ಲ. ಬಟ್ ಅವ್ರು ಮಾಡಿದ್ದು 1% ಆದರೂ ಕಾರ್ಕಳದಲ್ಲಿ ಮಾಡುವ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ದಿಸ್ ಈಸ್ ವಾಟ್ ವಿ ಸ್ಟಾರ್ಟೆಡ್. ನೋಡ್ರಿ ಹೇಸಿಗೆ, ನೋಡ್ರಿ ಯೂನಿಫಾರ್ಮು, ತಗೊಳ್ಳೋ ರೀತಿ ನೋಡ್ರಿ. ನಮ್ಮ ನೋಟಲ್ಲಿ ಗಾಂಧೀಜಿ, ನಮ್ಮ ನೋಟಲ್ಲಿ ಯಾರು ಹೇಳಿ? ಗಾಂಧೀಜಿ. ಪಾಪ ಅವು ಗಾಂಧೀಜಿ ಫೋಟೋ ತೆಗ್ದಾಕ್ಬಿಡ್ಬೇಕಪ್ಪ. ಪಿತಾಮಹ ನಾವು ಕರೆಯುವಂಥದ್ದು ದೇಶದ, ಅವರ ಫೋಟೋ ಅಲ್ಲಿ ದೇಶದ ಪೊಲೀಸ್, ಕರ್ನಾಟಕದ ಹೆಮ್ಮೆಯ ಪೊಲೀಸ್ ಫ್ಲಾಗ್, ಮತ್ತೆ ಅದರ ಪಕ್ಕ ತಿರಂಗ, ಅದರ ಮಧ್ಯದಲ್ಲಿ ಭ್ರಷ್ಟಾಚಾರ ವಿತ್ ಯೂನಿಫಾರ್ಮ್. ಕೊಡ್ರಿ, ಫಸ್ಟ್ ಬಂದಿದ್ದೀನಿ, ಕೊಡಿ, ಕೊಟ್ಬಿಟ್ಟು ಬಂದಿದ್ದೀನಿ. ಯಾರಿಗೆ ಕೊಟ್ಟಿದ್ಯಪ್ಪ? ಮಿಸ್ಟರ್ ಸಂದೀಪ್, ಒಂದು 100 ಜನ ನಿನ್ನ ಐ ಸಲ್ಯೂಟ್ ಯು ಮ್ಯಾನ್. ನಿನಗೆ ಇಷ್ಟರವರೆಗೆ ಕಾಂಟ್ಯಾಕ್ಟ್ ಇದೆ ಅಂತ ನನಗೆ 2 ದಿನದಲ್ಲಿ ಗೊತ್ತಾಯಿತು. ನೀನು ಎಷ್ಟು ಲೀಡಲ್ಲಿ ಇದೆಯಾ ಅಂತ ನಂಗೆ 2 ದಿನ, ಎಂತೆಂಥವರ ಕಾಲ್ ನಮಗೆ ಬಂದಿತ್ತು ನಿನ್ನ ಸ್ಟೋರಿ ನಿಲ್ಲಿಸ್ಲಿಕ್ಕೆ ಅಂತ ಹೇಳಿದ್ರೆ, ಆಗ ಗೊತ್ತಾಯಿತು ನಿನ್ನ ಲೆವೆಲ್ ಎಲ್ಲಿದೆ ಅಂತ. ಕೆಲವರು ಹೇಳ್ತಾರೆ, ಸರ್ ಅವನಿಗೆ ಹೆಂಡತಿ ಮಕ್ಕಳಿದೆ ಸರ್, ಬಿಟ್ಬಿಡಿ ಸರ್, ಬೇರೆಯವ್ರಿಗೆ ಹೆಂಡತಿ ಮಕ್ಕಳಿಲ್ಲಪ್ಪ. ನೀನು ದುಡ್ಡು ತಗೊಳ್ತೀಯಲ್ಲ, ಬಡವರ ಬೆವರಿಳಿಸ್ತೀಯಲ್ಲ,
ಅವ್ರಿಗೆ ಹೆಂಡತಿ ಮಕ್ಕಳಿಲ್ವಾ? ನಿನಗೆ ಮಾತ್ರ ಹೆಂಡತಿ ಮಕ್ಕಳ? ನಿನಗೆ ಮಾತ್ರ ಕಷ್ಟನಾ? ನಿನಗೆ ಮಾತ್ರ ಮರ್ಯಾದೆಯಾ? ಯು ಆರ್ ಪೇಯ್ಡ್. ಜನಸಾಮಾನ್ಯರ ಟ್ಯಾಕ್ಸ್ ದುಡ್ಡಲ್ಲಿ ಸಂಬಳ ತಗೊಂಡು ಹೋಗ್ತಾ ಇದ್ದೆ. ಜನಸೇವಕ ಅಂತ ಬಂದು ಅಲ್ಲಿ ಕೂತ್ಕೊಂಡಿರ್ಬೇಕಿತ್ತು. ಮಾಡಪ್ಪ, ಒಂದು ಲಿಮಿಟಲ್ಲಿ ಎಲ್ಲರೂ ಮಾಡ್ತಾರೆ ಅಂತ ಹೇಳ್ಬೋದು. ಈಗಿನ ಕಾಲದಲ್ಲಿ 10% ಈ CSR ಫಂಡಪ್ಪ. ಈಗ ನಾವು ಇನ್ಕಮ್ ಟ್ಯಾಕ್ಸಲ್ಲಿ ಇದೆ ಕಾರ್ಪೊರೇಟ್ ಕಲ್ಚರ್ 10% CSR ಫಂಡ್ ಕೊಡ್ರಿ, ಹೋಗ್ಲಿ, ಲಂಚ್ ಅಲ್ಲ ಅದು. ಆ ಕಡೆ ಕಾರ್ಕಳದಲ್ಲಿ ಒಂದು ಇದೆ, ಆ ಕಡೆ ಚತುರ್ಮುಖ ಬಸದಿ, ಗೋಮಟೇಶ್ವರ, ಈ ಕಡೆ ಬಂದರೆ ಅನಂತ ಶಯನ, ಇಲ್ಲಿ ಬಂದರೆ ಮಾರಿಕಾಂಬ ಟೆಂಪಲ್, ಆ ಕಡೆ ಏನೋ ವೆಂಕಟರಮಣ, ಶ್ರೀ ವೆಂಕಟರಮಣ ಮತ್ತು ಆಂಜನೇಯ, ಮಧ್ಯದಲ್ಲಿ ಪೊಲೀಸ್ ಸ್ಟೇಷನ್. ಡೋಂಟ್ ಯು ಫೀಲ್ ಶೇಮ್? ಜನ ನಾಯಕರಿಗೂ ನಾಚಿಕೆ ಹಾಕ್ಬೇಕು. ಇಂಥವ್ರನ್ನ ಅಲ್ಲಿ ತಂದು ಹಾಕ್ತಿರಲ್ಲ, ಅಲ್ಲಿ ಇಟ್ಕೋತಿರಲ್ಲ. ಅಲ್ಲಿ ದಿಸ್ ಇಸ್ ನಾಟ್ ಫಸ್ಟ್. ಇದರಲ್ಲಿ ಯಾವುದು ಆಡಳಿತ ಪಕ್ಷ ವಿರೋಧ ಪಕ್ಷ ಯಾವುದಿಲ್ಲ. ಡೋಂಟ್ ಸೇ ಈಗ ಅವ್ರು ಮಾಡಿದ್ರು ನಾವು ಸರಿ ಇದ್ದೀವಿ ಅಂತ. ಇಲ್ಲ 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 ಇಲ್ಲ, ಯಾವುದು ಸರಿ ಇಲ್ಲ. ಭ್ರಷ್ಟಾಚಾರಕ್ಕೆ ಯಾವ ಪಾರ್ಟಿ ಹೆಸರು ಇಲ್ಲ, ಎಲ್ಲರೂ ಒಂದೇ. ಮರಳು ಗಣಿಗಾರಿಕೆಯಲ್ಲೂ ಇದ್ದಾರೆ. ನಿಮ್ದು ನೋಡಿದ್ರೆ ಫಾರೆಸ್ಟ್ ಮರ ಕಡಿದು ರಾತ್ರಿಗೆ ಸಾಗಿಸೋದು ಯಾರು ಗೊತ್ತಾ? ರಾಜಕಾರಣಿಗಳಿಗೆ, ಕ್ಲೋಸ್ ಇರುವವರ ಫ್ಯಾಕ್ಟ್ರಿಗಳಿಗೆ. ಯಾರ್ದು ಕ್ರಷರ್ಸು? ರಾಜಕಾರಣಿಗಳ ಕ್ಲೋಸ್ ಇರುವವ್ರದ್ದು ಕ್ರಷರ್ಸು. ಯಾರ್ದು ಇನ್ಸ್ಟಿಟ್ಯೂಷನ್ಗಳು? ರಾಜಕಾರಣಿಗಳಿಗೆ ಕ್ಲೋಸ್ ಇರುವವರ ಇನ್ಸ್ಟಿಟ್ಯೂಷನ್ಗಳು. ಯಾರ್ದು ಬಾರ್ಗಳು? ಅಣ್ಣಂದು ಕಟೌಟ್ ಹಾಕ್ಬಿಡಿ ಸಾಕು. ಅಣ್ಣಂದ್ರದ್ದು ಕಟೌಟ್ ಹಾಕಿ, ಇಟ್ಸ್ ಓಕೆ, ಬರ್ತ್ಡೇ ಮಾಡಿ. ಇಟ್ಸ್ ಎ ಸೇಮ್. ಮಾಡ್ಬೇಕ್ರಿ, ಎಲ್ಲರೂ ಮಾಡಬೇಕು, ಕಾಸು ಮಾಡ್ಬೇಕು ಎಲ್ಲರೂ. ಈ ಲೆವೆಲಲ್ಲ, ಲಜ್ಜೆಗೆಟ್ಟು, ಮರ್ಯಾದೆಗೆಟ್ಟು, ಎಲ್ಲ ಬಿಟ್ಟು. ಆ್ಯಂಡ್ ನಿಮಗೆ ಹೆಂಡತಿ ಮಕ್ಕಳು ಸಂಬಂಧದವರು ಮರ್ಯಾದೆ ಯಾವಾಗ ಈ ದುಡ್ಡಲ್ಲಿ ಹೋಗಿ ಟಿವಿಲಿ ಬರುತ್ತೆ ಅಂತ ಆದ್ಮೇಲೆ, ಸಿಕ್ಕಾಕೊಂಡ್ಮೇಲೆ, ಅಲ್ಲಿವರೆಗೆ ಯಾವುದಿಲ್ಲ. ದುಡ್ಡು ತಗೊಳಗೆ ಎಲ್ಲ ಬಿಟ್ಟು ತಗೋತೀರಪ್ಪ. ಸಿಕ್ಕಾಕೊಂಡ್ಬಿಟ್ರೆ ನಿಮ್ಗೆಲ್ಲ ಬಂದ್ಬಿಡುತ್ತೆ, 9 ವಾಪಸ್ ಬಂದ್ಬಿಡುತ್ತೆ. ಜನಸಾಮಾನ್ಯರು ಹೆಂಗ್ರಿ ಬದುಕುದು? ಬಡವನನ್ನು ಕರ್ಕೊಂಬಂದು ಪೊಲೀಸ್ ಸ್ಟೇಷನಲ್ಲಿ ರುಬ್ಬುವ ಸ್ಟೈಲೇನು ನಿಮ್ದು? ಬಳಸೋ ಭಾಷೆ, ರಾಂಗ್ ಕೇಸ್ಗಳನ್ನು ಹಾಕುವ ಸ್ಟೈಲೇನು? ಕಾಲರ್ ಪಟ್ಟಿ ಹಿಡುವ ಸ್ಟೈಲೇನು? ತೋರಿಸಿ ಇವತ್ತು ಸ್ಟೈಲು. ಇಲ್ಲಿಗೆ ಮುಗಿಯೋಲ್ಲ. ಡೋಂಟ್ ಥಿಂಕ್ ಇಟ್ಸ್ ಓನ್ಲಿ ಇನ್ಸ್ಪೆಕ್ಟರ್. ಇದು ಸ್ಟಾರ್ಟ್. ಡೋಂಟ್ ಥಿಂಕ್ ಇಟ್ಸ್ ಓನ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್. ವಿ ಆರ್ ಬಿಹೈಂಡ್ ಇಟ್ಸ್ ಬಿಗಿನಿಂಗ್. 1 ತಿಂಗಳು ಕೆಲಸ ಮಾಡಿದ್ವಿ. ವಿ ನೋ ವಾಟ್, ರಿಸ್ಕ್ ಯಾರು ಏನು ಎತ್ತ ಎಲ್ಲಿ ಅಂತ ಕಂಡುಹಿಡಿದಿದ್ವಿ. ಸ್ವಚ್ಛ ಕಾರ್ಕಳ ಆಗುತ್ತೆ, ಹಾಗೆ ಆಗುತ್ತೆ, ನೋ ಕಾಂಪ್ರಮೈಸ್. ನೆನ್ಪಿಟ್ಕೊಳ್ಳಿಯಾ, ಇನ್ನು ಮುಂದೆ ಯಾರಾದರೂ ನನಗೆ ಫೋನ್ ಮಾಡೋದು ಅಥವಾ ಫೋನ್ ಮಾಡಿಸುವ ಹುಚ್ಚಿಗೆ ಏನಾದರೂ ಹೇಳಿದ್ರೆ ನೀವು ಸ್ಟೋರಿಯಲ್ಲಿ ಸ್ಟೋರಿ ಆಗ್ತೀರಿ. ಹಲವರಿಗೆ ಹೇಳಿದ್ದೀನಿ, ಇದು ಲಾಸ್ಟ್ ವಾರ್ನಿಂಗ್ ಅಂತ ತಿಳ್ಕೊಳ್ಳಿ. ಡೋಂಟ್ ಯು ಫೀಲ್? ಒಬ್ಬ ಬಡವ ಏನು ಇಲ್ಲ, 500 ರೂಪಾಯಿಗೆ ದುಡಿಯೋನನ್ನು ಕರ್ಕೊಂಡೋಗ್ಬಿಟ್ಟು ನೀವು ಲೂಟಿ ಮಾಡಿದ್ರೆ ಹೆಂಗಾಗುತ್ತೆ ಹೇಳಿ? ಲೋಕಾಯುಕ್ತ, ವಾಟ್ ಲೋಕಾಯುಕ್ತ? ಸರ್, ವೇರ್ ಇಸ್ ಎಥಿಕ್ಸ್ ಸರ್? ಎಲ್ಲಿದೆ ಸರ್ ಎಥಿಕ್ಸ್? ಬಿಡ್ರಿ, ಭಯನೇ ಇಲ್ವಲ್ಲ ಅವನ ಸರ್? ಮುಖದಲ್ಲಿ ಯಾವ್ದಾದ್ರು ಎಥಿಕ್ಸ್ ಕಾಣುತ್ತಾನೆ? ಭಯ ಇದೆಯಾ ಸರ್? ಭಯ ಇದೆನಾ? ಎಷ್ಟು ಸಂತೋಷವಾಗಿ ಕೂತ್ಕೊಂಡು ಲೂಟಿಂಗ್, ಅದು ವಿತ್ ಯೂನಿಫಾರ್ಮ್, ಸ್ಟೇಷನ್ ಒಳಗಡೆ ಕೂತ್ಕೊಂಡು. ಅರೆ ಕೇಳುವವರು ಇಲ್ಲರಿ ಅಲ್ಲಿ. ಸರ್, ಇವರನ್ನು ಇವ್ರಿಗೆ ಹೆಂಗ್ ಕಾಣಂಗಿದೆ ಅಂದ್ರೆ, ನಮ್ಮನ್ನು ಮುಟ್ಟುವವರು ಯಾರಿದ್ದಾರೆ? ಸರ್, ಒಂದು ತಾಲೂಕಲ್ಲಿ ಹಿಂಗಾದ್ರೆ ಇವನಲ್ಲ, ಇವನೀಗ ಬಿಗಿನಿಂಗ್. ಇನ್ನಿಬ್ರನ್ನ ತೋರಿಸ್ತೀವಿ ನೋಡಿ, ಇನ್ನಿಬ್ರನ್ನ ತೋರಿಸ್ತೀವಿ ನೋಡ್ರಿ. ಸರ್, ಒಂದು ತಾಲೂಕಲ್ಲಿ ಪರಿಸ್ಥಿತಿ ಇದ್ರೆ ಕರ್ನಾಟಕದಲ್ಲಿ ಹೆಂಗಿರ್ಬೋದು ಸರ್? ನಾನು ಹೇಳಿದಲ್ಲ, ಇದು ನಮ್ಮೂರಿಂದನೇ ಸ್ಟಾರ್ಟ್ ಆಗಲಿ ಅಂತ. ಸ್ವಚ್ಛ ಕಾರ್ಕಳದಿಂದ ಸ್ವಚ್ಛ ಕರ್ನಾಟಕ ಸ್ಟಾರ್ಟ್ ಆಗಲಿ ಅಂತ ನಾವು ಹೇಳ್ತೀವಲ್ಲ. ಸಂಸ್ಕೃತಿ ವಿದ್ಯಾಕಾಶಿ ಅಂತ ಏನು ಹೇಳ್ತೀವಲ್ಲ, ಅಲ್ಲಿಂದಲೇ ಸ್ಟಾರ್ಟ್ ಆಗಲಿ ಅಂತ. ಲೆಟ್ ದಟ್ಸ್ ಬಿಗಿನ್ ಫ್ರಮ್ ದೇರ್. ಅಂಡ್ ವಾಟ್ ಲೆವೆಲ್ ಆಫ್ ಇನ್ಫ್ಲೂಯೆನ್ಸ್ ಶಿ ಇಸ್ ಹ್ಯಾವಿಂಗ್ ಸರ್? ಇಲ್ಲಿಗೆ ನಿಲ್ಲಿಸಲ್ಲ. ನಾನು ಹೇಳ್ತಾ ಇದ್ದೀನಿ ಯಾರಿಗೂ, ದಯವಿಟ್ಟು ಕೈ ಮುಗಿದು ಹೇಳ್ತಾ ಇದ್ದೀನಿ, ಯಾರು ನನಗೆ ಫೋನ್ ಮಾಡಿ ಇನ್ಫ್ಲುಯೆನ್ಸ್ ಮಾಡೋದು, ರಿಕ್ವೆಸ್ಟ್ ಮಾಡುವ ದುಸ್ಸಾಹಸಕ್ಕೆ ಇಳಿಬೇಡಿ, ಅಥವಾ ಆಮಿಷ ಕೊಡುವ ದುಸ್ಸಾಹಸಕ್ಕೆ ನೀವು ಇಳಿಬೇಡಿ. ಮತ್ತೆ ನಮ್ಮನ್ನು ಬ್ಲೇಮ್ ಮಾಡಬೇಡಿ. ಮತ್ತೆ ನೀವು ಸ್ಟೋರಿಯಲ್ಲಿ ಸ್ಟೋರಿ ಆಗ್ಬಿಟ್ಟು, ಅಣ್ಣ ನನಗೆ ಹೆಂಡತಿ ಮಕ್ಕಳಿದ್ದಾವೆ ಅಂತ ಕೇಳಬೇಡಿ.
ನಿನ್ನ ಹೆಂಡತಿ ಮಕ್ಕಳಿಗೆ ನೀನು ಗೌರವ ಕೊಡ್ತೀಯಾ, ಅವರ ಮೇಲೆ ಪ್ರೀತಿ ಇದ್ದರೆ ಬೇರೆಯವ್ರ ಮೇಲೆ ಮೊದಲು ಬೇರೆಯವರ ಹೆಂಡತಿ ಮಕ್ಕಳಿದ್ದಾರೆ, ಅವರಿಗಿದ್ದಾರೆ, ಅವರಿಗೂ ಫ್ಯಾಮಿಲಿ ಇದೆ, ಅವನಿಗೂ ಮರ್ಯಾದೆ ಇದೆ ಅಂತ ತಿಳ್ಕೊ ಫಸ್ಟ್. ಕರೆಕ್ಟ್. ಈಗ ಒಬ್ಬರು ಮೆಸೇಜ್ ಮಾಡಿದರು, ಅಣ್ಣ ನಾನು ನಿಲ್ಲಿಸಿ ಕೇಳಿದ್ದೆ, ಕಾರ್ಕಳಕ್ಕೆ ಫೋನ್ ಮಾಡಿದ್ದೆ, ಫೋನ್ ಮಾಡಿದರೆ ಇವನ ಬಗ್ಗೆ ತುಂಬ ಹೇಳಿದರು, ನೀವು ಸರಿ ಇದ್ದೀರಿ, ಸ್ಟೋರಿ ಹಾಕಿಬಿಡಿ ಅಂತ. ನಾನು ಹೇಳ್ತೀನಿ ಕೇಳಿ, ಐ ಟೆಲ್ ಯು, ನಾನು ಕ್ರಷರ್ ಸ್ಟೋರಿ ಮಾಡಿದ್ದೆ. ಇದು ಸ್ಟೋರಿ ಕ್ರಷರ್ ಅವರೇ ಕೊಟ್ಟರು, ಅವರೇ ಅಕ್ರಮ. ಆ ಅಕ್ರಮದವರೇ ನಮಗೆ ಬಂದ್ಬಿಟ್ಟು ಈ ಸ್ಟೋರಿ ಕೊಡಬೇಕಾದ್ರೆ ಇವನು ಎಂತ ಲಜ್ಜೆಗೆಟ್ಟವನು ಇರ್ಬೋದು ಅಂತ ಹೇಳಿ. ಅದು ಒಂದು ತಿಂಗಳಲ್ಲಿ ಅವರೇ ಅವ್ರದ್ದೇ ಪ್ರಮೋ ಹಾಕ್ಬಿಟ್ಟಿದ್ವಿ, ನಾವು ಎಚ್ಚರಿಕೆ ಕೊಟ್ಬಿಟ್ಟಿದ್ವಿ ಅವರಿಗೆ. ಅವರೇ ಬರ್ತಾರೆ, ಯಾರೋ ಮಹಾಲಕ್ಷ್ಮಿ ಕ್ರಷರ್ ಅಂತ ಹೇಳುವ ಓನರ್ ದಿನೇಶ್, ನಮ್ಗೆ ಹೇಳ್ತಾರೆ, ಸರ್ ನಮ್ಗೆ ಆಗ್ತಾ ಇಲ್ಲ ಸರ್ ಇವನು ಕಾಟ. ಏನು ಸರ್ ಇವನು 1 ಲಕ್ಷ ತಂದು ಕೊಡಿ ಅಂತ ಹೇಳ್ತಾನೆ ತಿಂಗಳಿಗೆ, ಬೇರೆಯವ್ರ ಹತ್ರ ಕಲೆಕ್ಟ್ ಮಾಡಿ ಕೊಡಿ ಅಂತ ನನಗೆ ಹೇಳ್ತಾನೆ. ಬಂದಿದ್ದು 1 ತಿಂಗಳಲ್ಲೇ. ದ ಲೀಡ್ ವಿ ಗಾಟ್ ಫ್ರಮ್ ದೇರ್. ಅವರೇ ಕ್ರಮ. ನಾನು ಹೇಳ್ತೀನಿ ಕೇಳಿ, ಅದೇ ಕ್ರಷರ್ಸು ಅವರೇ ಅಕ್ರಮದವರಿಗೇನೆ ಇವನು ಅಕ್ರಮ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ ಜನ ಹೆಂಗೆ ಜನ ಹೆಂಗೆ ತಡ್ಕೊಳ್ಳೋದು ಹೇಳಿ? ನೀವು ಜಸ್ಟ್ ಥಿಂಕ್ ಮಾಡಿ, ಕಾರ್ಕಳದವರು ಥಿಂಕ್ ಮಾಡಿಯಪ್ಪ, ಹೆಂಗಪ್ಪ ತಡ್ಕೋತೀರಿ ನೀವು? ಒಂದು ಕನ್ವರ್ಷನ್ ಆಗಬೇಕಾ, ದುಡ್ಡು ಕೊಡಬೇಕು. ಒಂದು ನೀವು RTCಗೆ ಹೋಗ್ಬೇಕಾ, ದುಡ್ಡು ಕೊಡಬೇಕು. ಒಂದು ಪೊಲೀಸ್ಗೆ ನ್ಯಾಯ ಕೇಳಿಕ್ಕೆ ಹೋಗ್ಬೇಕಾ, ದುಡ್ಡು ಕೊಡಬೇಕು. AC ಆಫೀಸ್ಗೆ ಹೋಗ್ಬೇಕಾ, ದುಡ್ಡು ಕೊಡಬೇಕು. PDO ಹತ್ರ ಆಗಬೇಕಾ, ದುಡ್ಡು ಕೊಡಬೇಕು. ಮರಣ ಪತ್ರಕ್ಕೂ ದುಡ್ಡು, ಬರ್ತ್ ಸರ್ಟಿಫಿಕೇಟ್. ಇವರಿಂದ ಯಾವ ರಕ್ಷಣೆ ಎಕ್ಸ್ಪೆಕ್ಟ್ ಮಾಡೋದು ಸರ್ ಜನ? ಹೆಂಗ್ರಿ ಬದುಕುದು? ಹೌ ಟು ಸೇ? ನಮ್ಮಂಥವ್ರು ಮಾತಾಡಿದ್ರೆ ಬರೀರಿ ಸೋಷಿಯಲ್ ಮೀಡಿಯಾದಲ್ಲಿ, ಬರೀರ್ರಿ ಸರಿ ಇಲ್ಲ, ಬಕೆಟ್ ಟಿವಿ ಅವನು ಅದು ತಕೊಂಡ, ಇಲ್ಲಿ ಮಾಡ್ದ, ಅಲ್ಲಿ ಮಾಡ್ದ, ಅವನು ಹಿಂಗಾಯ್ತು, ಮುಂದೆ ಎಲೆಕ್ಷನ್ಗೆ ನಿಂತ್ಕೋತಾನೆ. ಯಾವುದೋ ಒಂದು ಚಾನಲನ್ನು ಹಾಕಿದ್ದ, ರಾಕೇಶ್ ಶೆಟ್ಟರು ಎಲೆಕ್ಷನ್ಗೆ ನಿಂತ್ಕೋತಾರೆ, ಕಾಂಪಿಟೀಷನ್ ಉದಯ್ ಶೆಟ್ಟರ್ ಮತ್ತು ಸುನೀಲ್ ಕುಮಾರ್ ಅವರಿಗೆ ಅಂತ. ಬೇಡ ರೀ, ನಮಗೆ ಅಂಥ ದರಿದ್ರ ನಮಗೆ ಬಂದಿಲ್ಲ. ಐ ಆಮ್ ಟೆಲಿಂಗ್ ಯು. ಓಕೆ, ಇದು ಎಲೆಕ್ಷನ್ ಗಿಮಿಕ್ ಅಲ್ಲ. ಎಲೆಕ್ಷನ್ ಟೈಮಲ್ಲಿ ಬಂದು ಏನು ಗಿಮಿಕ್ಕಲ್ಲಿ ಕಾರ್ಕಳದಲ್ಲಿ ನಾನು ಹೇಳ್ತೀನಿ ನಿಮಗೆ, ಕಾರ್ಕಳ ಏನಂತ. ಈಗ ಬೇಡ. ಅದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಿ, ನಿಮ್ಮ ಹತ್ರ ದುಡ್ಡು ಕೇಳ್ತಾನಲ್ಲ, 100 ರೂಪಾಯಿ ಕೇಳಿದ್ರೆ ಅಲ್ಲಿ ತಗೊಂಡು ಬಿಡಿರಿ. ಏನೋ ಜನ್ಜಿ ಅಂತ ನಾವೇನೋ ಮಾತಾಡ್ತೀವಲ್ಲ, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋ ಸ್ವಲ್ಪ ಪರಿಜ್ಞಾನ ಆದರೂ ನಮಗೆ ಬೇಕು. ವಾಟ್ ವಿ ಆರ್, ವಿದ್ಯಾಸಂಸ್ಥೆಗಳು ಹಿಂಗಾದ್ರೆ ಹೆಂಗೆ? ಎಥಿಕ್ಸ್ ಮಾತಾಡುವಂತಹ ವಿದ್ಯಾಸಂಸ್ಥೆಗಳು ಹಿಂಗಾದ್ರೆ ಹೆಂಗೆ? ಕರೆಕ್ಟ್. ನಾನು ಕೇಳ್ತಾ ಇರೋದು ನಿಮಗೆ, ನ್ಯಾಯ ಕೊಡಬೇಕಾದ್ರೆ ಪೊಲೀಸ್ ಸ್ಟೇಷನ್ ಹಿಂಗಾದ್ರೆ ಹೆಂಗೆ? ಏನ್ ನ್ಯಾಯ ಎಕ್ಸ್ಪೆಕ್ಟ್ ಮಾಡೋದು ಸರ್ ಇವ್ರುಗಳಿಂದ? ಅಥವಾ ಇವ್ರು ಇದಾರೆ ಅನ್ನೋ ಧೈರ್ಯದ ಮೇಲೆ ಯಾವ ಜನ ಸೇಫ್ಟಿ ಆಗಿರೋದು ಹೇಳಿ? ವಾಟ್ ವಿ ಗಿವ್ ಟು ನೆಕ್ಸ್ಟ್ ಜನರೇಷನ್? ಇವರಿಂದ ಹೆಣ್ಮಕ್ಳು ಏನ್ ರಕ್ಷಣೆ ಬಯಸ್ಬೋದು? ನಥಿಂಗ್. ಲಜ್ಜೆಗೆಟ್ಟವರು. ವಿ ಫೀಲ್ ವೆರಿ ಸೇಮ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನ್ಯಾಯಯುತವರು ಇಲ್ವಾ? ಇದ್ದಾರೆ ಸರ್. ಪ್ರಿಯಾಂಕರ್ಗೆ ಇದ್ದಾರೆ, ತುಂಬಾ ಜನ ಇದ್ದಾರೆ. ಐ ಆಮ್ ಟೆಲಿಂಗ್ ಯು, ತುಂಬಾ ಜನ ಇದ್ದಾರೆ ನ್ಯಾಯಯುತವಾಗಿ, ಮರ್ಯಾದೆಯಾಗಿ, ಇವತ್ತು ಸಂಬಳದಲ್ಲೂ ಬೇರೆ ಖರ್ಚು ಮಾಡ್ಕೊಂಡು ಬದುಕೋರಿದ್ದಾರೆ. ಅಂತ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕರಪ್ಟ್ ಅಂತ ಹೇಳಲಿಕ್ಕೆ ಆಗಲ್ಲ ನಾವು. ಬಟ್ ಇಂಥವಿದಲ್ಲ, ಕ್ರಿಮಿಗಳಿದಾವಲ್ಲ, ಸಿ ದ ಲೆವೆಲ್ ರೀ. ಈಗ ಎಷ್ಟೋ ಜನ ಫೋನ್ ಮಾಡಿದ್ರಲ್ಲಪ್ಪ ನನಗೆ, ನೋಡಿ ನಿಮಗೆ ನಾಚಿಕೆ ಆಗಲ್ವಾ ಈ ವಿಡಿಯೋ ನೋಡಿದರೆ? ನೀವು ಫೋನ್ ಮಾಡಿದ್ದು ಸರಿ ಅಂತ ಅನಿಸುತ್ತಾ ನಿಮಗೆ? ಹೌದಪ್ಪ ನಾವು ಫೋನ್ ಮಾಡಿದ್ವಿ ನಿಲ್ಲಿಸು ಅಂತ. ಶೆಟ್ರಿ ಕೇಳಿಸ್ಕೊಂಡೆ, ಅಹಂಕಾರ ಅವ್ರು ನಿಲ್ಲಿಸಿಲ್ಲ ಅಂತ ಹೇಳುವರು. ಸ್ವಲ್ಪ ವಿಡಿಯೋ ನೋಡಿ. ಅದೇ ನಿಮ್ಮ ಹತ್ರ ಕೇಳಿದ್ರಿ ಏನು ಮಾಡ್ತಾಯಿದ್ರಿ? ನಿಮ್ಗೆ ಅಷ್ಟು ಅವನ ಬಗ್ಗೆ ಕಾಳಜಿ ಇದ್ದರೆ ತಿಂಗಳಿಗೆ 1 ಲಕ್ಷ ಕೊಟ್ಟು ಸಾಕಿ ಅವನನ್ನು ಕೆಲಸ ಬಿಡ್ಲಿಕ್ಕೆ ಹೇಳಿ. ದಟ್ ಈಸ್ ಬೆಟರ್. ನಿಮ್ಗೆ ಅಷ್ಟು ಬೇಕಾದವನಂತಾದರೆ ಸಾಕಿ ಅವನನ್ನು. ವಿ ಆರ್ ನಾಟ್ ಆಸ್ಕಿಂಗ್ ಓನ್ಲಿ ಫಾರ್ ಆಕ್ಷನ್. ನೀವು ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಾನು ಕೇಳ್ತಾ ಇದ್ದೀನಿ, ಸಲೀಂ ಅವರಿಂದ ಹಿಡಿದು ಗೃಹ ಮಂತ್ರಿ ಒಳಗಡೆ, ಇದು ಕಾರ್ಕಳ ಮಾತ್ರ ಅಲ್ಲ. ವಿ ಡೋಂಟ್ ವಾಂಟ್ ಓನ್ಲಿ ಆಕ್ಷನ್. ಮುಂದಿನ ದಾರಿ ಯಾವ ರೀತಿ ಚೇಂಜ್ ಮಾಡ್ತೀರಿ ಅದನ್ನು ಹೇಳಿ ಅಂತ. ಹೌ ಯು ಚೇಂಜ್ ದಿ ಸಿಸ್ಟಮ್ ಅಂತ ಕೇಳ್ತಾ ಇದ್ದೀವಿ. ಖಾಲಿ ಒಬ್ಬನನ್ನು ಸಸ್ಪೆಂಡ್ ಮಾಡಿದ ಕೂಡಲೇ ಆಯಿತು, ಇನ್ನೊಂದು 3 ತಿಂಗಳು ಬಿಟ್ಟು ಇನ್ನೊಂದು ಸ್ಟೇಷನ್ ಕೊಡ್ತೀವಿ, ಮೆಲ್ಲ ಡಿಪಾರ್ಟ್ಮೆಂಟಲ್ಲೂ ಇನ್ಕ್ವೈರಿ ಮಾಡಿಬಿಟ್ಟು 3 ತಿಂಗಳು ಬಿಟ್ಟು ಮೇಲೆ ಇನ್ನೊಂದು ಸ್ಟೇಷನ್ ಕೊಡ್ತೀವಪ್ಪ. ಈಗ ಪವರ್ ಟಿವಿ ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡಿ,
ಅವನ ಬಗ್ಗೆ ನೋಟಿಸ್ ಕೊಡಿ, ನಮ್ಗೆ ಇನ್ನೊಂದೆರಡು, ನಾವು ಬಂದು ಸ್ಟೇಟ್ಮೆಂಟ್ ಕೊಡ್ತೀವಿ, ನೀವೇನೋ ಒಂದು ರಿಪೋರ್ಟ್ ಹಾಕ್ತೀರಿ, ಸಸ್ಪೆಂಡ್ ಮಾಡ್ತೀರಿ, ನಾವು ಮರಿತೀವಿ, ನೀವು ಮರಿತೀವಿ, ಜೈ ಗೋವಿಂದ ಅಂತ. ಬೇಡಪ್ಪ. ನಾಟ್ ಓನ್ಲಿ ಆ್ಯಕ್ಷನ್ ಟು ಕಾರ್ಕಳ, ಯು ಹ್ಯಾವ್ ಟು ಚೇಂಜ್ ದ ಸಿಸ್ಟಮ್. ಫಸ್ಟ್ ಸಿಸ್ಟಮ್ ಚೇಂಜ್ ಮಾಡಿ. ಈ ಟ್ರಾನ್ಸ್ಫರ್ ಸಿಸ್ಟಮ್ ಇದೆಲ್ಲ, ಲೆಟ್ರ್ ಕೊಡುವ ಸಿಸ್ಟಮ್, ಅಲ್ಲಿಂದ ಇಲ್ಲಿ ತಂದು ಹಾಕುವ ಸಿಸ್ಟಮ್, ಅವನು ಹೇಳ್ದ ಇವನು ಹೇಳ್ದಂತ ಬಂದು ಸಿಸ್ಟಮ್, ಒಂದೇ ಜಿಲ್ಲೆಗಳಲ್ಲಿ ಠಿಕಾಣಿ ಹೂಡ್ಕೊಂಡು ಬದುಕುವಂಥ ಸಿಸ್ಟಮ್, ಒಂದೇ ಏನು ಸ್ಟೇಷನಲ್ಲಿ 20 ವರ್ಷ 25 ವರ್ಷ ಇರುವಂಥ ಸಿಸ್ಟಮ್ ಚೇಂಜ್ ಮಾಡಿ. ನನ್ನ ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಡಿಪಾರ್ಟ್ಮೆಂಟರು, ನೀವೊಂದು ಸಿಸ್ಟಮ್ ಇಟ್ಕೊಂಡಿದ್ರಲ್ಲ, 1 ಕೋಟಿ ಕೊಟ್ಟು 2 ಕೋಟಿ ಕೊಟ್ಟು ಸ್ಟೇಷನ್ಗೆ ಹಾಕ್ಕೊಳ್ಳುವಂಥದ್ದು, ಆ ಸಿಸ್ಟಮನ್ನು ಚೇಂಜ್ ಮಾಡ್ಕೊಳ್ಳಿ. ದುಡ್ಡು ಕೊಡಬೇಡಿ, ದುಡ್ಡು ತಗೋಬೇಡಿ. ಮಾಡಬೇಕ್ರಿ, ಈ ಥರ ಅಲ್ಲ ರೀ. ಇಟ್ಸ್ ಎ ಶೇಮ್. ಸರ್, ಸ್ಟೋರಿ ಬಿಟ್ಬಿಡ್ಬೇಕಂತೆ, ಅವರು ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಅಂತೆ. ಏನು ನಾನು MLA ನಲ್ಲಿದ್ದು? ಆಮೇಲೆ ಕಾರ್ಕಳ MLA ನಾನು, ಅಥವಾ ವಿರೋಧ ಪಕ್ಷದ ಉದಯ್ ಕುಮಾರ್ ಶೆಟ್ರ ನಾನು? ನನಗೇನಾಗಬೇಕು ರೀ? ಇವನು ಆ ಸ್ಟೇಷನಲ್ಲಿದ್ದರೆ, ಇನ್ನೊಂದು ಸ್ಟೇಷನಲ್ಲಿದ್ದರೆ, ಇನ್ನೊಬ್ಬ ಬಂದರೆ, ಮತ್ತೊಬ್ಬ ಬಂದರೆ, ಕಾರ್ಕಳದಲ್ಲಿ ಏನಾದರೂ ನಂದು ಬಿಸ್ನೆಸ್ ಇದೆನಾ? ಅಕ್ರಮ ಗಣಿಗಾರಿಕೆ ಇದೆನಾ? ಐ ಆಮ್ ನಾಟ್ ಸೀಯಿಂಗ್ ಯುವರ್ ಸಂದೀಪ್. ನನಗೆ ಸಂದೀಪ್ ಹತ್ರ ಯಾವ ವೈಯಕ್ತಿಕ ದೇಶನೂ ಇಲ್ಲ. ಐ ಆಮ್ ನಾಟ್ ಸೀನ್ ಇಮ್ ಟಿಲ್ ನಾವು, ಇವತ್ತವರೆಗೆ ನಾನು ನೋಡಿಲ್ಲ. ಆ ಹುದ್ದೆ, ಆ ಪೋಸ್ಟ್, ಆ ರೆಸ್ಪಾನ್ಸಿಬಿಲಿಟಿ, ಆ ಯೂನಿಫಾರ್ಮ್, ಆ ಡ್ಯೂಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಒನ್ ಇಂಡಿವಿಜುವಲ್ ಇಯರ್. ನನಗೆ ಸಂದೀಪ್ ಇದ್ದರೂ ಒಂದೇ, XYZ ಬಂದರೂ ಒಂದೇ, ABCD ನಾಳೆ ಇನ್ನೊಬ್ಬನ ಕರ್ಕೊಂಡು ಬಂದು ಹಾಕಿದ್ರು ಒಂದೇ. ವಿ ವಿಲ್ ನಾಟ್ ಅಲೌ ದಿಸ್ ಇನ್ ಕಾರ್ಕಳ. ವಿ ಕಮಿಟೆಡ್. ಕರ್ನಾಟಕ ಸರ್. ಎಸ್. ಒಂದಂತೂ ತಿಳ್ಕೊಳ್ಳಿ, ಬರೀ ಕಾರ್ಕಳ ಅಲ್ಲ, ಕರ್ನಾಟಕದ ಮೂಲೆ ಮೂಲೆಯಲ್ಲೂ, ಕರ್ನಾಟಕದ ಪ್ರತಿ ಸ್ಟೇಷನ್ ಆ್ಯಂಡ್ ಕರ್ನಾಟಕದ ಬೇರೆ ಬೇರೆ ಜಾಗಗಳಲ್ಲೂ ಪವರ್ ಟಿವಿಯ ಸ್ಟಿಂಗ್ ಕ್ಯಾಮ್ರಾ ಇರುತ್ತೆ ಅನ್ನೋದನ್ನು ಮರಿಬೇಡಿ. ಎಚ್ಚೆತ್ಕೊಂಡು ಕೆಲಸ ಮಾಡಿ. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಎಲೆ ಎತ್ತು ಅಂದರೆ ಉಂಡೋರೆಷ್ಟು ಅಂತ ಕೇಳಿದ್ರು ಅಂತ ಹೇಳಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಈ ಸಂದೀಪ್ ಇದಾನಲ್ಲ ಇನ್ಸ್ಪೆಕ್ಟ್ರು, ಏನು ಸರ್ ನಮ್ಮ DYSPಗೂ ದುಡ್ಡು ಕೊಡ್ತಾ ಇದ್ದೀರಾ ಅಂತ ಕೇಳ್ತಾರೆ ನಾಚಿಕೆ ಬಿಟ್ಟು. ಅಂದರೆ ಏನ್ರಿ, ಎಲ್ಲರಿಗೂ ಒಬ್ಬ ಸಿಬ್ಬಂದಿಯಿಂದ ಹಿಡಿದು DYSPವರೆಗೂ ಎಲ್ರಿಗೂ ದುಡ್ಡು ಕೊಡ್ಕೊಂಡು ಬರಬೇಕಾ? ನಮ್ಮ DYSPಗೂ ಕೊಡ್ತಾ ಇದ್ದೀರಾ ನೀವು ಅಂತ ಕೇಳ್ತಾನೆ ಸಂದೀಪ್. ಅವ್ರ ಜೊತೆ ಮಾತನಾಡಿ ಅಂತ DYSP ಬಳಿ ಕಳಿಸ್ಕೊಡ್ತಾರೆ ಸಂದೀಪ್. ಅವ್ರ ಹತ್ರ ಒಂದ್ಸಲ ಮಾತಾಡ್ಬಿಡಿ, ಅವ್ರಿಗೂ ಶೇರ್ ಹೋಗ್ಬೇಕಾಗತ್ತೆ ಅಂತ. ಎಂಥ ನಾಚಿಕೆಗೇಡಿತನ ನೋಡ್ರಿ. ನಮ್ಮ DYSPಗೂ ಕೊಡ್ತಾ ಇದ್ದೀರಾ, ಹಂಗಂದ್ರೆ ಅವ್ರ ಚೇಂಬರ್ ಹತ್ರನೂ ಹೋಗಿ. ಇನ್ನು ಯಾರ್ಯಾರ ಹತ್ರ ಹೋಗ್ಬೇಕು ಮಿಸ್ಟರ್ ಸಂದೀಪ್ ಹೇಳಿ ಅಲ್ಲ? ಇನ್ನು ಯಾರ್ಯಾರ ಹತ್ರ ಹೋಗ್ಬೇಕು, ಎಲ್ಲೆಲ್ಲಿ ಕಳಿಸ್ತೀರಿ? 2 ಸರ್ಕಲ್ ಬರುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಶಿವಾನಂದ್ ಹೇಳ್ತಾರೆ. ಶಿವಾನಂದ್ ಬಳಿಯಲ್ಲಿ ಗುಟ್ಟಾಗಿ ಹೇಳಿ ರೇಟ್ ಫಿಕ್ಸ್ ಮಾಡ್ತಾರೆ DYSP. ತಿಂಗಳಿಗೆ 20,000 ರೂಪಾಯಿ ಫಿಕ್ಸ್ ಅಂತ SB ಶಿವಾನಂದ್ ಹೇಳ್ತಾರೆ. ಅಲ್ಲೇ 20,000 ರೂಪಾಯಿ ಲಂಚ ಪಡ್ಕೊಳ್ತಾನೆ ಶಿವಾನಂದ್. ಪೊಲೀಸರೇ ಲಂಚ ಪಡೆಯೋ ದೃಶ್ಯ ಸ್ಟಿಂಗ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತಿಂಗಳಿಗೆ 20,000 ಫಿಕ್ಸು, ರೇಟ್ ಫಿಕ್ಸ್ ಆಗೋಗಿದೆ ತಿಂಗಳಿಗೆ 20,000 ರೂಪಾಯಿ ಅಂತ ಹೇಳಿ ಅಲ್ಲೇ 20,000 ದುಡ್ಡನ್ನ ಪಡ್ಕೊಳ್ತಾರೆ ಶಿವಾನಂದ್. ಅದ್ರ ಬಗ್ಗೆ ಒಂದು ವಿಡಿಯೋ ಇದೆ, ವಿಡಿಯೋ ನೋಡಿ. ಇವಾಗ ನಾವೇ ಅವರು ಪ್ರವೀಣ್ ಶೆಟ್ಟಿ ಪ್ಲೇಸ್ ನಾವೇ ಬಂದಿದ್ದು. ಹೇಳ್ತೀನಿ, ಒಂಚೂರು ಹೆಲ್ಪ್ ಮಾಡಿಸ್ಕೊಡ್ಬೇಕು ನೀವು. ನಿಮಗೆ ಇದು ಮಾಡ್ಕೊ, ನಿಮಗೆ ಅಲ್ಲ ಅವ್ರು ಬಿಟ್ಟು ಅವ್ರು ಬರ್ಲಿ ಸಾಹೇಬ್ರು ಒಂಚೂರು ಪರಿಚಯ ಮಾಡಿಸ್ಕೊಂಡು. ಎಷ್ಟು ಮಾಡ್ತಿದ್ರು ಅವರು? ಅವ್ರು ಕಮ್ಮಿ ಮಾಡ್ತಾ ಇದಾರೆ ಸಾಹೇಬ್ರು. ಡಿಮಾಂಡ್ ಅವ್ರು ಕೊಡ್ತಾನೆ ಇಲ್ಲ ಇದು ಕೆಲಸ ಹಾಗಾಗಿದೆ. ಇದೊಂದು ಕೆಲಸ ಮಾಡಿ, ಸೋಮವಾರ ಬೆಳಿಗ್ಗೆ ನನ್ಗೊಂದು 9-10 ಗಂಟೆ ಫೋನ್ ಮಾಡಿ. ನೀವು ಇಲ್ಲೆಲ್ಲ ಹೊರಟಾಗಿದ್ರು? ಹೆಬ್ರಿಯಲ್ಲಿ ಹೊರಟಾಗಿದ್ರು. ಆಯ್ತು, ನಾನು ಅವ್ರಿಗೆ ಇದು ಮಾಡಿಸಕ್. ಅವ್ರು ಎಷ್ಟು ಮಾಡ್ತಿದ್ರು ಮೊದಲು? ಅವ್ರು ಒಂದ್ಸಲ 5 ಕೊಡ್ತು, ಒಂದ್ಸಲ 10 ಕೊಡ್ತಾ ಇದ್ರು. ಇವ್ರು ಅದು ಕಮ್ಮಿ ಆಯ್ತು ಅಂತ ಬರ್ಲಿಲ್ಲ. ಇವ್ರಿಗೆ ಎಷ್ಟು ಹೇಳಿದ್ರು ಇನ್ಸ್ಪೆಕ್ಟರ್? ಅವ್ರಿಗೆ 20 ಹೇಳಿ. ನಮ್ಮಲ್ಲಿ ಇವತ್ತು ಮಾತಾಡ್ತೀನಿ, ಕಮ್ಮಿ ಮಾಡ್ತೀನಿ. ನೋಡ
ಸಪೋರ್ಟ್ ಮಾಡ್ತೀವಿ ಸಾಕಲ್ಲ, ನಿಮ್ಗೆ ಏನ್ ಸಮಸ್ಯೆ ಆಗ್ತದೆ ಸಪೋರ್ಟ್ ಮಾಡ್ತೀವಿ ಹಾಗೆ ಹೇಳಿ. ನೀವು ಸೋಮವಾರ ಬೆಳಿಗ್ಗೆ ನನಗೊಂದು ಫೋನ್ ಮಾಡ್ಬೇಕು ಆಯ್ತಾ, ಆವಾಗ ನಾನು ನಿಮ್ ಸೆಟ್ ಅದೇ ಪ್ರತಿ ಸಲ ನೀವು ನನ್ನ ಹತ್ರನೇ ಅಪ್ರೋಚ್ ಆದ್ರೆ ತೊಂದ್ರೆ ಇಲ್ಲ. ಕೆಲಸ ಎಲ್ಲ ಸ್ಟಕ್ ಆಗಿ ನಿಂತಿದೆ ಅಲ್ಲ? ಅದು ಈಗ 45 ಜನ ಇದ್ದಾರೆ ಅಷ್ಟೇ. ಹೌದಾ? ಅಲ್ಲಿ ನಮ್ಮ ಬೆಳಮಣ್ಣೆ ಪ್ಲಾಂಟ್ ಅಂತ ಮಾಡ್ರಿ ಇದೇ ಈಗ ಮಳೆಗಾಲ ಅಲ್ಲ ಮಾಡಿರಿ. ಸರಿ, ಓಕೆ. ಶಿವಾನಂದ್ ಅಂತ ಏನಾದ್ರು ಇದ್ರೆ ಫೋನ್ ಓಕೆ. ಇವಾಗ ನಾವೇ ಅವರು ಪ್ರವೀಣ್ ಶೆಟ್ಟಿ ಪ್ಲೇಸ್ಗೆ ನಾವೇ ಬಂದಿದ್ದೀವಿ. ಓಕೆ, ತೊಂದರೆ ಇಲ್ಲ. ಸಾಹೇಬ್ರಿಗೆ ಹೇಳ್ತೀನಿ. ಒಂಚೂರು ಹೆಲ್ಪ್ ಮಾಡಿಸ್ಕೊಡ್ಬೇಕು ನೀವು. ಆಯ್ತು. ನಿಮ್ಗೆ ಇದು ಮಾಡ್ಕೊಡ, ನಿಮ್ಗೆ ಅಲ್ಲ ಅವ್ರದಕ್ಕೆ ಅವರು ಅವ್ರಿಗೆ ಅವ್ರು ಬರ್ಲಿ ಸಾಹೇಬ್ರು ಒಂಚೂರು ಪರಿಚಯ ಮಾಡಿಸ್ಕೊಂಡು. ಆಯ್ತು. ಹಂಗಾರೆ ಎಷ್ಟು ಮಾಡ್ತಿದ್ರು ಅವರು? ಅವ್ರು ಕಮ್ಮಿ ಮಾಡ್ತಾ ಇದಾರೆ, ಸಾಹೇಬ್ರು ಡಿಮಾಂಡ್ ಅವ್ರು ಕೊಡ್ತಾನೆ ಇಲ್ಲ ಇದಕ್ಕೆಲ್ಲ. ಹಾಗಾಗಿದೆ. ನೀವೊಂದು ಕೆಲಸ ಮಾಡಿ, ಸೋಮವಾರ ಬೆಳಿಗ್ಗೆ ನಮ್ಗೊಂದು 9-10 ಗಂಟೆ ಫೋನ್ ಮಾಡಿ. ನೀವು ಇಲ್ಲೆಲ್ಲ ಹಾಲ್ಟ್ ಆಗಿದ್ರು? ಹೆಬ್ರಿಯಲ್ಲಿ ಹಾಲ್ಟ್ ಆಗಿದ್ರು. ಆಯ್ತು, ನಾನು ಅವ್ರಿಗೆ ಇದು ಮಾಡಿ ಚೆಕ್ ಮಾಡ್ಬೋದು. ಅವ್ರು ಎಷ್ಟು ಮಾಡ್ತಿದ್ರು ಮೊದಲು? ಅವ್ರು ಒಂದ್ಸಲ 5 ಕೊಡ್ತು, ಒಂದ್ಸಲ 10 ಕೊಡ್ತಾ ಇದ್ರು. ಇವ್ರು ಅದು ಕಮ್ಮಿ ಆಯ್ತು ಅಂತ ಬರ್ಲಿಲ್ಲ. ಇವ್ರಿಗೆ ಎಷ್ಟು ಹೇಳಿದ್ರು ಇನ್ಸ್ಪೆಕ್ಟರ್? ಅವ್ರಿಗೆ 20 ಹೇಳಿದ್ರು. ನಾನು ಇವತ್ತು ಮಾತಾಡ್ತೀನಿ, ಕಮ್ಮಿ ಮಾಡ್ತೀನಿ. ನೋಡ, ಸಪೋರ್ಟ್ ಮಾಡ್ತೀವಿ ಸಾಕಲ್ಲ, ನಿಮ್ಗೆ ಏನ್ ಸಮಸ್ಯೆ ಆಗ್ತದೆ ಸಪೋರ್ಟ್ ಮಾಡ್ತೀವಿ ಹಾಗೆ ಹೇಳಿ. ನೀವು ಸೋಮವಾರ ಬೆಳಿಗ್ಗೆ ನನಗೊಂದು ಫೋನ್ ಮಾಡ್ಬೇಕು ಆಯ್ತಾ, ಆವಾಗ ನಾನು ನಿಮ್ ಸೆಟ್ ಅದೇ ಪ್ರತಿ ಸಲ ನೀವು ನನ್ನ ಹತ್ರನೇ ಅಪ್ರೋಚ್ ಆದ್ರೆ ತೊಂದರೆ ಇಲ್ಲ. ಸರ್, ಲಂಚಾವತಾರದ ವಿಡಿಯೋಗಳ ಮೇಲೆ ವಿಡಿಯೋಗಳು, ಸ್ಟಿಂಗ್ ಕ್ಯಾಮ್ರಾ ಮುಂದೆ ಹೇಗೆ ಬೆತ್ತಲಾಗಿದ್ರು, ಹೇಗೆ ಮರ್ಯಾದೆ ಬಿಟ್ಟಿದ್ರು, ಏನು ಹೇಳ್ತೀರಿ? ಇದ್ರಲ್ಲಿ ನಾನು ಹೇಳ್ತಾ ಇರೋದೇನೆಂದರೆ, ಇನ್ಸ್ಪೆಕ್ಟ್ರು ತನಗೆ ಮಾತ್ರ ಅಲ್ಲ, ಹಿ ಗಿವ್ಸ್ ದ ಲೀಡ್ಸ್. ಇಲ್ಲಿ ನೋಡಿ, ನಾವು ಯಾರನ್ನು ಕೇಳ್ತಾ ಇಲ್ಲ, ಇನ್ಸ್ಪೆಕ್ಟರ್ ಲೀಡ್ ಕೊಡ್ತಾನೆ. ಅವ್ರಿಗೆ ಕೊಡಿ. ನೀವು DYSP ಆಫೀಸ್ಗೂ ಏನಾದರೂ ಮಾಡ್ತಾ ಇದ್ರೆ ಇಲ್ಲ, ನನಗೆ ಮಾತ್ರ ಆಗಲ್ಲ, ಮೇಲಧಿಕಾರಿಗಳಿಗೂ ಹಂಚಬೇಕು. ಪಾಪ ಅವರು ಏನೋ DYSP ಎಲ್ಲ ಕೂತ್ಕೊಂಡಿದ್ರು, ಅವರೇನು ನಮ್ಮ ಹತ್ರ ಲಂಚ ಕೇಳಲಿಕ್ಕೆ, ಲೀಡ್ ಕೇಳಲಿಕ್ಕೆ ಬಂದಿಲ್ಲ. ನಾವು ಇವನನ್ನು ಹಿಡೀಲಿಕ್ಕೆ ಹೋಗಿದ್ದೀವಿ. ಈ ಗಿವನ್ ಲೀಡ್ DYSP ಹತ್ರ ನೀವು ಸರ್, ಇದು ಲೀಡ್ ತುಂಬ ಇದೆ ಸರ್, ಇದು ನನಗೆ ಆಯಿತು, ನೆಕ್ಸ್ಟ್ ಲೆವೆಲ್ ಏನು ಮಾಡ್ತೀರಿ, ಅಲ್ಲಿಂದ ನೆಕ್ಸ್ಟ್ ಲೆವೆಲ್ಗೆ ಏನು ಮಾಡ್ತೀರಿ, ಅದು ಅಲ್ಲಿಂದ ಅಲ್ಲಿವರೆಗೆ ಹೆಂಗೆ ರೀಚ್ ಆಗಬೇಕು ಅನ್ನೋದು. ಈ ಮನುಷ್ಯ ಇದ್ದಾನಲ್ಲ, ಈಗ ತೋರಿಸ್ತಾ ಇದೆಯಲ್ಲ ವಿಡಿಯೋ, ಇವನು SB ಅಂತ, ಇನ್ಸ್ಪೆಕ್ಟ್ರು ಮತ್ತು DYSP ಅವರ SB ಅಂತ, ಅಂದರೆ ಕಲೆಕ್ಷನ್ ಮಾಸ್ಟರು ಅಂತ, ರೇಟ್ ಫಿಕ್ಸ್ ಮಾಡುವ ತಾತ. ಇವನು ಎಷ್ಟು ಕಾರ್ಕಳದವ್ರ ಹತ್ರ ಯಾರ ಹತ್ರ ಕೇಳಿ ಇವನ ಬಗ್ಗೆ, ಶಿವಾನಂದ್ ಅಂದರೆ ಯಾರು ಅಂತ ಕಾರ್ಕಳದಲ್ಲಿ ಕೇಳಿ. ಇವನು ಇನ್ಸ್ಪೆಕ್ಟರ್ಗೆ DYSPಗಿಂತ ಇವನು ಫೇಮಸ್. SP ಸಾಹೇಬ್ರೆ, ಉಡುಪಿ SP ಸಾಹೇಬ್ರೆ, ಇವನೊಮ್ಮೆ ನಿಮಗೆ ರೌಂಡಿಗೆ ಬಂದರೆ ನೀವು ಇವನ್ನ ನೋಡ್ತೀರಾ ಇಲ್ಲ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ ವೆದರ್ ಯು ವಾಚ್ ಹಿಮ್ ಆರ್ ನಾಟ್. ನೀವು ದೊಡ್ಡವರನ್ನು ಮಾತ್ರ ಮೀಟ್ ಮಾಡಿ ಹೋಗ್ತೀರಾ ಅಂತ ಅನಿಸುತ್ತೆ. ಇವರು ನಿಮ್ಮ ಸಿಬ್ಬಂದಿ, ಒಮ್ಮೆ ನೋಡಿಕೊಡ್ಬಿಡಿ. ಒಬ್ಬ ಶಿವಾನಂದ, ಇನ್ನೊಬ್ಬ ಉಮೇಶ, ಎರಡು ದೇವರ ಹೆಸರುಗಳಪ್ಪ, ಎರಡು ದೇವರ ಹೆಸರುಗಳು ನಮ್ಮ ಊರಲ್ಲಿ, ಒಬ್ಬ ಶಿವ, ಒಬ್ಬ ಉಮೇಶ. ಓಕೆ, ನೀವು ನೋಡ್ಕೊಳ್ಳಿ, ಕಾರ್ಕಳದ ಜನರ ಹತ್ರ ನಿಮ್ಮ ಇಂಟೆಲಿಜೆನ್ಸ್ ಬಿಟ್ಟು ಕೇಳ್ಕೊಳ್ಳಿ, ಈ ಶಿವಾನಂದ ಯಾರು, ಹೆಂಗೆ, ಎಷ್ಟು ವರ್ಷದಿಂದ ಈ SB ಬಿಸ್ನೆಸ್ಸಲ್ಲಿದ್ದಾನೆ, ಸ್ಟೇಷನಿಂದ DYSP ಆಫೀಸಿಂದ ಇಲ್ಲಿಗೆ ಎಷ್ಟು ಸಮಯದಿಂದ ಬರ್ತಾನೆ, ಕೋಳಿ ಅಂಕದಿಂದ ಹಿಡಿದು ಎಲ್ಲಿವರೆಗೆ ಇವೊಂದು ಮಾಮೂಲಿ ಫಿಕ್ಸ್ ಮಾಡ್ತಾನೆ, ಕಲೆಕ್ಷನ್ ಮಾಡ್ತಾನೆ, ಬಾರ್ಗಳಿಗೆ ಯಾವಾಗ ಹೋಗ್ತಾನೆ, ಯಾವ ಅಂಗಡಿಯಲ್ಲಿ ಕಲೆಕ್ಷನ್ ಆಗಿ ರೆಡಿ ಇರುತ್ತೆ, ಕ್ವಾರಿಗಳಲ್ಲಿ ಅವರು ಎಲ್ಲಿ ಯಾವ ಅಂಗಡಿಯಲ್ಲಿ ಇಡ್ತಾರೆ, ಅಲ್ಲಿಂದ ಯಾರು ಕಲೆಕ್ಷನ್ ಮಾಡ್ತಾರೆ, ಸ್ವಲ್ಪ ನೀವು ಕೇಳ್ಕೊಳ್ಳಿ. ನಿಮ್ಮ ಇಂಟೆಲಿಜೆನ್ಸಿ ಫೇಲ್ ಆದರೆ ನಾವು ತೋರಿಸ್ತೀವಿ ನಿಮಗೆ. ಇದು ಬಿಗಿನಿಂಗ್, ವಿ ವಿಲ್ ಶೋ ಯು. ನಿಮಗೊಂದು ಅಚ್ಚರಿ ಗೊತ್ತಾ, ಖಾಲಿ ಇನ್ಸ್ಪೆಕ್ಟ್ರುಗಳು ಮತ್ತು ಈ ಶಿವಾನಂದ್ ಥರದವ್ರು ಮಾತ್ರ ಅಲ್ಲ, ಇವರ ಹೆಂಡತಿಯಂದರೂ ಕೂಡ ಡೀಲಿಗೆ ಇಳ್ದವ್ರಪ್ಪ. ಕೆಲವರ ದೊಡ್ಡ ದೊಡ್ಡ ಆಫೀಸರ್ಗಳ, ಅಧಿಕಾರಿಗಳ ಹೆಂಡತಿಯಂದರೂ ಡೀಲ್ ಮಾಡ್ತಾರೆ. ಗಂಡನ ಕಡೆಯಿಂದ ಹೆಂಡತಿಯಂದಿರಿಂದ ಡೀಲು, ಹೆಂಡತಿಯಂದರೂ ರೇಟ್ ಫಿಕ್ಸ್. ಈ ಕೇಸಿಗೆ ಇಷ್ಟ ಆಗುತ್ತೆ, ಇಷ್ಟು ಕೊಟ್ಟರೆ ಕ್ಲಿಯರ್ ಆಗುತ್ತೆ, ಈ ಕೇಸನ್ನು ನಾವು ಹ್ಯಾಂಡ್ಲ್ ಮಾಡ್ತೀವಿ. ಮೇಡಮ್ ಜಿ ಗೊತ್ತಿರ್ಬೋದು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ, ಯಾರ ಬಗ್ಗೆ ದಿಸ್ ಈಸ್ ನಾಟ್ ಫೇರ್. ಸರ್ಕಾರಿ ವ್ಯವಸ್ಥೆಯನ್ನು ಹೆಂಡತಿಯಂದ್ರಿಗೆ ಬಿಟ್ಕೊಡೋದು ಎಷ್ಟು ಸಮಂಜಸ ಅಂತ ನನಗೆ ಗೊತ್ತಿಲ್ಲ. ದಿಸ್ ಈಸ್ ಬಿಗಿನಿಂಗ್ ಅಂತ ಹೇಳ್ತಾ ಇದ್ದೀನಿ.
ಶಿವಾನಂದ್ ನೋಡ್ತಾ ಇರ್ಬೋದು ನೀವು. ಪಶ್ಚಾತ್ತಾಪ ಏನಾದರೂ ಆದರೆ ಇವತ್ತು ಯಾರಿಗಾದರೂ ಆಗಿಲ್ಲ ಅಂದರೂ ಕಾರ್ಕಳದ ಜನತೆಗಂತೂ ಇವತ್ತು ಪಶ್ಚಾತ್ತಾಪ ಆಗಬೇಕು. ನಾವು ಎಂಥ ತಾಲೂಕಲ್ಲಿದ್ದೀವಿ, ಎಂಥ ಸಿಸ್ಟಮಲ್ಲಿದ್ದೀವಿ, ಎಂಥವ್ರನ್ನು ಬೆಳೆಸಿದ್ದೀವಿ, ಎಂಥವ್ರನ್ನು ಇಲ್ಲಿ ಬಂದು ಕರ್ಕೊಂಬಂದು ಇಟ್ಕೊಂಡಿದ್ದೀವಿ ಅಂತ. ಎಷ್ಟು ದಿನ ನಡಿಬೋದು? ಯಾರು ಮಾತಾಡಲ್ಲ. ಯಾರಿಗೆ ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲ, ಯಾರು ಮಾತಾಡಲ್ಲ. ಮಾತಾಡಿದ್ರೆ ಕೇಸ್ ಹಾಕ್ತಾರೆ. ಮಾತಾಡಿದರೆ ಏನು ಮಾತಾಡಿದರೆ ರಾಂಗ್ ಕೇಸಾಗಿ ತೆಗೆದು ಒಳಗಾಕ್ಬಿಡೋದು. ಇಲ್ಲ ಎಲ್ಲಿಯಾದ್ರೂ ಅವ್ನು ಸಿಕ್ಕಾಕೋತಾನಂತ ಕಾಯ್ತಾ ಇರೋದು. ವಾಟ್ ನೆಕ್ಸ್ಟ್? ಪೊಲೀಸರೇ ಒಂಥರ ಕ್ರಿಮಿನಲ್ಗಳಾಗ್ಬಿಟ್ಟಿದಾರಲ್ಲ ಸರ್. ಇಟ್ ಈಸ್ ನಾಟ್ ಓನ್ಲಿ ಪೊಲೀಸ್. ಎಗೈನ್ ನಾನು ಹೇಳ್ತೀನಿ, Again, so many ವಿದ್ಯಾಸಂಸ್ಥೆಗಳಿಂದ ಹಿಡಿದು ಎವ್ರಿಬಡಿ ಲೂಟಿಂಗ್ ಅಲ್ಲ ಸೊಸೈಟಿ. ಸರ್, ಈಗ ಅವ್ರನ್ನೆಲ್ಲ ಕ್ವೆಶ್ಚನ್ ಮಾಡ್ಬೇಕಾಗಿ ನಾನು ಇವರೇ ಈ ತರ ನಾನು ಹೇಳಿದೆ, ನನ್ನ ಬಗ್ಗೆ ಬರೀರಿ ನೀವು, ಬರ್ಸಿ ಇನ್ನು ಬೇಕಾದ್ರೆ. ಕಾರ್ಕಳದಲ್ಲಿ ನಿಮ್ಮೆಲ್ಲ ಚೇಲಗಳು ಇರ್ತಾವಲ್ಲ, ಬರ್ಸಿ. ಐ ಆಮ್ ವೆರಿ ಹ್ಯಾಪಿ. ಓಕೆ, ಇಟ್ ಇಸ್ ಶೇಮ್. ನೋಡ್ರಿ ಅವನು ಹೆಂಗೆ ಫಿಕ್ಸ್ ಮಾಡ್ತಾನಂದ್ರೆ, ಸೋಮವಾರ ಬರ್ತೀರಾ ಸರ್, ಐ ಸಲ್ಯೂಟ್ ಮೈ ಸ್ಟಿಂಗ್ ಟೀಮ್. ಅದಕ್ಕೆ ಎದೆಗಾರಿಕೆ ಬೇಕ್ರಿ. ಇಷ್ಟು ರಿಸ್ಕ್ ತಗೊಂಡು ಒಬ್ಬ ಇನ್ಸ್ಪೆಕ್ಟರ್ ಚೇಂಬರ್ಗೆ ಹೋಗಿ, ಒಬ್ಬ DYSP ಚೇಂಬರ್ಗೆ ಹೋಗ್ಬೇಕು ಅಂದರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂಥ ಖದೀಮ್ರ ಒಳಗಡೆ ಹೋಗ್ಬಿಟ್ಟು ಅದನ್ನು ಸ್ಟಿಂಗ್ ಮಾಡಬೇಕಂದ್ರೆ ಅದಕ್ಕೆ ಎದೆಗಾರಿಕೆ ಬೇಕ್ರಿ. ಇಟ್ ಈಸ್ ನಾಟ್ ಈಸಿ. ಪ್ರಾಣ ತ್ಯಾಗ ಇಡಬೇಕಾಗತ್ತೆ ಇವರೊಟ್ಟಿಗೆ ಹೋಗುವಾಗ. ಇವ್ರು ಹೇಳ್ತಾರೆ, ನಿನ್ನನ್ನು ಗಾಂಜಾ ಕೇಸಲ್ಲಿ ಫಿಟ್ ಮಾಡಲಾ, ನಿನ್ನನ್ನು ಬೇರೆ ಕೇಸಲ್ಲಿ ಏನಾದರೂ ಫಿಟ್ ಮಾಡಲಾ. ನಮ್ಮ ಟೀಮನ್ನು ಮಾಡಿದ್ದಾರೆ ಮೊದಲೊಬ್ರು. ಸರ್ ಟೀಮ್ ಯಾಕೆ ಸರ್? ಸಮಯ ಬಂದಾಗ ಹೇಳ್ತೀನಿ. ನಮ್ಮನ್ನು ಮಾಡ್ಲಿಕ್ಕೆ ಟ್ರೈ ಮಾಡಾರೆ. ಇಟ್ ವಿಲ್ ನಾಟ್ ಸ್ಟಾಪ್ ಹಿಯರ್. ಭ್ರಷ್ಟಾಚಾರಿಗಳು ಮಾತ್ರ ಅಲ್ಲ, ಅವರ ಪರವಾಗಿ ಫೋನ್ ಮಾಡೋವರಿಗೆ ಹೇಳ್ತಾ ಇದ್ದೀನಿ ಇವತ್ತು ವಾರ್ನಿಂಗ್. Yes sir, we have a breaking updates. Yes, we'll go with the breaking updates. ನಮ್ಮ DYSPಗೂ ಕೊಡ್ತಾ ಇದ್ದೀರಾ ಏನ್ ಸಾರ್? ನಮಗ್ ಮಾತ್ರನ ಅವ್ರಿಗೆ ಕೊಡಲ್ವಾ ನೀವು ಅಂತ ಸಂದೀಪ್ ಕೇಳ್ತಾರೆ. ಅವ್ರ ಜೊತೆ ಮಾತನಾಡಿ ಅಂತ DYSP ಹತ್ರನೂ ಕಳಿಸ್ತಾರೆ. DYSP ವಿಜಯ್ ಪ್ರಸಾದ್ ಚೇಂಬರ್ಗೆ ನಮ್ಮ ಟೀಮ್ ಹೋಗುತ್ತೆ. ಅಲ್ಲಿ SB ಶಿವಾನಂದ್ ಮೊದಲು 2,000 ತಗೊಳ್ತಾನೆ. ನೀವು DYSP ಹತ್ರ ಒಳಗೆ ಹೋಗ್ಬೇಕಂದ್ರೆ ಇಲ್ಲಿ 2,000 ಕೊಡಿ ಅಂತ. ಅಂದ್ರೆ ದೇವ್ರ ದರ್ಶನ ಮಾಡ್ಬೇಕಂದ್ರೆ ಮೊದಲೇ ನೈವೇದ್ಯ ಇಟ್ಬಿಟ್ಟು ಹೋಗು ಅಂತ ಡೈರೆಕ್ಟ್ ಆಗಿ ನನಗೆ ಫೋನ್ ಮಾಡಿ ಅಂತ ಹೇಳ್ತಾನೆ. ಹೀಗೆ ಹೇಳಿ ಮಾರನೇ ದಿನ ಸ್ಟೇಷನ್ಗೆ ಬರಕ್ ತಿಳಿಸ್ತಾನೆ ಶಿವಾನಂದ್. DYSP ಠಾಣೆಯಲ್ಲಿ ಇಲ್ಲದ ಟೈಮಲ್ಲೇ, ಅಂದ್ರೆ DYSP ಸ್ಟೇಷನ್ ಅಲ್ಲಿ ಇಲ್ಲದೆ ಇರುವಂತಹ ಸಮಯದಲ್ಲಿ ಡೀಲ್ ಕುದುರಿಸ್ತಾರೆ. DYSP ಹೆಸರಲ್ಲಿ ಉಳಿದ ಸಿಬ್ಬಂದಿ ಲಂಚದ ಹಬ್ಬ ಮಾಡ್ತಾರ್ರಿ. ನಮ್ DYSPಗೂ ಕೊಡ್ತಾ ಇದ್ದೀರಾ ಅಂತ ಹೇಳಿ ಅವ್ರ ಹೆಸರನ್ನು ಹೇಳ್ಕೊಂಡು ಅವ್ರು ಇಲ್ದಿರೋ ಟೈಮಲ್ಲಿ ಲಂಚದ ಹಬ್ಬ ಮಾಡ್ತಾರೆ. ಮಾರನೇ ದಿನ ಸ್ಟೇಷನ್ಗೆ ಹೋಗುತ್ತೆ ಪವರ್ ಸ್ಟಿಂಗ್ ಟೀಮ್. ಡೀಲ್ ಬಗ್ಗೆ ನೇರವಾಗಿ ಮಾತಿಗಿಳಿತಾರೆ ಸ್ಪೆಷಲ್ ಬ್ರಾಂಚ್ ಆಫೀಸರ್. 2 ಸರ್ಕಲ್ ಬರುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ SB ಶಿವಾನಂದ್. ಸಚ್ ಅ ಶೇಮ್. ಈ ಪದಗಳೆಲ್ಲ ತುಂಬಾ ಸ್ಟ್ಯಾಂಡರ್ಡ್ ಆಗೋದ್ವು. ಇನ್ನು ಕೆಳಗಿನ ಪದ ಇಲ್ಲಿ ಕುತ್ಕೊಂಡು ಬಳಸಕ್ ಆಗಲ್ಲ. ಅಲ್ಲೇ 20,000 ರೂಪಾಯಿ ಲಂಚ ಪಡ್ಕೊಳ್ತಾನೆ ಶಿವಾನಂದ್. ತಿಂಗಳಿಗೆ 20,000 ರೇಟ್ ಫಿಕ್ಸ್ ಆಗಿದ್ದಾರೆ ಅಂತ ಹೇಳಿ DYSP ಹೆಸರು ಹೇಳ್ಕೊಂಡು ಈ SP ಸ್ಪೆಷಲ್ ಬ್ರಾಂಚ್ ಆಫೀಸರ್ ಶಿವಾನಂದ್ ಲಂಚ ತಗೊಳ್ತಾನೆ. ಪೊಲೀಸರೇ ಲಂಚ ಪಡೆಯೋ ದೃಶ್ಯ ಸ್ಟಿಂಗ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಿಮ್ಗೆ ಏನಾದ್ರೂ ಸ್ವಲ್ಪ ನೈತಿಕತೆ, ಮಾನ, ಮರ್ಯಾದೆ ಅನ್ನೋದಿದ್ರೆ ಆ ಯೂನಿಫಾರ್ಮ್ ಇವತ್ತೇ ಬಿಚ್ಚಿಟ್ಬಿಟ್ಟು ರಿಸೈನ್ ಮಾಡ್ಬಿಟ್ಟು ಹೊಟ್ಟೋಗಿ. ನಮ್ ಸ್ಟಾಫ್ಗೂ ಏನಾದ್ರೂ ಕೊಡ್ಬೇಕು ಅಂತ ಹೇಳ್ತಾನೆ. ಏನ್ರಿ ನಿಮ್ ಇಲ್ಲಿ ಇರೋರಿಗೆಲ್ಲ ಕೊಟ್ಕೊಂಡು ಕೂತ್ಕೊಳ್ಳಕ್ಕೆ ಜನ ಏನು ಗಿಡದಲ್ಲಿ ದುಡ್ಡು ಬೆಳೀತಾ ಇದಾರಾ? ನಮ್ ಸ್ಟಾಫ್ಗೂ ಕೊಡ್ಬೇಕು. ಇನ್ನೊಬ್ಬ ಪೊಲೀಸ್ ಉಮೇಶ್ ಅನ್ನೋರ್ಗೆ 1,000 ಕೊಡಿಸ್ತಾನೆ ಆ ಶಿವಾನಂದ್. ಪ್ರತಿ ತಿಂಗಳು ನಮ್ ಕಚೇರಿಗೆ 25,000 ರೂಪಾಯಿ ತಲುಪಿಸ್ಬಿಡಿಯಪ್ಪ. ಏನು ಇವ್ರಪ್ಪನ ಮನೆ ಆಸ್ತಿ, ಇವ್ನು ಹೇಳ್ದಂಗೆ ದುಡ್ಡು ಕೊಟ್ಬಿಡಕ್ಕೆ. ಏನಿದ್ರು ನಮಗ್ ಕಾಲ್ ಮಾಡಿ, ನಾವು ಫುಲ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಲಂಚಾವತಾರದ ಅಡ್ಡ ಆಗಿರುವಂತ ಇಡೀ ಕಾರ್ಕಳ ಪೊಲೀಸ್ ಸ್ಟೇಷನ್, ಇಡೀ ಕಾರ್ಕಳದ ಪೊಲೀಸ್ ವ್ಯವಸ್ಥೆಗೆ ನಮ್ಮದೊಂದು ಧಿಕ್ಕಾರ. DYSP ಕಚೇರಿಯಲ್ಲಿ ಅವ್ರಿಗೆ ಗೊತ್ತಿಲ್ಲದಂತೆ ಲಂಚಾವತಾರ ನಡೀತಾ ಇದೆ. DYSPಯನ್ನ ಯಾಮಾರಿಸ್ಕೊಂಡು ವಸೂಲಿ ದಂಧೆಗಿಳಿದಿದ್ದಾರೆ ಅಲ್ಲಿನ ಸಿಬ್ಬಂದಿ. ತಿಮಿಂಗ್ಲಗಳು ಬೀಡ್ಬಿಟ್ಟಿದ್ದಾರೆ. ಕಾರ್ಕಳ ಪೊಲೀಸ್ ಠಾಣೆ ಸಿಬ್ಬಂದಿಯಿಂದ DYSPಗೂ ಕೆಟ್ಟ ಹೆಸರು ಬರ್ತಾ ಇದೆ. ಚಾಣಾಕ್ಷತನದಿಂದ ಡೀಲ್ ನಡೆಸಿ ಸಿಬ್ಬಂದಿ ಮಹಾದ್ರೋಹ ಮಾಡ್ತಿದ್ದಾರೆ. ಜೀತವು ದೂರನ್ನ ಆಧರಿಸಿ ರಿಯಾಲಿಟಿ ಚೆಕ್ಗೆ ತೆರಳಿದಂತ ನಮಗೆ ಶಾಕ್ ಆಗಿತ್ತು. ಹಿಂಜರಿಕೆನೂ ಇಲ್ಲ, ಸಂಕೋಚನೂ ಇಲ್ಲ, ಪಾಪ ಪ್ರಜ್ಞೆ ಅಂತೂ ಫರ್ಗೆಟ್ ಅಬೌಟ್ ಇಟ್ ಇಲ್ವೇ ಇಲ್ಲ. ರಕ್ಷಿಸಬೇಕಾದಂತ ಆರಕ್ಷಕರೇ ಜನರ ರಕ್ತ ಹೀರುವಂತ ತಿಗಣೆಗಳಾಗ್ಬಿಟ್ಟಿದ್ದಾರೆ. ಜನರನ್ನ ಕಾಪಾಡಬೇಕಾದಂಥವ್ರು ತಿಗಣೆಗಳಾಗಿ ಜನರ ರಕ್ತ ಹೀರ್ತಾ ಇದ್ದಾರೆ. ನಾಚಿಕೆ ಆಗಲ್ವಾ? ಇನ್ನೂ ಯೂನಿಫಾರ್ಮ್ ಹಾಕೊಂಡು ಅಲ್ಲೇ ಕೂತಿದ್ದೀರಾ? ಮರ್ಯಾದೆ ಅನ್ನೋದಿದ್ರೆ ಯೂನಿಫಾರ್ಮ್ ಬಿಚ್ಚಿಟ್ಬಿಟ್ಟು ರಿಸೈನ್ ಮಾಡ್ಬಿಟ್ಟು ನೀವೇ ಹೊಟ್ಟೋಗ್ಬಿಡಿ.
ಅಂಡ್ ಸರ್ಕಾರ ಇದ್ರ ಬಗ್ಗೆ ಒಂದು ಸೊಲ್ಯೂಷನ್ ಕೊಡೋವರೆಗೂ, ವ್ಯವಸ್ಥೆನ ಸರಿ ಮಾಡೋವರೆಗೂ ನಾವಂತೂ ನಿಲ್ಸಲ್ಲ, ಬಿಡೋದು ಇಲ್ಲ. ಇನ್ಸ್ಪೆಕ್ಟರ್ ವಸೂಲಿ ಮಾಡಿದ್ದಲ್ಲ ಅಂತ ಡಿವೈಎಸ್ಪಿ ಹತ್ರ ಕಳಿಸೋದು, ಪಾಪ ಅವ್ರಿಗೆ ಗೊತ್ತೇ ಇರಲ್ಲ. ಅಲ್ಲಿಂದ SB ಶಿವಾನಂದನ್ ಅವ್ರು ತಾನ್ ತಗೊಳ್ಳೋದಲ್ದೆ ಇನ್ನೊಬ್ಬಂಗೆ ಬೇರೆ ದುಡ್ಡು ಕೊಡಿಸೋದು. ಒಂದಿನ 2 ದಿನ ಆಮೇಲೆ ಡಿವೈಎಸ್ಪಿ ಹೆಸರಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕಾರ್ಬಾರ್ ನಡೆಸ್ತಾ ಇದ್ದಾರಲ್ಲಿ. ಡಿವೈಎಸ್ಪಿ ವಿಜಯ್ ಪ್ರಸಾದ್ ಅವರ ಹೆಸರಲ್ಲಿ ಹಣ ವಸೂಲಿಗೆ ಇಳಿದಿದ್ದಾರೆ. ಸಿಬ್ಬಂದಿ ಶಿವಾನಂದ್ ಹಾಗೂ ಉಮೇಶ್ ಸೇರಿ ಹಣ ವಸೂಲಿ ಮಾಡ್ತಾರೆ. ತಿಂಗಳು ಮಾಮೂಲಿ ಫಿಕ್ಸ್ ಮಾಡಬೇಕಾದ್ರೆ ಶಿವಾನಂದ್ ಲಾಕ್ ಆಗ್ತಾನೆ. ಏನ್ 25,000 ತಿಂಗಳಿಗೆ ತಲುಪಿಸ್ಬಿಡಿ ಅಂತ ಹೇಳಕ್ಕೆ ಏನು ಅಲ್ಲಿ ಆಸ್ತಿ ಕೊಟ್ಟು ಇಡ್ಸಿದಿರೇನ್ರಿ ಶಿವಾನಂದ್ ಅವರೇ? ಪವರ್ ಟಿವಿ ರಹಸ್ಯ ಕ್ಯಾಮೆರಾದಲ್ಲಿ ಪೊಲೀಸರ ಡೀಲ್ ಸೆರೆಯಾಗಿದೆ. ಮಾಸ್ಟರ್ ಶಿವಾನಂದ್ ಹಾಗೂ ಉಮೇಶ್ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಇವರೇ ಮಾಸ್ಟರ್ ಮೈಂಡ್ಗಳು. ಸಿಬ್ಬಂದಿ ಮಾಡಿದಂತ ಎಡವಟ್ಟಿಗೆ ಬಲುಪಶು ಆಗಿದ್ದಾರೆ ಡಿವೈಎಸ್ಪಿ. ಅಂಡ್ ಈಗಲೇ ಹೇಳ್ಬಿಡ್ಬೇಕು ಸರ್, ಇನ್ನ ಉಮೇಶ್ನೋ ಶಿವಾನಂದೋ ಮರಿ ಅವರಿಬ್ಬರನ್ನ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿದ್ರೆ ಆಗಲ್ಲ. ಇಡೀ ವ್ಯವಸ್ಥೆ ಸರಿ ಮಾಡಬೇಕು. ಯಾವಾಗ್ಲೂ ಕೆಳ ಹಂತದ ಸಿಬ್ಬಂದಿ ತಲೆದಂಡ ಮಾತ್ರ ಮಾಡಕ್ಕಾಗದಲ್ವಾ? ಮಾಸ್ಟರ್ ಮೈಂಡ್ ಶಿವಾನಂದ್ ಹಾಗೆ ಉಮೇಶ್ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ್ದಾರೆ. ತಿಂಗಳ ಮಾಮೂಲಿಯನ್ನ ಫಿಕ್ಸ್ ಮಾಡಬೇಕಾದ್ರೆ ಸರ್, ಸಹಜವಾಗಿ ಪ್ರತಿ ಸ್ಟೇಷನಲ್ಲೂ, ವೆದರ್ ಇಟ್ ಕಮ್ಸ್ ಟು ಬ್ಯಾಂಗ್ಳೂರ್ ಆರ್ ಎನಿ ಅದರ್ ಡಿಸ್ಟ್ರಿಕ್ಟ್, ಪ್ರತಿ ಸ್ಟೇಷನಲ್ಲೂ ಈ ತಳ್ಳೋ ಗಾಡಿ ಇಟ್ಕೊಂಡಿರ್ತಾರಲ್ಲ ಸರ್, ಅವರು ಕೂಡ ಪೊಲೀಸ್ ಸ್ಟೇಷನ್ಗೆ ಇಷ್ಟು ಮಾಮೂಲಿ ಅಂತ ಕಳಿಸ್ಕೊಡ್ತಾರೆ. ಅಲ್ಲೇ ಬಂದು ವಸೂಲಿನೂ ಮಾಡ್ತಾರೆ. ಹ್ಯಾವ್ ವಿಟ್ನೆಸ್ ಪರ್ಸನಲಿ ತುಂಬ ಸಲ. ಸೊ ಇಲ್ಲೂ ಅದೇ ಥರ ತಿಂಗಳಿಗೆ ಮಾಮೂಲಿ ಫಿಕ್ಸ್ ಮಾಡಕ್ಕೆ ಹೋಗ್ತಾರೆ. ಡಿವೈಎಸ್ಪಿ ಹೆಸರು ಹಾಳು ಮಾಡಕ್ಕೆ ಹೋಗ್ತಾರೆ. ಅವ್ರ ಹೆಸರಲ್ಲಿ ಇವರು ಲಂಚ ಬಾಕತನಗಳು ಮುಂದುವರಿಯುತ್ತೆ. ಏನು ಹೇಳ್ತೀರಿ? ಸಿ ವೆರಿ ಕ್ಲಿಯರ್. ಸಂದೀಪ್ ಲೀಡ್ ಕೊಡ್ತಾರೆ. ಸರ್ ಮೇಲ್ಗಡೆ ಬ್ರದರ್, ಏನು ಬ್ರದರ್ ಮೇಲ್ಗಡೆ ಸ್ವಲ್ಪ ನೋಡ್ಕೊಳ್ಳಲ್ವಾ ಅಂತ. ಮೇಲ್ಗಡೆ ನೋಡ್ಕೊಳ್ಳಿಕ್ಕೆ ಯಾರು ಅಂತ ಕೇಳಿದ್ರೆ ಸಂದೀಪ್ ಕೊಡುವ ಲೀಡ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ DYSP. ಸ್ಟ್ರೈಟ್ ಅವೇ ಶಿವಾನಂದ್ ಅಂತ ಇದ್ದಾರೆ ಮಹನೀಯರು. DYSPಗಿಂತ ಸ್ವಲ್ಪ ಮೇಲೆ, SP-ಗಿಂತ ಸ್ವಲ್ಪ ಕೆಳಗಡೆ ಪೋಸ್ಟ್ ಅವ್ರದ್ದು. ಅರ್ಥ ಆಯ್ತಲ್ಲ ನಿಮಗೆ? ಶಿವಾನಂದ್ ಅಂದರೆ ಯಾರು ಗೊತ್ತಾ ನಿಮಗೆ? DYSPಗಿಂತ ಸ್ವಲ್ಪ ಮೇಲೆ, SP-ಗಿಂತ ಸ್ವಲ್ಪ ಕೆಳಗಡೆ. ಅಂದರೆ SP-ಗಿಂತ ಕೆಳಗಡೆ ಇನ್ನೊಬ್ರು ಇದ್ದಾರೆ, ಅಡಿಷ್ನಲ್ SP ಅಂತ. ಅವ್ರು ಹತ್ರಕ್ಕೆ ಬರೋರು ಇವರು. ಅವ್ರು ಹೇಳ್ತಾರೆ ಎಲ್ಲ ಮೇಂಟೈನ್ ಮಾಡಿದೆ ನಾನು, ಕಾರ್ಕಳ ಕಲೆಕ್ಷನೇ ನಂದು. ನೀವು DYSP ಹತ್ರ ಹೋಗಿ ಅವ್ರು ಹೇಳ್ತಾರೆ ಶಿವಾನಂದ್ ಹತ್ರ ಮಾತಾಡ್ಕೊಳ್ಳಿ. ನಮ್ಗೆ ಗೊತ್ತಿಲ್ಲ. ನಾವು ಒಬ್ಬರನ್ನು ಬ್ಲೇಮ್ ಮಾಡಬೇಕಾದ್ರೆ ವಿ ಶುಡ್ ಬಿ ವೆರಿ ಸ್ಟ್ರೈಟ್ ಆ್ಯಂಡ್ ಹಾನೆಸ್ಟ್. ಇದು DYSP ಅವರಿಗೆ ಗೊತ್ತಿದೆನಾ? ಗೊತ್ತಿಲ್ವಾ? ನಮ್ಗೆ ಗೊತ್ತಿಲ್ಲ. ಬಟ್ DYSP ಅವರೇ ಸ್ವಲ್ಪ ತಲೆ ಉಪಯೋಗಿಸ್ಕೊಳ್ಳಿ. ನಿಮ್ಮ ಕೆಳಗಡೆ ಯಾರಿದ್ದಾನೆ, ಎಂಥವನ್ನ ಇಟ್ಕೊಂಡಿದ್ರಿ ಸರ್? ಅಷ್ಟು ಗೊತ್ತಾಗಿರಲ್ವಾ ಸರ್ ಇಷ್ಟು ವರ್ಷ ಆದ್ರೂ? ಎಂಥವನು ಇರ್ತಾನೆ, ನೀವು ನೋಡಿದ ಕೂಡಲೇ ಶಿವಾನಂದ್ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳಿದ ಕೂಡಲೇ ಶಿವಾನಂದ್ ಏನು ಮಾತಾಡಿದ್ದಾನೆ ಅಂತ ಗೊತ್ತಾ ನಿಮಗೆ? ನಿಮ್ಮ ಹೆಸರಲ್ಲಿ ಯಾವ ಡೀಲ್ ಆಗಿದೆ ಗೊತ್ತಾ ನಿಮಗೆ? ನೀವು ಹೇಳಿದ್ರಲ್ಲ ನಮ್ಮವ್ರಿಗೆ ಮಾತಾಡ್ಕೊಳ್ಳಿ ಶಿವಾನಂದ್ ಹತ್ರ. ಏನಂತ ಕೇಳಿದ್ರ ನೀವು ನಮ್ಮ ಹತ್ರ? ಏನು ಮಾತಾಡ್ಕೊಳ್ಳಿ, ಎತ್ತ ಮಾತಾಡ್ಕೊಳ್ಳಿ ಅಂತ ಕೇಳಿದ್ರಾ? ಇಲ್ಲ, ಮಾತಾಡ್ಕೊಳ್ಳಿ ಅಂತ ಹೇಳಿದ್ರಿ. ಅವ್ರು ಮಾತಾಡ್ಕೊಂಡಿದ್ದಾರೆ, ಅವ್ರು ತಗೊಂಡವ್ರೆ ನಿಮ್ಮ ಹೆಸರಲ್ಲಿ. ನೋಡ್ತೀರಾ ಹೆಂಗೆ ತಗೊಂಡವ್ರೆ ಅಂತ? ಅವ್ರಿಗೆ ಮಾತ್ರ ತಗೊಂಡಿಲ್ಲ, ನಿಮಗೆ ನಿಮ್ಮ ಹೆಸರಲ್ಲಿ ಮಾತ್ರ ತಗೊಂಡಿಲ್ಲ. ಸಾಹೇಬ್ರೆ ಸ್ವಲ್ಪ ಹಂಚಿ ಸಾಹೇಬ್ರೆ ಎಲ್ರಿಗೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸ್ಟಾಫ್ ಇದ್ದಾರೆ ಇಷ್ಟು ಜನ, ಅವರಿಗೆ ಒಂದೊಂದು ಸಾವಿರ ಕೊಡಿ. ಕರೆಕ್ಟ್, ಅವ್ರಿಗೆ 1,000 ಕೊಡಿ. ದೀಪಾವಳಿ ಬೋನಸ್ ಸಾಹೇಬ್ರೆ, ನಿಮ್ಮ ಆಫೀಸಲ್ಲಿ ದೀಪಾವಳಿ ಬೋನಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. DYSP ಸಾಹೇಬ್ರೆ ಹಲವರು ಹೇಳಿದರು ನಿಮ್ಮ ಬಗ್ಗೆ. ಸ್ವಲ್ಪ ಖುಷಿ ಇದೆ ನನಗೆ, ಒಳ್ಳೆ ಕಮೆಂಟ್ ಬಂತು ನಿಮ್ಮ ಬಗ್ಗೆ. ಇಲ್ಲ ಒಳ್ಳೆಯವರು ಕೆಟ್ಟವರಲ್ಲ ಅಂತ ಕೆಲವು ಅಧಿಕಾರಿಗಳು ಹೇಳಿದರು. ಆ್ಯಂಡ್ ಐ ಡೋಂಟ್ ಬ್ಲೇಮ್ ಯು ಸ್ಟ್ರೈಟ್, ಬಟ್ ನಿಮ್ಮ ಆಫೀಸಲ್ಲಾಗುವ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ನೀವು ರೆಸ್ಪಾನ್ಸಿಬಲ್. ಉಡುಪಿಯಿಂದ ಕಾರ್ಕಳದವರೆಗೆ ಎಲ್ಲರೂ ರೆಸ್ಪಾನ್ಸಿಬಲ್. ಇದು ನಡೀತಾ ಇದೆ ಅಂದರೆ ಅದು ಕೂಡ ನಿಮ್ಮ ಹೆಸರಲ್ಲಿ ನಡೀತಾ ಇದೆ ಕಾರ್ಕಳದಲ್ಲಿ ಅಂತ ಹೇಳಿದ್ರೆ, ನೀವು ಹೊಸಬರು ಬಂದಿರ್ಬೋದು, ಅವನು ಹೊಸಬಲ್ಲಲ್ಲ, ಅವನು ಹಳೆ ಗಿರಾಕಿ. ನಿಮ್ಗೆ ಇದು ಎಚ್ಚರಿಕೆ ಗಂಟೆನೋ ಇಲ್ಲ ಫೈನಲ್ ವಾರ್ನಿಂಗ್, ಐ ಓಪನಿಂಗೋ ಫೈನಲ್ ವಾರ್ನಿಂಗೋ. ಅಮಾಯಕರನ್ನು ಬಲೆಗೆ ಹಾಕಿ ಕೆಡವಿಬಿಟ್ಟು ಅವರ
ಡ್ಯೂಟಿ ಜೀವನವನ್ನು ಹಾಳು ಮಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕಲ್ಲ. ಸರ್ ದಿಸ್ ವಿಡಿಯೋ ಎಕ್ಸಾಕ್ಟ್ಲಿ We ಲುಕಿಂಗ್ don't ಲೈಕ್ know. ಈ ಬಡ್ಡಿ ವಸೂಲಿಗೆ ಹೋಗ್ತಾರಲ್ಲ ಸರ್, ಅಲ್ಲ Same ಹಂಗೆ ನೋಡ್ರಿ ಕಾಣಿಸ್ತಿದೆ ಸರ್. ನೋಡ್ರಿ Official ಬಡ್ಡಿ ವಸೂಲಿಗಾರರು ಇವ್ರು ಅಷ್ಟೇನೆ. ಆಯ್ತ್ರಿ, ಅಮಾಯಕರ ಕತೆ ಏನ್ರಿ, ಇವ್ರಂತ ಕೈಯಲ್ಲಿ ಅಮಾಯಕರು ಸಿಕ್ಕಾಕೊಂಡ್ರೆ ಅಷ್ಟೇ ಸಾಯ್ಬೇಕು ಅಷ್ಟೇನೆ, ಹೆಂಗ್ರಿ? ಮುಗೀತು ಅವ್ರ ಕತೆ, ಸಾಯಿಸ್ಬಿಡ್ತಾರೆ. ಅಮಾಯಕರು ಇವ್ರ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಹೆಂಗ್ರಿ? ರಕ್ತ ಹೀರಿನೇ ಸಾಯಿಸ್ಬಿಡ್ತಾರೆ. SP ಸಾಹೇಬ್ರೆ ನೋಡಿ ನೀವು ಹೆಂಗೆ ಅಮಾಯಕರು ಈ SB ಡ್ಯೂಟಿ ಮಾಡುವವನ ಕೈಯಲ್ಲಿ ಇನ್ನೊಬ್ಬ ಉಮೇಶ, ಸಂದೀಪ, ಐ ಸ್ವೇರ್ SP ಸಾಹೇಬ್ರು ಹೇಳ್ತಾ ಇದ್ದೀನಿ, ಇದಕ್ಕೇನಾದ್ರೂ ಇವತ್ತು ಆಕ್ಷನ್ ಆಗಿಲ್ಲ ಅಂದ್ರೆ ಇಟ್ ಇಸ್ ಅವರ್ ಡಿಮಾಂಡ್. ನೋ ಡಿಮಾಂಡ್, ನೋ ರಿಕ್ವೆಸ್ಟ್. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಾನು ಏನು ಮಾತಾಡ್ತೀನಿ ಅಂತ. ತುಂಬ ಕ್ಲೆವರ್ ಇದ್ರಿ. ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಯು. ಬೇಕಾದ್ರೆ ಎಂಟ್ಕೊಂಡ್ಬಿಡಿ, ನಿಮ್ಮ ಹತ್ರ ಕೈ ಜೋಡಿಸ್ಬಿಟ್ಟು ಕೇಳ್ಕೊಂಡ್ಬಿಡ್ತೀವಿ. ಕಾರ್ಕಳ ಸ್ವಚ್ಛದಲ್ಲಿ ಇವತ್ತು ಆ್ಯಕ್ಷನ್ ಫಸ್ಟ್ ಸ್ಟಾರ್ಟ್ ಮಾಡಿ. ನಾವು ಬುಡದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲ ಅಂದರೆ ನಮ್ಮೂರಲ್ಲಿ ಕಮ್ಯುನಿಸ್ಟ್ ಗಿಡ ಅಂತ ಹೇಳ್ತಾರೆ, ಕಾಂಗ್ರೆಸ್ ಗಿಡ ಅಂತ ಹೇಳ್ತಾರೆ. ಇಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಐ ಹ್ಯಾವ್ ಸಮ್ ಸ್ಟಫ್ ವಿಚ್ ಐ ಆಮ್ ಟಾಕಿಂಗ್. ದಯವಿಟ್ಟು ಕೈ ಜೋಡಿಸಿ ನಮ್ಮೊಟ್ಟಿಗೆ. ಕಾರ್ಕಳವನ್ನು ನಾವು ಎಲ್ಲರೂ ಸೇರಿ ಒಮ್ಮೆ ಗುಡಿಸುವ. ಇನ್ನು ಸ್ವಲ್ಪ ದಿನದಲ್ಲಿ ಕಾರ್ಕಳ ಬೆಳಗಲಿಕ್ಕೆ ಶುರು ಆಗುತ್ತೆ. ನಾನು ನೋಡಿದ್ದೀನಿ ಕಾರ್ಕಳ ಲೈಟ್ ಹಾಕ್ಬಿಟ್ಟು, ಶೈನಿಂಗ್ ಕಾರ್ಕಳ ಅಂತ ಲೈಟ್ ಹಾಕಿ ವಿದ್ಯುತ್ ದೀಪ ಹಾಕ್ಬಿಟ್ಟು ಕಾರ್ಕಳೋತ್ಸವ ಮಾಡಿದರೆ ಆಗಲ್ಲ. ಉತ್ಸವ ಹಿಂಗಿರ್ಬೇಕಂದ್ರೆ ಭ್ರಷ್ಟಾಚಾರ ಮುಕ್ತ ಮಾಡೆಲ್ ಕಾರ್ಕಳ ಆಗಬೇಕು ಕರ್ನಾಟಕಕ್ಕೆ. ಇನ್ನು ನಾವು ಗೋಮಟೇಶ್ವರನಿಗೆ ಮಸ್ತಕಾಭಿಷೇಕ ಮಾಡಿಬಿಟ್ಟು 12 ವರ್ಷ ಮರ್ತುಬಿಟ್ರೆ ಆಗಲ್ಲ. 12 ವರ್ಷ ಯಾವ ರೀತಿ ಡೆವಲಪ್ ಆಗಬೇಕಂದ್ರೆ ಗೋಮಟೇಶ್ವರನ ಖುಷಿ ಪಡಬೇಕು, ವಾವ್ ಇದು ನನ್ನ ಕಾರ್ಕಳ ಅಂತ. ಇಲ್ಲ ಅಂದರೆ ನಾವು ಕಾರ್ಕಳದ ಆ ದೇವ್ರುಗಳನ್ನೆಲ್ಲ ಇಟ್ಕೊಂಡಿದ್ದೀವಲ್ಲ ಅಕ್ಕಪಕ್ಕ, ಅವರಿಗೆಲ್ಲ ಮಾಡೋ ಅವಮಾನ. ಐ ಡೋಂಟ್ ರೆಸ್ಟ್ ಆ್ಯಂಡ್ ಐ ವಿಲ್ ನಾಟ್ ಅಲೌ ಯು ಆಲ್ಸೋ ಟು ರೆಸ್ಟ್. ದಿಸ್ ಈಸ್ ಮೈ ಕಮಿಟ್ಮೆಂಟ್. ದಿಸ್ ಈಸ್ ಬಿಗಿನಿಂಗ್. ನನಗೆ ನಿಮ್ಮಿಂದ ಯಾವ ಸಹಾಯಗಳು ಬೇಡ. ಓಕೆ, ಬಕೆಟು, ಬಾಸ್ಕೆಟು, ಸೂಟ್ ಕೇಸು ಇನ್ನಿತರ ಫೇವರ್ಗಳು ನಾವು ಬಂದೂ ಇಲ್ಲ, ನಾವು ಬರುವುದೂ ಇಲ್ಲ. ನೀವು ಕಾರ್ಕಳದ MLAಗೆ ಫೋನ್ ಮಾಡಿ ಕೇಳಿ, ಯಾವತ್ತಾದರೂ ನಾವೇನಕ್ಕಾದರೂ ಅವ್ರ ಹತ್ರ ಬಂದಿದ್ದೀವ ಕೇಳಿ. ಅಥವಾ ಕಾರ್ಕಳದ ಯಾವುದಾದ್ರೂ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿ. ಕಾರ್ಕಳದ ಯಾವುದಾದ್ರೂ ಬಿಸ್ನೆಸ್ ಮ್ಯಾನ್ಗೆ ಫೋನ್ ಮಾಡಿ ಕೇಳಿ. ಓಕೆ, ದಿಸ್ ಈಸ್ ಬಿಗಿನಿಂಗ್. ಐ ಫೀಲ್ ಪ್ರೌಡ್. ನನ್ನ ಊರಿನ ಜನರ ಸೇವೆಯನ್ನು ಇಲ್ಲಿಂದ ಶುರು ಮಾಡಿ ಅದನ್ನು ಕರ್ನಾಟಕ ರಾಜ್ಯಕ್ಕೆ ನಾವು ವಿಸ್ತರಿಸ್ತೀವಿ ಅನ್ನೋದು. ನೀವು ಆ್ಯಕ್ಷನ್ ಬೈ ಈವ್ನಿಂಗ್ ಇಟ್ ವಿಲ್ ನಾಟ್ ಹ್ಯಾಪನ್. ನಾವು ಪೊಲೀಸ್ ಇಲಾಖೆಯ ಇನ್ನೊಂದು ಫೇಸನ್ನು ತೋರಿಸ್ತೀವಿ. ನಾನು ಹೇಳಿದ್ದೀನಿ, ಪ್ರಮೋ ಹಾಕಿ 6 ತಿಂಗಳ ಮುಂಚೆ ಎಚ್ಚರಿಸಿದ್ದೀನಿ. ಇಲ್ಲ ಅಂದ್ರೂ ತೋರಿಸ್ತೀವಲ್ವಾ ಸರ್? ಅಲ್ಲ, ಸ್ಟೆಪ್ ಬೈ ಸ್ಟೆಪ್ ನಾನು ಬುಡದಿಂದ ಗುಡಿಸ್ಲಿಕ್ಕೆ ಶುರು ಮಾಡಿದ್ದೀನಿ. ನೀವು ಒಂದು ಪೊರಕೆ ಇಟ್ಕೊಂಡ್ರೆ ನನ್ನೊಟ್ಟಿಗೆ ಇಟ್ ಈಸ್ ಬೆಟರ್. ಇಲ್ಲ ಅಂದರೆ ಅದರಲ್ಲೇ ಒದೆ ತಿನ್ನಬೇಕಾಗುತ್ತೆ ಜನಗಳ ಹತ್ರ ಮುಂದೆ. ಐ ಡೋಂಟ್ ಕೇರ್ ಹೂ ಎವರ್, ಬಟ್ ಸತ್ಯವನ್ನು ನಿಮ್ಮೆದುರಿಗೆ ತೋರಿಸಿದ್ದೀವಿ. ಕಾರ್ಕಳ ಕ್ಷೇತ್ರದ ಜನರ ಅರಳಲು ಏನು ನೋವಿದೆಯಲ್ಲ ಅದನ್ನು ಪರ್ಸ್ನಲಿ ನಾನು ಎವ್ರಿ ಟೈಮ್ ಊರಿಗೆ ಬಂದಾಗ ಕೇಳಿಸ್ಕೊಂಡಿದ್ದೀನಿ. ಆ್ಯಂಡ್ ಅಕ್ರಮ ಗಣಿಗಾರಿಕೆಯವರು ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಕೊಡಬೇಕಾದ್ರೆ ನಿಮ್ಮ ಕಾಟ ಹೆಂಗಿರ್ಬೇಕು ಅವರಿಗೆ ಅಂತ ತಿಳ್ಕೊಳ್ಳಿ. ಅವ್ರದ್ದೇ ಪ್ರಮ ಹಾಕ್ಬಿಟ್ಟಿದ್ವಿ ನಾವು, ನೀವು ಅಕ್ರಮ ಮಾಡ್ತಾ ಇದ್ದೀರಿ, ಬೇಡ ಬಿಡಿ. ಆಗ ನನಗೆ ಕೆಲವರು ಫೋನ್ ಮಾಡಿದರು, ಅಣ್ಣ ಊರಣ್ಣ ಇದು, ಯಾಕಣ್ಣ ಊರಿಗೆ ಕೆಸರಾಗ್ತೀಯ, ಕಲ್ಲಾಗ್ತೀಯಾ, ನಿನ್ಗೆ ಯಾಕೆ ಬೇಕಣ್ಣ ಇದು ಊರಿನ ಸಾವಾಸ, ಬಿಡಿ ಸಾಯಿಲಿ ಅಣ್ಣ. ಒಂದು 100 ಜನ ಕೆಲಸ ಮಾಡ್ತಾ ಇದ್ದಾರೆ, 100 ಜನ ಲಾರಿ ಓಡಿಸ್ತಾ ಇದ್ದಾರೆ, ಯಾಕಣ್ಣ ಬೇಕು? 100 ಜನರ ಫ್ಯಾಮಿಲಿ ಹೊಟ್ಟೆ ಒರೆಸ್ಲಿಕ್ಕೆ, 4 ಬಿಸ್ನೆಸ್ ಮ್ಯಾನ್ ಹೆಂಡತಿ ಡೈಮಂಡ್ ಗೋಲ್ಡ್ ಹಾಕ್ಕೊಳ್ಲಿಕ್ಕೆ ಐ ಡೋಂಟ್ ವಾಂಟ್ ಕಾರ್ಕಳದ ಸಾವಿರಾರು ಮನೆ ಬೀದಿ ಬರಬೇಕಂತ ಬಿಡಲ್ಲ ನಾನು. ಐ ವಿಲ್ ನಾಟ್ ಅಲೌ. ಪವರ್ TV ರೆಸ್ಟ್ ಮಾಡಲ್ಲ. ಇಟ್ ಈಸ್ ನಾಟ್ ಬ್ರ್ಯಾಂಡ್, ಜಸ್ಟ್ ಬ್ರ್ಯಾಂಡ್. ಪವರ್ TV ಜಸ್ಟ್ ಬ್ರ್ಯಾಂಡ್ ಅಲ್ಲ,
ಪವರ್ ಟಿವಿ ಅಂದರೆ ನಿಯತ್ತಿನ ಜರ್ನಲಿಸಮ್. ಇಟ್ ಈಸ್ ನಾಟ್ ಜಸ್ಟ್ ಎ ಬ್ರ್ಯಾಂಡ್. ಆ್ಯಂಡ್ ಯಾರಿಗೂ ನಾವು ವಾರ್ನಿಂಗ್ ಕೊಟ್ಟದೆ, ಮೊದಲೇ ಹೇಳದೆ ಸ್ಟೋರಿಗಳನ್ನು ಮಾಡಿಲ್ಲ. ಸರ್ ತಿದ್ಕೊಳ್ಳಿಕ್ಕೆ ಚಾನ್ಸ್ ಕೊಟ್ಟಿದ್ದೀವಿ. ಸರ್ ಉಮೇಶ್ ಮತ್ತು ಶಿವಾನಂದದು ಎಕ್ಸ್ಟೆಂಡೆಡ್ ವಿಡಿಯೋ ಇದೆ ಸರ್, ನೋಡ್ಕೊಂಡು ಬರೋಣ ಪ್ಲೀಸ್. 2 ಸರ್ಕಲ್ ಬರೋದು, 1 ಸರ್ಕಲ್ ಮಾಡ್ತೀನಿ. ಅವರಿಗೆ ಸ್ಟಾಪ್ ಇದೆ ಸರ್. ಎಷ್ಟಿದೆ? 20 ಸ್ಟಾಪಿಗೆ ಒಂದು 3. ಎಷ್ಟಿದೆ? 20 ಸ್ಟಾಪಿಗೆ ಒಂದು 3. ಎಷ್ಟಿದೆ? 20 ಸ್ಟಾಪಿಗೆ ಒಂದು 3. ಎಸೆನ್ಸ್ ನಮ್ಮ ಶಂಕರನಾರಾಯಣ ಪ್ರಾಜೆಕ್ಟ್. ಇವರು ಉಮೇಶ್ ಅಂತಾರೆ, ಆಕ್ಚುಲಿ ಊರು ಆಂಧ್ರ. ಈ ಸಲ ಅವರು ನಂತರವಾಗಿ ಬರ್ತಾ ಇದ್ದಾರೆ. ಅನ್ನ ಹೇಳಿದ್ರಲ್ಲ, ಒಂದ್ ಕೆಲಸ ಮಾಡಿ, ಟೋಟಲ್ ಇಲ್ಲ ಕೊಡಿ. ಎಲ್ರಿಗೂ ಅಲ್ಲ, ಎಲ್ರಿಗೂ ಕೊಡ್ಬೇಕು. ಎಷ್ಟು ಜನ ಇದ್ದಾರೆ? ಒಟ್ಟು 7 ಜನ ಇದ್ದಾರೆ. ಪ್ರತಿ ತಿಂಗಳಿಗೆ ಎಷ್ಟನೇ ತಾರೀಕಿಗೆ ಬರ್ತೀರಾ? 5th ಕೊಡ್ತೀವಿ. 50ಗೆ ಒಂದು ಕೆಲಸ ಮಾಡಿ, ಟೋಟಲ್ 25 ಮಾಡಿ. 5 ಈಗ ಓಕೆ. 5 ಇಲ್ಲ ತಂದಿಲ್ಲ. ಆಯ್ತು, 5 ಮತ್ತೆ ಮಿಸ್ ಓಕೆ ಬೇಕು. ಓಕೆ, ಥ್ಯಾಂಕ್ ಯು. 50 ಫೋನ್ ಮಾಡ್ತೀವಿ. ನಾನಿಲ್ಲ ಅಂದ್ರೆ ಈ ಸರ್ ಇರ್ತಾರೆ. ನೋಡಿದ್ರಲ್ಲ ಇವ್ರುಗಳ ಲಂಚಾವತಾರವನ್ನ. ಈ ವಿಡಿಯೋ ಬಗ್ಗೆ ತಿಳ್ಕೊಂಡು ಇದನ್ನೆಲ್ಲ ನೋಡಿ ಅಲ್ಲಿ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಲವು ಬಾರಿ ಸಾರ್ವಜನಿಕರಿಂದ ಅನೇಕ ದೂರುಗಳು ಬಂದಿದ್ರು. ರಕ್ಷಿಸಬೇಕಾದ ಆ ರಕ್ಷಕರೇ ಜನರ ಪಾಲಿಗೆ ಹಣ ಹಿಂಡುವ ಭಕ್ಷಕರಾಗಿದ್ದಾರೆ. ಲಂಚಾವತಾರಿ ಕಾರ್ಕಳ ಪೊಲೀಸ್ ಠಾಣೆ ಸಿಬ್ಬಂದಿ ಮೇಲೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರ್ಕಳ ಪೊಲೀಸರಿಗೆ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ನ್ಯಾಯವಾಗಿ ಉದ್ಯಮ ನಡೆಸೋರ್ಗೂ ಕೂಡ ಪೊಲೀಸರು ಕಾಟ ಕೊಡ್ತಾ ಇದ್ದಾರೆ. ಕಾರ್ಕಳ ಪೊಲೀಸರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಾ ಸರ್ಕಾರ ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹ. ಲಂಚಬಾಕ ಪೊಲೀಸರ ವಿರುದ್ಧ ಗೃಹ ಸಚಿವರು ಚಾಟಿ ಬೀಸ್ತಾರಾ ಅಥವಾ ಇನ್ನು ಬರೀ RSS ಬಗ್ಗೆನೇ ಚಿಂತೆ ಮಾಡ್ಕೊಂಡಿರ್ತಾರಾ? ಖಡಕ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸೂಕ್ತ ಕ್ರಮಕ್ಕೆ ಪವರ್ ಟಿವಿ ಆಗ್ರಹಿಸ್ತಾ ಇದೆ. ಭ್ರಷ್ಟಾಚಾರಗಳಿಗೆ ತಕ್ಕ ಪಾಠ ಕಲಿಸ್ತಾರಾ ಡಾಕ್ಟರ್ ಸಲೀಂ? ಇಂತಹ ಭ್ರಷ್ಟರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅನ್ನೋದು ಪವರ್ ಆಗ್ರಹ. ಇದು ಭ್ರಷ್ಟ ವ್ಯವಸ್ಥೆಯಿಂದ ಬೇಸತ್ತಿರುವ ಪ್ರತಿಯೊಬ್ಬ ನಾಗರಿಕರ ಆಗ್ರಹ. ಇಡೀ ರಾಜ್ಯದ ಜನರ ಧ್ವನಿಯಾಗಿ ಪವರ್ ಟಿವಿ ಈ ಆಗ್ರಹವನ್ನ ಗೃಹ ಇಲಾಖೆ ಮುಂದೆ ಇಡ್ತಾ ಇದೆ. ಕಾರ್ಕಳ ಪೊಲೀಸರಿಗಂತೂ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಆ ಲಂಚದ ಎಂಜಲ ಕಾಸಿನ ಹಣ ತಗೊಂಡು ನಿಮ್ಮ ಮನೆಯವರಾದ್ರೂ ಹೆಂಗ್ ಉದ್ಧಾರ ಆಗ್ತಾರೋ ಗೊತ್ತಿಲ್ಲ. ನಾಳೆ ದಿವಸ ನಿಮ್ಮ ಮಕ್ಳಿಗೂ ಒಳ್ಳೆ ಭವಿಷ್ಯ ಬೇಡ್ವೇನ್ರಿ? ಜನಗಳ ಶಾಪ ಅವ್ರಿಗೆ ತಟ್ಟಬೇಕಾ ನೀವು ಮಾಡಿದ ತಪ್ಪಿಗೆ? ಸರ್ಕಾರ ಕ್ರಮ ಕೈಗೊಳ್ಳಲೇಬೇಕು. ಗೃಹ ಸಚಿವರು ಚಾಟಿ ಬೀಸೋ ಕೆಲಸಕ್ಕೆ ಮುಂದಾಗಲೇಬೇಕು. ಖಡಕ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರೇ ಸೂಕ್ತ ಕ್ರಮಕ್ಕೆ ಆದೇಶಿಸಿ. ಅಂಡ್ DGIGP ಡಾಕ್ಟರ್ MA ಸಲೀಂ ಅವರೇ, ನೀವು ಕೂಡ ಭ್ರಷ್ಟಾಚಾರಿ ಮಾಡುವಂತಹ ಅಥವಾ ಭ್ರಷ್ಟಾಚಾರಿ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆಯನ್ನ ನೀಡಬೇಕು, ತಕ್ಕ ಪಾಠವನ್ನ ಕಲಿಸಬೇಕು ಅನ್ನೋದು ನಮ್ಮ ಆಗ್ರಹ. ಬಹಳ ಜನ ಮಾತನಾಡಬೇಕು ಅಂತ ಇದ್ದಾರೆ ಈ ವಿಚಾರವಾಗಿ. ಅನೇಕ ಕಾಲ್ಸ್ಗಳು ಬರ್ತಾ ಇದೆ ಕಾರ್ಕಳದಿಂದಲೂ ಕೂಡ. ಉಮೇಶ್ ಕಲ್ಹೊಟ್ಟೆ ಅನ್ನೋರು ಕಾಲ್ ಮಾಡ್ತಾ ಇದ್ದಾರೆ. ಉಮೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸಾಮಾಜಿಕ ಕಾರ್ಯಕರ್ತರು ಸರ್, ನಮಸ್ಕಾರ. ಪವರ್ ಟಿವಿ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ, ಮಾತಾಡಿ ಸರ್. ಹೇಳಿ ಉಮೇಶ್ ನಮಸ್ತೆ ಸರ್. ಹೇಳಿ ಉಮೇಶ್ ಸರ್, ಹೇಳಿ. ನಮಸ್ತೆ ನಮಸ್ತೆ, ಹೇಳಿ. ಕಾರ್ಕಳದ ಕಥೆ ಏನಂತ ಹೇಳಿದ್ರೆ, ಕಾರ್ಕಳದಲ್ಲಿ ಈ DSP ಇದ್ದಾರಲ್ಲ, ಅವರು ಸರ್ಕಲ್ ಆಗಿದ್ದವ್ರು ಇಲ್ಲಿ. ನೆಕ್ಸ್ಟ್ ಪ್ರಮೋಷನ್ ಇಲ್ಲೇ ಆದ್ರು DSP ಆಗಿ, ಪುನಃ ಎಲ್ಲಿ ವರ್ಗಾವಣೆ ಆಗಿ ಪುನಃ ಇಲ್ಲಿಗೆ DSP ಆಗಿ ಬಂದಿದ್ದಾರೆ ಸರ್. ಮೈನ್ ಇಲ್ಲಿ ಪೊಲೀಸ್ ಇಲಾಖೆಗೆ ಬಡ ಜನರು ಖಂಡಿತವಾಗಿ ಹೋಗೋಗಿಲ್ಲ ನ್ಯಾಯ ಕೇಳಲಿಕ್ಕೆ. ಎಲ್ಲ ಬಡವರ ಮೇಲೆ ಸುಳ್ಳು ಕೇಸ್ ಹಾಕಿ ಶ್ರೀಮಂತರ ಹತ್ರ ದುಡ್ಡು ಕೀಳೋ ಪ್ರಯತ್ನ ಕಾರ್ಕಳ ಪೊಲೀಸ್ ಸ್ಟೇಷನ್ ಅಲ್ಲಿ. DSP ಅವರು SC/ST ಕೇಸಲ್ಲಿ ಸರ್, ಗಣೇಶ್ ಶೆಟ್ಟಿ ಅಂತ ಒಂದು ಬದಿವಳಿಯಲ್ಲಿ ಒಬ್ಬ ರೈತನಿಗೆ SC/ST ಅನ್ನು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನನ್ನು ಸೆಟ್ ಮಾಡಿ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ. ಒಂದು ಕಾರ್ಕಳದಲ್ಲಿ ಪೊಲೀಸ್ ಸ್ಟೇಷನ್ ಮಾತ್ರ ಅಲ್ಲ ಸರ್, ಪ್ರತಿ ಒಂದು ಆಫೀಸಲ್ಲಿ ಸಹ ಭ್ರಷ್ಟಾಚಾರ, ಲಂಚಾವತಾರ ತುಂಬಿ ತುಳುಕ್ತಿದೆ. ಇದಕ್ಕೆ ಕಾರಣ ವರ್ಗಾವಣೆ ಇಲ್ಲ ಸರ್. ಯಾವುದೇ ಕಚೇರಿಗಳಲ್ಲಿ ಇವತ್ತು ವರ್ಗಾವಣೆ ಇಲ್ಲ. 10, 15, 20, 25 ವರ್ಷದಿಂದ ವರ್ಗಾವಣೆ ಆಗದೆ ಇದ್ದಾರೆ ಸರ್. ಇಲ್ಲಿ
ಬಡ ಜನರು ಯಾವುದೇ ಕಚೇರಿಗೆ ಹೋಗುವಂತಿಲ್ಲ. ಖಾಲಿ ಪೊಲೀಸ್ ಸ್ಟೇಷನ್ ಅಲ್ಲ, ಪೊಲೀಸ್ ಸ್ಟೇಷನ್ ಸತ್ತೇ ಹೋಗಿದೆ ಬಡವರ ಪರವಾಗಿ. ಎಷ್ಟು ಜನರ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ ಇವತ್ತು ಪೊಲೀಸ್ ಇಲಾಖೆ. ಒಬ್ರು ಮಂಜು ಅಂತ ಪೊಲೀಸ್ನವರಿದ್ದರು, ಅವರು 20-25 ವರ್ಷದಿಂದ ವರ್ಗಾವಣೆ ಆಗದೇ ಇದ್ರು ಇಲ್ಲಿ ಕಾರ್ಕಳದಲ್ಲಿ. ಪಾಪ ಅರುಣ್ ಕುಮಾರ್ SP ಆದ್ಮೇಲೆ ಅವರ ಎಲ್ಲರನ್ನು ವರ್ಗಾವಣೆ ಮಾಡಿದ್ದಾರೆ. ಅವರಿಗೆ ಈಗ ವರ್ಗಾವಣೆ ಆದ ನಂತರ ಪುನಃ ಅವರು ಇಲ್ಲಿ ಬಂದು ಬಿಟ್ಟಿದ್ದಾರೆ ನೋಡಿ ಪೊಲೀಸ್ ಇಲಾಖೆಯಲ್ಲಿ. ಅವರು ಮಂಜು ಅಂತ ಒಬ್ರು ಪೊಲೀಸ್ನವರು 1.5 ಕೋಟಿ ಮನೆ ಕಟ್ಟಿದ್ದಾರೆ. ಒಬ್ಬ ಪೊಲೀಸ್ ಇಲಾಖೆಯಲ್ಲಿರುವ ಒಬ್ಬ ಸಾಮಾನ್ಯ ಪೊಲೀಸ್ ಅವರು 1.5 ಕೋಟಿ ಮನೆ ಮಿಯಾರ್ ಗ್ರಾಮ ಪಂಚಾಯತಿಯಲ್ಲಿ ಏರಿಯಾದಲ್ಲಿ ಕಟ್ತಾರೆ ಅಂತ ಹೇಳಿದ್ರೆ ಯಾವ ತರದ ಪರಿಸ್ಥಿತಿ? ಹೈಯರ್ ಆಫೀಸರ್ನ ಕತೆ ಯಾವ ತರ ಇರ್ಬೋದು ಸರ್ ಇಲ್ಲಿ? ಒಂದು ಇನ್ನೊಂದು ಏನಂತ ಹೇಳಿದ್ರೆ ರೆವಿನ್ಯೂ ಇಲಾಖೆಯಲ್ಲಿ 15ರಿಂದ ಮೇಲೆ ವರ್ಗಾವಣೆ ಆಗದಿದ್ದಾರೆ ನೋಡಿ. 15 ವರ್ಷಕ್ಕಿಂತ ಮೇಲೆ, 25 ವರ್ಷಕ್ಕಿಂತ ಮೇಲೆಯೂ ಇದ್ದವರು ಇದ್ದಾರೆ ಈಗ. ಹಾಗಾದ್ರೆ ನ್ಯಾಯ ಎಲ್ಲಿ ಸಿಗ್ತದೆ ಸರ್? ಹೇಳಿ, ನೀವ್ ಹೇಳಿ. ಪುರಸಭೆಯಲ್ಲಿ ಮೊನ್ನೆ ಪುರಸಭೆ ಅಧಿಕಾರಿಗಳೇ ಯಾವುದು ಡಂಪಿಂಗ್ ಯಾರ್ಡಿಗೆ ಬೆಂಕಿ ಕೊಟ್ಟು ಶಾರ್ಟ್ ಸರ್ಕ್ಯೂಟ್ ಅಂತ ಸುಳ್ಳು ಹೇಳಿಕೆಯನ್ನು ಕೊಡ್ತಾರೆ ಇವತ್ತು ಮಾಧ್ಯಮದವರ ಮುಂದೆ ಬಂದು. ಯಾರು ಸರ್ ಇದು ಕೆಲವಣೆ? ನಮ್ಮ ಶಾಸಕರು ಆ ತರ ಇದ್ದಾರೆ ನೋಡಿ. ಗತಿ ಇಲ್ಲದ ಅಧಿಕಾರಿಗಳಿಗೆ ಮತಿ ಇಲ್ಲದ ಶಾಸಕರು ಕಾರ್ಕಳದ್ದು. ಇದಕ್ಕೆ ಮೈನ್ ಕಾರಣ ಶಾಸಕರೇ ಕಾರಣ, ಮೂಲ ಕಾರಣ ಅಲ್ವಾ ಸರ್? ಉಮೇಶ್ ಅವರೇ, ನಿಮ್ಮ ಆಕ್ರೋಶ ನಮ್ಗೆ ಅರ್ಥ ಆಗ್ತಾ ಇದೆ. ಬಟ್ ಈಗ ನಾವು ಹೇಳ್ತಾ ಇರೋದು ಪವರ್ ಟಿವಿ ಒಟ್ಟಿಗೆ ನಿಮ್ಮಂಥವ್ರು ಕೈ ಜೋಡಿಸ್ಬೇಕು. ಸ್ವಚ್ಛ ಕಾರ್ಕಳ ಅಂತ ಏನು ಶುರು ಮಾಡಿದೀವಿ ಅಲ್ವಾ, ಸ್ವಚ್ಛ ಕಾರ್ಕಳ ಅಂತ, ಭ್ರಷ್ಟಾಚಾರ ಮುಕ್ತ ಕಾರ್ಕಳ ಆಗಬೇಕು ಅಂತ ನಾವು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಈ ಸಲ ಮಹಾಮಸ್ತಕಾಭಿಷೇಕ ಆಗುವ ಮೊದಲು ಭ್ರಷ್ಟಾಚಾರ ಮುಕ್ತ ಕಾರ್ಕಳ ಆಗಬೇಕು ಅನ್ನೋದು ನಾವೊಂದು ಉದ್ದೇಶ ಇಟ್ಕೊಂಡು ಈ ಹೋರಾಟಕ್ಕೆ ಇಳಿದಿದ್ದೀವಿ. ನಿಮ್ಮ ನೋವು, ನಿಮ್ಮ ಆಕ್ರೋಶ ನಮ್ಗೆ ಅರ್ಥ ಆಗ್ತಾ ಇದೆ. ವಿ ಅಪ್ರಿಷಿಯೇಟ್. ನೀವೇನು ಮಾತಾಡ್ತಾ ಇದ್ದೀರಲ್ಲ ಅದು ಸರ್ವತಾ ಸತ್ಯ ಅಂತ ನಮಗೆ ಗೊತ್ತಿದೆ. ಬಟ್ ಈ ಹೋರಾಟದಲ್ಲಿ ನೀವು ಮಾತ್ರ ಅಲ್ಲ, ಕಾರ್ಕಳದ ನಾಗರಿಕರು ಕೈ ಜೋಡಿಸ್ಬೇಕು, ಕಾರ್ಕಳದ ಜನತೆ ಕೈ ಜೋಡಿಸ್ಬೇಕು, ಉಡುಪಿ ಜಿಲ್ಲೆಯ ಜನತೆ ಕೈ ಜೋಡಿಸ್ಬೇಕು. ಇದು ಪವರ್ ಟಿವಿಯ ಹೋರಾಟ ಮಾತ್ರ ಅಲ್ಲ. ಈ ಹೋರಾಟ ಎಲ್ಲಿಂದ ಶುರು ಆಗಬೇಕಂದ್ರೆ ಬುಡದಿಂದ ಸ್ಟಾರ್ಟ್ ಆಗಬೇಕು. ದಟ್ಸ್ ವಾಟ್ ಐ ಥಿಂಕ್. ಇಷ್ಟರವರೆಗೆ ಆಗೋಯ್ತು. ಇನ್ನು ಮುಂದೆ ಆಗದಾಗೆ ನಾವೆಲ್ಲ ನಿಂತ್ಕೊಂಡು ಹೋರಾಡಬೇಕು. ಸರಿ ಸರ್, ಖಂಡಿತ. ಆಲ್ರೈಟ್ ಉಮೇಶ್ ಅವರೇ, ಧನ್ಯವಾದ ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ. ವಿನಯ್ ಅಂತ ಸ್ಥಳೀಯರು ಕರೆ ಮಾಡಿದ್ದಾರೆ. ವಿನಯ್ ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ವಿನಯ್, ಪವರ್ ಟಿವಿ ಮುಖ್ಯಸ್ಥರಿದ್ದಾರೆ, ಮಾತಾಡಿ. ಹೇಳಿ ವಿನಯ್. ನಮ್ಮಲ್ಲಿ ಖಾಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾತ್ರ ಅಲ್ಲ ಆಕ್ರಮಣ ನಡೆಯುವುದು. ಇಡೀ ಕಾರ್ಕಳದಲ್ಲಿ ಪ್ರತಿಯೊಂದು ಕಡೆ ಕೂಡ ಉಂಟಲ್ಲ, ಇದೇ ನಡೆಯುದು. ಕಾರ್ಕಳ ಮುನ್ಸಿಪಾಲಿಟಿಯಿಂದ ಹಿಡಿದು ಮುನ್ಸಿಪಾಲಿಟಿಗೆ ಒಂದು ಲೈಸೆನ್ಸ್ ಮಾಡ್ಲಿಕ್ಕೆ ಹೋಗುದಾದ್ರೆ ಮನೆಗೆ ಲೋನ್ ಮಾಡುವ ಮುಂಚೆ ಲೈಸೆನ್ಸ್ ಮಾಡ್ಲಿಕ್ಕೆ ಒಂದು ಲೋನ್ ಮಾಡಬೇಕಾಗ್ತದೆ. ಮತ್ತೆ ನಿಮ್ಗೆ ಅವರದ್ರಲ್ಲಿ ಹಣ ಇಲ್ಲ ಅಂದ್ರೆ ನಾವು ಗೂಗಲ್ ಪೇ ಮಾಡಿದ್ರು ನಡೀತದೆ. ಅಂತ ಅಕ್ರಮಗಳೆಲ್ಲ ಉಂಟಲ್ಲ ಕಾರ್ಕಳದಲ್ಲಿ. ಒಂದೇ ಇದ್ರಲ್ಲಿ ತಾಲೂಕು ಆಫೀಸಿಂದ ಹಿಡಿದು ಪ್ರತಿಯೊಂದು ಕಡೆಗೂ ಅಕ್ರಮವೇ ನಡೆಯುವುದು. ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೂ ಪ್ರತಿಯೊಂದಕ್ಕೂ ನಾವು ಹಣ ಕೊಡ್ಬೇಕು. ಹಣ ಪೇ ಮಾಡದೆ ಇಲ್ಲಿ ಏನೂ ಆಗುದಿಲ್ಲ. ನಮ್ದು ಡಾಕ್ಯುಮೆಂಟ್ ಎಲ್ಲ ಪರ್ಫೆಕ್ಟ್ ಇದ್ರು ಅಷ್ಟೇ. ಖಾಲಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ಅಲ್ಲ, ಇಡೀ ಕಾರ್ಕಳವೇ ಇದರಲ್ಲಿ ನಡೆದು ಹೋಗಿದೆ. ಶ್ರೀಮಂತರಿಗೆ ಹಣ ಇದ್ರೆ ಸಾಕು, ನಿಮ್ಗೆ ಯಾವ ಡಾಕ್ಯುಮೆಂಟ್ ಬೇಕು ಒಂದು ದಿವಸದಲ್ಲಿ ಸಿಗ್ತದೆ. ನಮ್ಮಂತವರು ಅಲೆದಾಡೋದೇ ಕೆಲಸ ಆಗ್ತದೆ. ಇದು ನಾವು ಒಂದು ಇದಕ್ಕೋಸ್ಕರ ಹೇಳುದಿಲ್ಲ, ಡಿಪಾರ್ಟ್ಮೆಂಟ್ಗೋಸ್ಕರ ಹೇಳಲ್ಲ, ನಾವು ಪ್ರತಿಯೊಂದಕ್ಕೂ ಹೇಳ್ತೇವೆ. ಅಂತ ನೀವು ಈ ಮಾಡಿದ ಪೊಲೀಸ್ ಸ್ಟೇಷನ್ ಈ ಮಾಡಿದ ಕೆಲಸವನ್ನು ನೀವೊಮ್ಮೆ ತಾಲೂಕು ಆಫೀಸ್ ಹಾಗೂ ಮುನ್ಸಿಪಾಲಿಟಿ ಒಳಗೆ ಕೂಡ ಇದನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ವಿನಯ್ ಅವರೇ, ಹೇಳಿ ಸರ್. ಇದು ಖಾಲಿ ಪೊಲೀಸ್ ಸ್ಟೇಷನ್ ಮಾತ್ರ ಅಲ್ಲ. ಸ್ವಚ್ಛ ಕಾರ್ಕಳ ಅಂತ ಹೇಳುದು ಭ್ರಷ್ಟಾಚಾರ ಮುಕ್ತ ಎಲ್ಲ ಡಿಪಾರ್ಟ್ಮೆಂಟ್. ನಾನು ಹೇಳಿದೆ, ಪಂಚಾಯಿತಿ PDO ಇಂದ ಹಿಡಿದು AC DC ಆಫೀಸಿಂದ ಹಿಡಿದು ನಾವು ಕೆಲವು ವಿಡಿಯೋಗಳು ತಹಶೀಲ್ದಾರ್ ಆಫೀಸಲ್ಲಿ ಹೆಂಗಂದರೆ ಇಷ್ಟು ಸ್ಕ್ವೇರ್ ಫೀಟ್ ಅಂದರೆ ಬೆಂಗಳೂರಲ್ಲಿ ಸ್ಕ್ವೇರ್ ಫೀಟ್ ಅಂದರೆ ಅಲ್ಲಿ ಸೆನ್ಸ್, ಈ ಸೆನ್ಸಿಗೆ ಇಷ್ಟು ಬೇಕೇ ಬೇಕು ಅನ್ನೋದು. ನೀವು ಹೇಳಿದ್ರಲ್ಲ, ಫೋನ್ಪೇಗಳು ಮುನ್ಸಿಪಾಲ್ಟಿಯಿಂದ ಹಿಡಿದು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಫೋನ್ಪೇ ಮಾಡಿಕೊಂಡಂತಹ ಪ್ರೂಫ್ಗಳು ನಮ್ಮ ಹತ್ರ ಇದೆ. ಆದರೆ ನಾನು ಹೇಳ್ತಾ ಇದ್ದೀನಿ, ಈಗ ನಿಮ್ಮಂತಹ ಸ್ಥಳೀಯರೇ ಆಕ್ರೋಶ ವ್ಯಕ್ತಪಡಿಸಿದ್ರಿ, ಕರೆಕ್ಟ್. ಈಗ ಪವರ್ ಟಿವಿ ಒಂದು ಅಭಿಯಾನಕ್ಕೆ ಹೊರಟಿದೆ. ನಾವು ಒಂದು ನಂಬರ್ ಕೊಡ್ತೀವಿ. ಪವರ್ ಟಿವಿ ಒಂದು ಫೋನ್ ನಂಬರ್, ಎಕ್ಸ್ಕ್ಲೂಸಿವ್ ನಂಬರ್ ನಾವು ಕೊಡ್ತೀವಿ. ಎನಿಬಡಿ, ಯಾರಾದರೂ ನಿಮಗೆ 100 ರೂಪಾಯಿ ಲಂಚದ ವ್ಯವಸ್ಥೆಯನ್ನು ಕಾರ್ಕಳದಲ್ಲಿ ಕೇಳಿದರೆ, ಉಡುಪಿ ಜಿಲ್ಲೆಯಲ್ಲಿ ಕೇಳಿದರೆ, ನೀವು ನಮ್ಮ ಕಚೇರಿಗೆ 24 ಅವರ್ಸಲ್ಲಿ ಫೋನ್ ಮಾಡ್ಬೋದು. ನಿಮ್ಮ ಐಡೆಂಟಿಟಿ, ನಿಮ್ಮ ಹೆಸರುಗಳನ್ನು
ಗೌಪ್ಯತೆಯನ್ನು ನಾವು ಕಾಪಾಡ್ಕೋತೀವಿ. ನಾವು ಇವತ್ತಿನ ನಮ್ಮ ಒಂದು ಐಡೆಂಟಿಟಿಯನ್ನು ಹೇಳಿದ್ದೀವಿ. ಅಕ್ರಮದವರೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಏನಕ್ಕೆ ಹೇಳಿ? ಅವರು ಮಾಡ್ತಾ ಇರೋದು ಅಕ್ರಮಣೆ ಮಾಡ್ತಾ ಇರೋದು ಅವರು ಕೂಡ. ಅದಕ್ಕಾಗಿ ಅವರ ಗೌಪ್ಯತೆಯನ್ನು ಬಿಟ್ಕೊಟ್ಟಿದ್ದೀವಿ. ಯಾರ ಗೌಪ್ಯತೆಯನ್ನು ಬಿಟ್ಕೊಡಲ್ಲ. ನಾವು ಒಂದು ನಂಬರ್, ಎಕ್ಸ್ಕ್ಲೂಸಿವ್ ನಂಬರ್ ಕಾರ್ಕಳಕ್ಕಾಗಿ, ಉಡುಪಿ ಜಿಲ್ಲೆಗಾಗಿ ನೀವು ಫೋನ್ ಮಾಡಿ, ಎಫೆಕ್ಟ್ ನೋಡಿ, ವಿಡಿಯೋ ಇದನ್ನ ಕಳಿಸ್ಕೊಡಿ, ಫೋನ್ ಪೇ ಮಾಡಿದ ಡೀಟೇಲ್ ಇದನ್ನ ಕಳಿಸ್ಕೊಡಿ, ವಾಟ್ಸಪ್ ಚಾಟ್ಸ್ಗಳಿದನ್ನ ಕಳಿಸ್ಕೊಡಿ. ಕಾನೂನು ಕ್ರಮ ಕೈಗೊಳ್ಳುತ್ತಾ ಇಲ್ಲ ಅಂತ ನೋಡುವ. ಆಲ್ ರೈಟ್ ವಿನಯ್ ಅವರೇ, ಧನ್ಯವಾದ ಪವರ್ಟಿವಿಗೆ ಕರೆ ಮಾಡಿ. ಶ್ರೀಕಾಂತ್ ಅಂತ ಕಾಲರ್ ಇದ್ದಾರೆ, ಕಾರ್ಕಳದ JDS ಮುಖಂಡ. ಎಸ್ ಸರ್, ಪ್ಲೀಸ್. ಎಸ್ ಶ್ರೀಕಾಂತ್ ಅವರು ಹೇಳಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಇಲ್ಲಿ ನಮ್ಮ ಕಾರ್ಕಳದಲ್ಲಿ ಯಾರೇ ಆಗಿರೋ ತಪ್ಪಿಸ್ತಾರೆ, ಯಾರೇ ಇರ್ಲಿ ಸರ್, ಅವ್ರು ಎಷ್ಟೇ ದೊಡ್ಡ ಹುದ್ದೆಯಲ್ಲಿ ಇರ್ಲಿ, ಅಕ್ರಮ ಚಟುವಟಿಕೆ ಭಾಗಿ ಯಾರಾಗಿರ್ತಾರೆ ಅಂತವ್ರನ್ನ ಶಿಕ್ಷೆ ಒಳಪಡಿಸ್ಬೇಕು ಸರ್. ಎಸ್, ಅದೇ ಅಭಿಯಾನದಲ್ಲಿ ನಾವಿದ್ದೀವಿ. ನೀವೆಲ್ಲ ಕೈ ಜೋಡಿಸ್ಬೇಕು. ಅಲ್ಲಿನ ನಾಗರಿಕರಾಗಿ, ಮುಖಂಡರಾಗಿ, ನೀವೆಲ್ಲ ರಾಜಕೀಯದಲ್ಲಿ ಇರುವವರಾಗಿ ನೀವು ಅಲ್ಲಿ ಪವರ್ ಟಿವಿ ಒಟ್ಟಿಗೆ ಕೈ ಜೋಡಿಸಿದ್ರೆ ಐ ಥಿಂಕ್ ನಾವೇನು ಅಭಿಯಾನ ಶುರು ಮಾಡಿದ್ವಿ ಅದು ಆಗುತ್ತೆ ಅಂತ ಭರವಸೆ ನನಗಿದೆ. ಇತ್ತೀಚಿನ ದಿನಗಳಲ್ಲಿ ಕಾನೂನು ಕಾಪಾಡುವ ಅಂತ ಒಂದು ನ್ಯಾಯಾಲಯ ಅಥವಾ ಪೊಲೀಸರ ಕಾರ್ಯಚಟುವಟಿಕೆ ಬಗ್ಗೆ ನಾವು ಸಾಕಷ್ಟು ಈ ಬಗ್ಗೆ ಧ್ವನಿ ಎತ್ತಾ ಇದ್ದೀವಿ ಸರ್. ನಿಮ್ಮ ಧ್ವನಿಯೊಟ್ಟಿಗೆ ಪವರ್ ಟಿವಿ ಧ್ವನಿ ಜೊತೆನೆ ಕೈ ಕೂಡಿಸುತ್ತೆ. ಜೋಡಿಸುತ್ತಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ನ್ಯಾಯಾಂಗಕ್ಕೂ ನಮ್ಮ ಮುಂದಿನ ಭವಿಷ್ಯಕ್ಕೂ ಬಹಳಷ್ಟು ತೊಂದರೆ ಆಗುತ್ತೆ. ಯಾ, ಥ್ಯಾಂಕ್ ಯು. ಧನ್ಯವಾದ ಶ್ರೀಕಾಂತ್, ಕರೆ ಮಾಡಿದ್ದಕ್ಕಾಗಿ. ಎಸ್ ಸರ್, ಸಾಕಷ್ಟು ಜನ ಕರೆ ಮಾಡಿ ಮಾತಾಡ್ತಾ ಇದ್ರು, ಅಲ್ಲಿನ ಪರಿಸ್ಥಿತಿ ಹೇಳ್ತಾ ಇದ್ರು. ಪೊಲೀಸ್ ಇಲಾಖೆ ಮಾತ್ರ ಅಲ್ಲ, ಅಲ್ಲಿ ಬೇಕಾದಷ್ಟು ಇಲಾಖೆಗಳಲ್ಲಿ ಈ ತರ ಭ್ರಷ್ಟಾಚಾರ ನಡೀತಾ ಇದೆ ಅಂತ. ಇವರೆಲ್ಲ ಅಸಹಾಯಕರು. ಏನಕ್ಕೆ ಹೇಳ್ತೀರಿ ಕೇಳಿ. ನಿಮ್ಮ ವಾಯ್ಸನ್ನು ಕೇಳುವವರು ಯಾರಾದರೂ ಬೇಕಲ್ಲ, ನಿಮ್ಮ ಹೋರಾಟವನ್ನು ಗುರುತಿಸುವವರು ಯಾರಾದರೂ ಬೇಕಲ್ಲ, ನಿಮ್ಮ ಹೋರಾಟಕ್ಕೆ ನ್ಯಾಯ ಕೊಡುವವರು ಯಾರಾದರೂ ಬೇಕಲ್ಲ. ಅಲ್ಲ ರೀ, ಅಲ್ಲಿ ಇಬ್ಬರನ್ನು ಕಾಲು ತಗೊಳ್ಳಿ. ನನಗೆ ಶಾಸಕರನ್ನು ಮತ್ತೆ ಅಲ್ಲಿಯ ವಿರೋಧ ಪಕ್ಷದವರನ್ನು ಇಬ್ಬರನ್ನು ತಗೊಂಡ್ಬಿಡಿ. ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಮತ್ತೆ ಸುನಿಲ್ ಕುಮಾರ್ ಏನವರಾದ್ರು ಲೈನ್ಗೆ ಇರ್ತಾರ, ತಗೊಳ್ಬಿಡಿ. ನೋಡ, ಅವರನ್ನೊಮ್ಮೆ ತಗೊಳ್ಳಿ. ಅವ್ರ ಹತ್ರ ಕೇಳುವ, ನಿಮ್ಮ ಕಾರ್ಕಳ ಹೆಂಗಿದೆ ಅಂತ ಕೇಳುವವರಿಗೆ. ಲೆಟ್ ಅಸ್ ಸಿ ಅವರಿಬ್ಬರು ಹೆಂಗೆ ಹೇಳ್ತಾರೆ ಅಂತ ಕೇಳುವ. ಅವರನ್ನು ಒಂದು ಲೈನಿಗೆ ತಗೊಳ್ಳಿ. ಜನನಾಯಕರು ಇಬ್ಬರು ಇದ್ದಾರಲ್ಲ, ಅವ್ರ ಹತ್ರ ಲೈನಿಗೆ ತಗೊಳ್ಳಿ. ಹೌ ದೇ ವಾಂಟ್ ಟು ಕರೆಕ್ಟ್ ಇಟ್, ಹೌ ದೇ ಆರ್ ಕಮಿಟೆಡ್, ಎರಡನ್ನು ಕೇಳಿಸ್ಕೊಳ್ಳ. ಸರ್ ಗೊತ್ತಿರಲ್ಲ ಅವ್ರು ಯಾವ ರೀತಿ ಕಮಿಟೆಡ್ ಇದ್ದಾರೆ, ಯಾವ ರೀತಿ ಇದ್ದಾರೆ ಅಂತ ವಿ ಡೋಂಟ್ ನೋ. ನಾವು ಹಿಂದಿನ್ನು ಇನ್ನು ಏನೋ ಅಗಿಲಿಕ್ಕೆ ಹೋಗಲ್ಲ. ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡ್ಬಿಟ್ಟು ನೀವು ಹಂಗೆ, ಆ ಸರ್ಕಾರ ಹಿಂಗೆ, ಈ ಸರ್ಕಾರ ಹಿಂಗೆ ಬೇಡ. ಈಗ ನಾವು ತೋರಿಸ್ತಾ ಇದ್ದೀವಿ ನಮ್ಮ ಕಾರ್ಕಳ ಹಿಂಗೆ ಅಂತ ತೋರಿಸ್ತಾ ಇದ್ದೀವಿ. ನಮ್ಮ ಉಡುಪಿ ಜಿಲ್ಲೆ ಈ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀವಿ. ಲೆಟ್ ಅಸ್ ಸಿ ವಾಟ್ ಇಸ್ ದ ರಿಯಾಕ್ಷನ್. ಯಾವ ರೀತಿಯ ರಿಯಾಕ್ಷನ್ ಕೊಡ್ತಾರೆ ಅವರಿಬ್ಬರು ಅಂತ. ಫೋನಿಗಾದರೂ ಸಿಗ್ತಾರಾ ನೋಡಿ. ಸೀದ್ರಿ ವ್ಯವಸ್ಥೆಯಲ್ಲಿ ಆಕ್ರೋಶ ನೋಡ್ರಿ. ಅವ್ರು ಹೇಳ್ತಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಒಂದು ಲೋನ್ ತಗೊಬೇಕಾದ್ರೆ ಇವರಿಗೆ ಬ್ರೈಬ್ ತಗೊಳ್ಳಿಕ್ಕೆ, ಭ್ರಷ್ಟಾಚಾರ ಮಾಡಲಿಕ್ಕೆ ಇನ್ನೊಂದು ಲೋನ್ ತಗೋಬೇಕು. ಹೇಗೆ ಗೊತ್ತ ಹೇಳಿ? ಅವ್ರಿಗೆ ಕೊಡ್ಬೇಕಲ್ಲ. ಹೆಂಗೆ ಹೇಳಿ? ಅವನಿಗೆ ಮನೆ ಕಟ್ಟಲಿಕ್ಕೆ ಒಂದು 10 ಲಕ್ಷ ಲೋನ್ ತಗೊಬೇಕು. ಅವನ ಹತ್ರ ಹೋಗ್ಬೇಕಾದ್ರೆ ಇವನು 10,000 ಲೋನ್ ಕೇಳಿದ್ರೆ ಇವನು 10,000 ಇನ್ನೊಬ್ಬನ ಹತ್ರ ಲೋನ್ ತಗೊಂಡು ಕೊಡಬೇಕು. ಅಂತ ಪರಿಸ್ಥಿತಿ. ಬಡವ ಮನೆ ಕಟ್ಟಲಿಕ್ಕೆ ಒಂದು ಇಟ್ಟಿಗೆ ತಂದ್ರೆ ಪೊಲೀಸರು. ಸರ್, ಕಾರ್ಕಳದ ನಿವಾಸಿ ಒಬ್ರು ಸಂತೋಷ್ ಅಂತ ಕಾಲರ್ ಇದ್ದಾರೆ. ಸಂತೋಷ್ ನಮಸ್ತೆ. ಪ್ಲೀಸ್ ಸರ್. ನಮಸ್ತೆ ಮೇಡಮ್. ನಮಸ್ಕಾರ ಸಂತೋಷ್ ಅವರೇ, ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ, ಮಾತಾಡಿ. ನಮಸ್ತೆ ಸರ್. ಎಸ್ ಸಂತೋಷ್ ಹೇಳಿ. ಪ್ರಥಮವಾಗಿ ನಿಮ್ಗೆ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಕಾರ್ಕಳದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಏನು ಇವರು DSP ಸರ್ಕಲ್ ಅವರು ಇದು ಮಾಡ್ತಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ, ಅದನ್ನು ಬಯಲಿಗೆಳೆದಂತ ನಿಮ್ಗೆ ಪ್ರಥಮವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಹೇಳಿ. ಅಭಿನಂದನೆಗಳು. ಮತ್ತೆ ಯಾಕಂದ್ರೆ ಕಾರ್ಕಳದ ಒಂದು ಏನಿದೆ ಕೆಟ್ಟ ಹೆಸರು ಬರುವಂತದನ್ನ ನೀವು ತಡೆದಿದ್ದೀರಿ ಆರಂಭದಲ್ಲಿ. ಇದಕ್ಕೆ ನಿಮ್ಗೆ ಪ್ರಥಮವಾಗಿ ನಿಮ್ಗೆ ಅಭಿನಂದನೆಗಳು. ಮುಂದೆ ಅವರು ಏನ್ ಭ್ರಷ್ಟಾಚಾರ ಮಾಡಿದ್ದಾರೆ ಅದರಲ್ಲಿ ದುಡ್ಡು ಯಾರ್ದೆಲ್ಲ ದುಡ್ಡು ತಗೊಂಡಿದ್ದಾರೆ, ಹಿಂದೆ ಎಲ್ಲ ಅದ್ರ ತಗೊಂಡಿದ್ರೆ ಆ ದುಡ್ಡನ್ನು ಯಾರು ಇವರಿಗೆ ಪಾಪದವರಿದ್ರೆ ಅವ್ರಿಗೆ ವಾಪಸ್ ಕೊಡಿಸುವಂತ ಕೆಲಸವೂ ಆಗ್ಬೇಕು ಸರ್. ಯಾಕಂತ ಹೇಳಿದ್ರೆ ಕೆಲವರೆಲ್ಲ ಪಾಪದ ಎಲ್ಲ ದುಡ್ಡು ಬಂದು ಇವ್ರು ಭ್ರಷ್ಟಾಚಾರ ಮಾಡುದು, ಇವ್ರು ದುಡ್ಡು ಹೊಡೆಯುವಂತ ಕೆಲಸವನ್ನು ಮಾಡ್ತಾರೆ ಇಲ್ಲಿ. ಹಲೋ ಹೇಳಿ ಸಂತೋಷ್, ಕೇಳ್ತಾ ಇದೆ ಹೇಳಿ ಸರ್. ಅದೇ ಅವ್ರ ಮೇಲೆ ಲೋಕಾಯುಕ್ತರೇ ದಾಳಿ ಆಗುವಂತ ಆಗಿ ಅವರ ಏನ್ ಆಸೆ ಇದೆ ಅದನ್ನೆಲ್ಲವನ್ನು ಯಾವ ಮೂಲದಿಂದ ಅವರು ಆಸೆ ಮಾಡಿದ್ದಾರೆ ಅನ್ನೋದಂತೂ ಹೊರ ಬರ್ತಿರ್ತಾರೆ ಈ ಕಾರ್ಕಳದಲ್ಲಿ. ಯಾಕಂದ್ರೆ ಕಾರ್ಕಳಕ್ಕೆ ಇದುವರೆಗೆ ಒಳ್ಳೆ ಶಾಸಕರಾದಂತಹ ಗೋಪಾಲ್ ಮೈತ್ರಿ ಶಾಸಕರಾಗಿದ್ರು, ಇದ್ ಮಾಡಿದ್ರು ವೀರಪ್ಪ ಮೊಯ್ಲಿ. ಅವ್ರ ಭ್ರಷ್ಟಾಚಾರ ಅನ್ನುವಂಥದ್ದು ಅವರ ಹತ್ತಿರವೂ ಸುಳಿಲಿಲ್ಲ.
ಈಗ ಇವರಿಂದಾಗಿ ಕೆಟ್ಟ ಹೆಸರು ಬರುವಂತಾಗಿದೆ ಕಾರ್ಕಳಕ್ಕೆ. ಹಾಗಾಗಿ ಈಗ ಲೋಕಾಯುಕ್ತ ಏನಿದೆ ಅದು ದಾಳಿಯಾಗಿ ಅವ್ರ ಮೇಲೆ ಏನೆಲ್ಲ ಅಕ್ರಮಗಳನ್ನು ಮಾಡಿದ್ದಾರೆ ಅದನ್ನೆಲ್ಲ ಹೊರಗೆ ಬಂದು ಜನರಿಗೆ ಸತ್ಯ ತಿಳಿಯುವಂತ ಕೆಲಸ ಆಗ್ಬೇಕು ಸರ್. ಎಸ್, ಇದನ್ನು ರಾಜಕೀಯವಾಗಿ ಹೊರತುಪಡಿಸಿ ಇದನ್ನು ರಾಜಕೀಯ ಇದರಲ್ಲಿ ಮಿಕ್ಸ್ ಮಾಡಲಿಕ್ಕೆ ನಾನು ಇಷ್ಟಪಡಲ್ಲ. ಯಾಕಂದರೆ ಇದನ್ನು ಅಭಿಯಾನವಾಗಿ ಶುರು ಮಾಡಿರೋದ್ರಿಂದ, ಭ್ರಷ್ಟಾಚಾರ ಮುಕ್ತ ಕಾರ್ಕಳ ಮಾಡಲಿಕ್ಕೆ ಶುರು ಮಾಡಿದ್ರಿಂದ, ಎರಡೂ ಕಡೆಯವರು ಇದಕ್ಕೆ ಕೈ ಜೋಡಿಸಬೇಕಾಗಿರೋದ್ರಿಂದ ಇದನ್ನು ನಾನು ರಾಜಕೀಯೇತರವಾಗಿ ಮಾತಾಡ್ತಾ ಇದ್ದೀನಿ ವಿನಃ ಅದಕ್ಕೆ ಹೇಳ್ತಾ ಇರೋದು. ಇಲ್ಲಿ ಸುನಿಲ್ ಕುಮಾರ್ ಅವರಾಗಿರಲಿ, ಉದಯ್ ಕುಮಾರ್ ಶೆಟ್ಟಿ ಅವರಾಗಿರಲಿ, ಇಬ್ಬರೂ ಸೇರ್ಕೊಂಡ್ಬಿಟ್ಟು ಈ ಕಾಂಗ್ರೆಸ್ ಮುಕ್ತ ಕಾರ್ಕಳ ಏನು ಮಾಡಬೇಕಂತ ಅದಕ್ಕೆ ಕೈ ಜೋಡಿಸ್ಬೇಕಾಗತ್ತೆ. ಆ ರೆಸ್ಪಾನ್ಸಿಬಿಲಿಟಿ ಅವ್ರು ಹೊರಬೇಕಾಗತ್ತೆ. ದಟ್ ಇಸ್ ವಾಟ್. ಅದಕ್ಕಾಗಿ ನಾನು ಯಾರನ್ನು ಇಲ್ಲಿ ಕಾಂಗ್ರೆಸ್ ಗಿಡ ಮುಕ್ತ, ಹೌದು, ಇಲ್ಲಿ ಯಾವುದನ್ನು ನಾನು ಇಲ್ಲಿ ರಾಜಕೀಯಕ್ಕೆ ಮಿಕ್ಸ್ ಮಾಡಲಿಕ್ಕೆ ಪ್ರಯತ್ನನೂ ಪಡಲ್ಲ ಅಥವಾ ಇಷ್ಟನೂ ಪಡಲ್ಲ. ದಿಸ್ ಇಸ್ ಎ ಕಾಸ್. ಇದು ಸೊಸೈಟಿಯಲ್ಲಿ ಒಂದು ಕನ್ಸರ್ನ್ ಆಗಿ ತಗೊಳ್ತಾ ಇದ್ದೀವಿ. ಇದು ಏನು ಹೇಳ್ತೀಯಲ್ವಾ, ಈ ಜಾಡು ಇದೆಲ್ಲ ಭ್ರಷ್ಟಾಚಾರದ ಜಾಡುವನ್ನು ಬೇರು ಸಹಿತ ಕಿತ್ತಾಕುವಂಥ ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ. ವಿ ವಿಲ್ ಡೂ ಇಟ್. ಇದನ್ನು ನಾವು ಪ್ರತಿಜ್ಞೆಯಾಗಿ ಸ್ವೀಕರಿಸಿದ್ದೀವಿ, ನಾವು ಮಾಡ್ತೀವಿ. ನೀವು ಹೇಳಿದ್ದು ಕರೆಕ್ಟು. ಲೋಕಾಯುಕ್ತ ಎಲ್ಲಿದೆ ಅನ್ನೋದು ವಿ ವಿಲ್ ಸಿ ಎಲ್ಲಿದೆ ಅಂತ ನಾವು ಹುಡುಕುವ. ಸಿಗುತ್ತೆ, ಆಫೀಸ್ ಅಡ್ರೆಸ್ ಸಿಗುತ್ತೆ. ಧೂಳು ಹಿಡ್ದಿದೆಯಾ, ಗುಡಿಸ್ಬೇಕಾ, ಏನಾದರೂ ಅಲ್ಲಿ ಫೆಸಿಲಿಟಿ ಕಮ್ಮಿದೆನಾ, ಅವರಿಗೆ ಕಾರ್ಗಳು ಸಿಕ್ಕಿಲ್ವಾ, ಅಥವಾ ಅವರ ಕಾರುಗಳನ್ನು ಅವರ ಮೇಡಮ್ಗಳು ಯೂಸ್ ಮಾಡ್ತಾ ಇದ್ದಾರಾ, ಅವರಿಗೆ ಕಾರ್ ಸಿಗ್ತಾ ಇಲ್ವಾ, ಅವ್ರಿಗೆ ಆಫೀಸಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ವಾ, ಅಥವಾ ಅವರಿಗೆ ಇಂಟೆಲಿಜೆನ್ಸಿ ಪ್ರಾಬ್ಲಮ್ ಏನಾದರೂ ಇದೆನಾ. ವಿ ವಿಲ್ ಆಸ್ಕ್. ಸಾಹೇಬ್ರಿಗೆ ಕೂತ್ಕೊಂಡು ಕೇಳುವ, ಏನು ಸಾಹೇಬ್ರೆ ನಿಮ್ಮ ಪ್ರಾಬ್ಲಮ್ ಏನಂತ ಕೇಳುವ, ಎಲ್ಲರೂ ಕೇಳುವ. ಇಟ್ ಈಸ್ ನಾಟ್ ಓನ್ಲಿ ಪವರ್ ಟಿವಿ. ಈಗ ಪವರ್ ಟಿವಿ ಏನು ಗೊತ್ತಾ, ಕಾರ್ಕಳ ಜನತೆಯ ಕಣಕಣದಲ್ಲೂ ಪವರ್ ಟಿವಿ ಹುಟ್ಕೊಳ್ಳುತ್ತೆ ಅಂತ ಗೊತ್ತಿದೆ ನನಗೆ. ಅವರ ಕಷ್ಟ ನನಗೆ ಗೊತ್ತಿದೆ, ಅವರ ಅಳಲು ನಾನು ಕೇಳಿಸ್ಕೊಂಡಿದ್ದೀನಿ. ಕಾರ್ಕಳದ ನಿವಾಸಿ ಮತ್ತೊಬ್ರು ನವೀನ್ ಅಂತ ಕಾಲರ್ ಇದ್ದಾರೆ. ನವೀನ್, ನಮಸ್ಕಾರ. ನವೀನ್ ನಮಸ್ತೆ ಮೇಡಮ್. ನಮಸ್ಕಾರ ನವೀನ್. ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ, ಮಾತಾಡಿ. ಹೇಳಿ ನವೀನ್. ರಾಕೇಶ್ ಸರ್ ನಮಸ್ಕಾರ. ಮೊದಲಾಗಿ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಾನು ಕಾರ್ಕಳದಲ್ಲಿ ಮೊದಲ ಬಾರಿಗೆ ಈ ನೈಜ ಪರಿಸ್ಥಿತಿ ಜನರಿಗೆ ತಿಳಿತಾ ಇದೆ, ಇಡೀ ರಾಜ್ಯಕ್ಕೆ. ಹಲೋ, ಹೇಳಿ ಕೇಳ್ತಾ ಇದ್ದೆ. ಡ್ರಗ್ಸ್, ಸೈಬರ್ ಕ್ರೈಮ್, ಅಕ್ರಮ ದಂಧೆ, ಕೊಲೆ, ಅತ್ಯಾಚಾರ ಹೆಚ್ಚುತ್ತಿರುವಂತ ಈ ಕಾಲಘಟ್ಟದಲ್ಲಿ ಈ ಲಂಚಾವತಾರ ಮೆರೆಯುತ್ತಿರುವಂತ ಬಹಳ ಅಪಾಯ ಸರ್. ಈ ಅಧಿಕಾರಿಗಳು ಪರಮ ಪಾಪಿಗಳು. ಸಾರ್ವಜನಿಕರ ತೆರಿಗೆ ಹಣದಿಂದ ಲಕ್ಷ ಲಕ್ಷ ಸಂಬಳ ಪಡೆಯುವ ಈ ಅಧಿಕಾರಿಗಳು ಈ ರೀತಿಯ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹಳ ಒಂದು ಅಪಾಯಕಾರಿ. ನೀವು ಹೇಳಿದಂತೆ ಈ ರಾಜಕೀಯ ಹೊರತುಪಡಿಸಿ ಇದನ್ನ ನಾವು ಹೋಗಲಾಡಿಸಬೇಕಾದ್ರೆ ನಿಮ್ ಜೊತೆ ನಾವು ಕೈ ಜೋಡಿಸಬೇಕಾಗ್ತದೆ ಸಾರ್ವಜನಿಕರಾಗಿ. ಇಲ್ಲಿ ನಮ್ಮ ಸಾರ್ವಜನಿಕರ ತಪ್ಪು ಕೂಡ ಇದೆ. ನಾವಿಲ್ಲಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ತಪ್ಪನ್ನ ತಪ್ಪು ಅಂತ ಹೇಳದೆ, ಸರಿಯನ್ನ ಸರಿ ಅಂತ ಹೇಳದೆ ನಾವಿಲ್ಲಿ ನಮಗೆ ನಾವೇ ಮೋಸ ಮಾಡಿಕೊಳ್ತಿದ್ದೇವೆ ಅನ್ನುವಂಥ ಕಾರ್ಕಳ ಜನತೆಯ ಒಂದು ಅಭಿಪ್ರಾಯ. ಇವರಿಗೆ ಕಾನೂನಿನ ಭಯವಿಲ್ಲ. ಇವರಿಗೆಲ್ಲ ರಾಜಕೀಯ ಹೊರತುಪಡಿಸಿ ಇದನ್ನು ಮಾಡಬೇಕು. ಆದ್ರೆ ಇವರಿಗೆಲ್ಲ ಗುರು ರೋಲ್ ಮಾಡೆಲ್ ಯಾರಾದ್ರೆ ಸುನಿಲ್ ಕುಮಾರ್. ಪರಮ ಭ್ರಷ್ಟರಿದ್ದಾರೆ ಅವರು. ಅವರನ್ನು ನೋಡಿ ಏನೂ ಆಗೋದಿಲ್ಲ, ಅಂತ ಭ್ರಷ್ಟವರ ಏನು ಮಾಡ್ಲಿಕ್ಕಾಗ್ಲಿಲ್ಲ ಅನ್ನುವಂತ ಒಂದು ಸಲುಗೆ ಇವರಿಗೆ ಸಿಕ್ಕಿರುವಂತದ್ದು ಇತ್ತೀಚೆಗೆ. ಹಲೋ, ಎಸ್ ಹೇಳಿ, ಕೇಳ್ತಾ ಇದೆ ನವೀನ್, ಕೇಳಿಸ್ತಾ ಇದ್ದೇನೆ, ಹೇಳಿ. ಈ ಲಂಚಕೋರ ಅಧಿಕಾರಿಗಳಿಗೆ ಯಾರು ರೋಲ್ ಮಾಡೆಲ್ ಸರ್? ಈ ಶಾಸಕರು ಮಾಡಿರುವಂತ ಭ್ರಷ್ಟಾಚಾರ ಪರಾಮರ್ಶೆ ಕೇಳಿದ್ರೆ ಸಾಕ್ಷಿ ಜನಸಾಮಾನ್ಯರ ಮೇಲೆ ಮುಗಿ ಬೀಳ್ತಾರೆ. ಅವರ ಭಕ್ತರು ಸ್ವಾಮಿ ಪೂಜೆ ಮಾಡ್ತಾರೆ. ಯಾವುದೇ ವ್ಯಕ್ತಿ ಇರ್ಲಿ, ಸರಿಯಾದನ್ನು ಸರಿ, ತಪ್ಪಂತ ಹೇಳುವಂತ ಜಯಮಾನವನ್ನು ನಾವು ಇಲ್ಲಿ ಬೆಳೆಸಿಕೊಂಡ್ರೆ ಕಾರ್ಕಳ ಜನತೆ ಖಂಡಿತವಾಗಿಯೂ ನೀವು ಮಾಡಿರೋ ಅಭಿಯಾನಕ್ಕೆ ಇಲ್ಲಿ ಒಂದು ಬೆಲೆ ಬರ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉಳಿಯಬೇಕಾದ್ರೆ ಈ ಲಂಚಕೋರತನ ಅಧಿಕಾರಿಗಳನ್ನ ನಾವು ತಿರಸ್ಕಾರ ಮಾಡಬೇಕು. ಅದೇ ರೀತಿ ಪರಮ ಭ್ರಷ್ಟ ಶಾಸಕರು ಅಥವಾ ಯಾರೇ ಆಡಳಿತಕ್ಕೆ ಬರಲಿ ಭ್ರಷ್ಟರಾಗಿದ್ದ ಅವ್ರನ್ನ ತಿರಸ್ಕರಿಸಬೇಕು. ಆಗ್ಲಿ ನಮ್ದು ಈ ಕಾರ್ಕಳದ ಒಂದು ಭ್ರಷ್ಟಾಚಾರವಾಗ್ಲಿ ಲಂಚಕೋರಗಳು ಈ ಉಳಿಗಾಲವಿಲ್ಲ. ಹಾಗಾಗಿ ಇದನ್ನು ಸರಿ ಮಾಡಬೇಕಾದ್ರೆ ನಾವು ಎಚ್ಚೆತ್ಕೊಳ್ಬೇಕು, ಜನ ಜಾಗೃತರಾಗಬೇಕಂತ ನಾನು ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ. ಎಸ್, ಸುನಿಲ್ ಕುಮಾರ್ ಅವರು ಸ್ವತಃ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ನಮಸ್ಕಾರ ಶಾಸಕರೇ. ನಮಸ್ಕಾರ. ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ, ಮಾತಾಡ್ತಾರೆ, ಪ್ಲೀಸ್ ಮಾತಾಡಿ. ಎಸ್ ಸರ್. ನಮಸ್ತೆ ಅಣ್ಣ. ನಮಸ್ತೆ. ನಮಸ್ತೆ. ಇವತ್ತು ನಾವು ಕಾರ್ಕಳದ ಇನ್ಸ್ಪೆಕ್ಟರ್ ಏನಿದ್ದಾರೆ ಸಂದೀಪ್ ಅವರು ಕುಲ್ಲಾ ಲಂಚ ಹಗರಣ ಅಂತ ಹೇಳ್ತೀವಿ, ಅಲ್ಲಿ 2 ಸಿಬ್ಬಂದಿ ಮತ್ತೆ ಅವರು ಲಕ್ಷ ರೀತಿಯಲ್ಲಿ ಕಾರ್ಕಳದಲ್ಲಿ ಲಂಚದ ಬೇಡಿಕೆಗಳನ್ನಿಟ್ಟು ತಗೊಂಡುವಂತಹ ಒಂದು ವಿಡಿಯೋವನ್ನು ನಾವು ಪ್ರಚಾರ ಮಾಡಿದ್ವಿ. ನಿಮ್ಮ ಹತ್ರನೂ ನನ್ನ ಹಲವು ಸಲದ ಮಾತುಕತೆಗಳು ಆಗಿತ್ತು. ನಾನು ಆಗಲೂ ಹೇಳಿದ್ದೆ, ಪವರ್ ಟಿವಿ ಒಂದಲ್ಲ ಒಂದಿನ ಭ್ರಷ್ಟಾಚಾರ ಮುಕ್ತ ಕಾರ್ಕಳಕ್ಕೆ ನಾವು ಇಳಿತೀವಿ ಅಂತ. ನೀವು ಹೇಳಿದ್ರಿ, ಹೌದು ನಾನು ಕೈ ಜೋಡಿಸ್ತೀನಿ ಅಂತ. ಈ ವಿಡಿಯೋವನ್ನು ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಮೊದಲನೇದು, ಈ ವಿಡಿಯೋದ ಮುಖಾಂತರ ಸರ್ಕಾರವನ್ನ ಕಣ್ತೆರೆಸಿದ್ದಕ್ಕೆ ನಾನು ನಿಮ್ಮ ಇಡೀ ಬಳಗಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ಸರ್ಕಾರ ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಇಲಾಖೆನಲ್ಲಿ ಬಹಳ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ, ಪೊಲೀಸ್ ಸ್ಟೇಷನ್ ಅನ್ನೇ ಕೇಂದ್ರವಾಗಿ ಇಟ್ಕೊಂಡು ಮಾಡ್ತಾ ಇರುವಂತದ್ದು ಒಂದು ದುರಂತದ ಸಂಗತಿ. ಯಾವ ವ್ಯಾಪಾರಸ್ಥರು ಮುಕ್ತವಾಗಿ ವ್ಯಾಪಾರ ಮಾಡುವಂತ ಪರಿಸ್ಥಿತಿನಲ್ಲಿ ಇವತ್ತು ಯಾರು ಕೂಡ ಇಲ್ಲ. ಎಲ್ಲದಕ್ಕೂ ಕೂಡ ಪ್ರತಿ ತಿಂಗಳು ಕಮಿಷನ್ಗಳನ್ನ ಫಿಕ್ಸ್ ಮಾಡಿಕೊಂಡು ಒಂದು ಸ್ವೇಚ್ಛಾಚಾರದ ಆಡಳಿತವನ್ನ ಇವತ್ತು ನಡೆಸ್ತಾ ಇದ್ದಾರೆ. ಇದು ಎಲ್ಲ ಇಲಾಖೆಗಳಲ್ಲೂ ಕೂಡ ಇದು ನಡೀತಾ ಇದೆ. ವಿಶೇಷವಾಗಿ ಗಣಿ ಇಲಾಖೆ, ಪೊಲೀಸ್ ಇಲಾಖೆ, ಈ ತರದ ಇಲಾಖೆಗಳು ನಡೀತಾ ಇದೆ. ಇದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಸಂಘ ಸಂಸ್ಥೆಯವರು ವೈಯಕ್ತಿಕವಾಗಿ ಬಂದಾಗ ಹೇಳಿದ್ವಿ. ಆದ್ರೆ ಸರ್ಕಾರ ಎಲ್ಲೋ ಒಂದು ಕಡೆ ಎಚ್ಚೆತ್ತುಕೊಳ್ಳಿಲ್ಲ. ಗೃಹ ಇಲಾಖೆ ಸಚಿವರು RSS ರಿಜಿಸ್ಟ್ರೇಷನ್ ಅಲ್ಲಿ ಪಾಪ ಬಿಸಿ ಇರೋದ್ರಿಂದ ತಮ್ಮ ಸ್ಟೇಷನ್ ನಲ್ಲಿ ಕಾಕಿ ಹಾಕೊಂಡು ಲಕ್ಷಗಟ್ಟಲೆ ತೆಗೆದುಕೊಳ್ತಾ ಇರುವಂತದ್ದು ಗೃಹ ಸಚಿವರ ಗಮನಕ್ಕೆ ಬರಲಿಲ್ಲ. ನಾನು ಮಾನ್ಯ ಗೃಹ ಸಚಿವರಿಗೆ ನಿಮ್ಮ ಟಿವಿ ಮುಖಾಂತರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಈ ಲಂಚಗೊಳಿತನ ರಿಜಿಸ್ಟರ್ ಆಗಿ ನಡೀತಾ ಇದೆಯಾ ಅಥವಾ ನಾನ್ ರಿಜಿಸ್ಟರ್ ಆಗಿ ನಡೀತಾ ಇದೆಯೋ? ನೀವು ಮೇಲಧಿಕಾರಿಗಳ ಸಭೆಯಲ್ಲಿ ಬಹಳ ಆದರ್ಶದ ಪಾಠಗಳನ್ನ ಹೇಳ್ತಾ ಇದ್ರಿ. ಇವತ್ತು ಸ್ಟೇಷನ್ ನಲ್ಲೇ ಲಕ್ಷಗಟ್ಟಲೆಗಳನ್ನ ಕೊಡಬೇಕು ಅಂತೇಳಿ ಆಗ್ರಹವನ್ನ ಒಂದು ಸ್ಟೇಷನ್ ಅಲ್ಲಿ ಮಾಡ್ತಾ ಇದಾರೆ ಅಂತಂದ್ರೆ ರಾಜ್ಯದ ಎಷ್ಟು ಸ್ಟೇಷನ್ಗಳಲ್ಲಿ ಈ ರೀತಿಯಾದಂತ ವಾತಾವರಣ ಇರ್ಬೋದು? ಹಾಗೆ ಪವರ್ ಟಿವಿ ಇವತ್ತು ಏನು ಈ ಕಾರ್ಯವನ್ನ ಮಾಡಿದೆ, ನಾನು ಅಭಿನಂದಿಸ್ತೇನೆ. ಇನ್ನಾದ್ರೂ ಗೃಹ ಇಲಾಖೆ ಎಚ್ಚೆತ್ತುಕೊಳ್ಳಿ, ಗೃಹ ಸಚಿವರು ಉಳಿದ ಆಡಳಿತದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಯಾವ್ದು ರಾಜ್ಯದ ಜನರಿಗೆ ಅಗತ್ಯ ಇದೆಯೋ ಅದನ್ನ ಬಿಟ್ಟು ಉಳಿದೆಲ್ಲದನ್ನು ಕೂಡ ಗೃಹ ಸಚಿವರು ಮಾಡ್ತಿದ್ದಾರೆ. ಗೃಹ ಸಚಿವರಿಂದ ಜನರಿಗೆ ನಿರೀಕ್ಷೆ ಇರುವಂತದ್ದು ಪೊಲೀಸ್ ಇಲಾಖೆ ಒಂದು ಭಯಮುಕ್ತವಾಗಿ ಜನರಿಗೆ ನ್ಯಾಯವನ್ನು ಕೊಡಬೇಕು, ರಕ್ಷಣೆಯನ್ನು ಕೊಡಬೇಕು ಅಂತ. ಇವತ್ತು ಉಡುಪಿ ಅಂತ ಜಿಲ್ಲೆಗಳಲ್ಲಿ, ರಾಜ್ಯದಲ್ಲಿ ವ್ಯಾಪಾರ ಮಾಡುವಂತವರೇ ಪೊಲೀಸ್ ಇಲಾಖೆ ಮೇಲೆ ಭಯಪಟ್ಟು ಮಾಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ದುರಂತದ ಸಂಗತಿ. ಗೃಹ ಇಲಾಖೆ ತಕ್ಷಣ ಈ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಮತ್ತು ಎಲ್ಲ ರಾಜ್ಯದ ಸ್ಟೇಷನ್ ಅಲ್ಲಿ, ಯಾವ್ದೋ ಒಂದು ಸ್ಟೇಷನ್ ಅಲ್ಲ, ಎಲ್ಲ ಸ್ಟೇಷನ್ ಅಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿಗಳಿದೆ. ಇದನ್ನ ಸರಿದಾರಿ ತರುವಂತ ನಿಟ್ಟಿನಲ್ಲಿ ಗೃಹ ಸಚಿವರು ಗಮನವನ್ನ ಕೊಡಿ. ಅಲ್ಲ ಸುನೀಲ್ ಕುಮಾರ್ ಅವರೇ, ನೀವೇ ಕಾರ್ಕಳದ ಶಾಸಕರಾಗಿದ್ದೀರಿ, ಈ ರೀತಿಯ ಪರಿಸ್ಥಿತಿಗೆ ಏನ್ ಕಾರಣ ಅಂತ ಅನ್ಸುತ್ತೆ ನಿಮ್ಗೆ? ವಾಟ್ ಇಸ್ ಯುವರ್ ಒಂದು ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲ ಆಗಿರುವಂತದ್ದು. ಸಂಬಂಧಪಟ್ಟಂತ ಸಚಿವರು ಅಭಿವೃದ್ಧಿಯನ್ನ ಬಿಟ್ಟು ಅಧಿಕಾರಿಗಳಿಂದ ಹಣ ತೆಗೆದುಕೊಳ್ಳುವಂತ ಪ್ರವೃತ್ತಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಿದೆ. ವರ್ಗಾವಣೆನಲ್ಲಿ ದುಡ್ಡು ಕೊಟ್ಟು ಪೋಸ್ಟಿಂಗ್ ಮಾಡುವಂತ ಪರಿಸ್ಥಿತಿ ಇವತ್ತು ಎಲ್ಲ ಇಲಾಖೆಯಲ್ಲಿ ಬಂದಿದೆ. ವಿಧಾನಸಭೆಯ ಒಳಗೂ ಕೂಡ ನಾನು ಇದನ್ನು ನೇರವಾಗಿ ಪ್ರಸ್ತಾಪ ಮಾಡಿದ್ದೆ. ಕಾಕಿಯನ್ನ ಕರಪ್ಟ್ ಮಾಡಿದಿರಿ. ಪೋಸ್ಟಿಂಗ್ ಗಳಿಗೆ ಕಾಕಿ ಹತ್ರ ದುಡ್ಡು ತಗೋಬೇಡಿ. ಕಾಕಿಯಿಂದ ನೀವು ಪೋಸ್ಟಿಂಗ್ ಗಳಿಗೆ ದುಡ್ಡು ತೆಗೆದುಕೊಂಡ್ರೆ ಅವನ್ ಕರಪ್ಷನ್ ಮಾಡದಲ್ಲೇ ಇನ್ನೇನು ಒಳ್ಳೆ ಆಡಳಿತವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ವಿ. ಎಲ್ಲಿಯ ತನಕ ಈ ರೀತಿ ವರ್ಗಾವಣೆನಲ್ಲಿ ಹಣ ತೆಗೆದುಕೊಳ್ಳುವಂತ ಪ್ರವೃತ್ತಿಯನ್ನ ಸರ್ಕಾರ ನಿಲ್ಲಿಸುತ್ತೋ ಅಲ್ಲಿ ತನಕ ಇದು ಯಾವುದು ಕೂಡ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು, ಅಲ್ಲಿರುವಂತ ವ್ಯಾಪಾರಸ್ಥರಿಗೆ ಭಯ ಹುಟ್ಟಿಸಿ ತಿಂಗಳಿಗೆ ಇಷ್ಟು ದುಡ್ಡು ಕೊಡ್ಬೇಕು ಅಂತಂದಾಗ ಯಾವ ವ್ಯಾಪಾರಸ್ಥ ಸಜ್ಜನಿಕೆಯಿಂದ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ? ಇದು ಮೇಲಾಧಿಕಾರಿಗಳು ಕೂಡ ಗಮನ ಕೊಡಬೇಕು, ಸರ್ಕಾರವೂ ಕೂಡ ಗಮನ ಕೊಡಬೇಕಾಗಿದೆ. ಮತ್ತು ಈ ರೀತಿ ಇಲಾಖಾ ಅಧಿಕಾರಿಗಳೇ ಲಂಚಗುಳಿತನಕ್ಕೆ ಇರೋದನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಭ್ರಷ್ಟಾಚಾರ ಮುಕ್ತ ತಾಲೂಕು ಮಾಡಬೇಕು ಅಂತ ಹೇಳಿ ಏನ್ ನೀವು ಹೊರಟಿದ್ರಿ, ಇದಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ನಾವು ಕೊಡ್ತೇವೆ. ನಾವು ನಿಮ್ ಜೊತೆಗಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಶಾಸಕರ ಮಾತು. ಆದರೆ ಈ ಸರ್, ಒಂದು ತಾಲೂಕನ್ನ ಸ್ವಚ್ಛಗೊಳಿಸುವಲ್ಲಿ ಸುನಿಲ್ ಕುಮಾರ್ ಏನು ಹೇಳಿದ್ರಲ್ಲ, ನಾವು ಸಾಥ್ ಕೊಡ್ತೀವಿ ಅಂತ ಹೇಳಿ ಆನ್ ರೆಕಾರ್ಡ್ ಇದೆ ಸರ್. ರಾಜ್ಯದ ಜನರ ಮುಂದೆ ಒಪ್ಕೊಂಡಿದ್ದಾರೆ ಸುನಿಲ್ ಕುಮಾರ್, ಇದಕ್ಕೆ ನಾವು ಸಾಥ್ ಕೊಡ್ತೀವಿ ಅಂತ ಹೇಳಿ. ಆದರೆ ನಂದು ಒಂದೇ ಒಂದು ಪ್ರಶ್ನೆ ಸರ್, ಒಂದು ಕ್ಯೂರಿಯಾಸಿಟಿ ಮೇಲೆ ಕೇಳ್ತೀನಿ. ಇಷ್ಟೆಲ್ಲ ಸರ್ಕಾರದ ಮೇಲೆ ಆರೋಪ ಮಾಡಿದಂಥ ಸುನಿಲ್ ಕುಮಾರ್ ಇದುವರೆಗೂ ಎಷ್ಟು ಅಧಿಕಾರಿಗಳ ವಿರುದ್ಧ ಕಂಪ್ಲೇಂಟ್ ಮಾಡಿದ್ದಾರೆ, ಎಷ್ಟು ಅಧಿಕಾರಿಗಳ ವಿರುದ್ಧ ಸರ್ಕಾರಕ್ಕೆ ದೂರು ಕೊಟ್ಟಿದ್ದಾರೆ? ಒಬ್ಬ MLAಗೆ ಆ ಪವರ್ ಇರೋದಿಲ್ವಾ, ಅಥವಾ ಒಬ್ಬ MLAಯ ಭಯ ಅಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ಇರಲ್ವಾ? ಹೇಗೆ? ನಾನೀಗ ಇಲ್ಲಿ ಮಾತಾಡಿದ್ರೆ ರಾಜಕೀಯವಾಗಿ ಅದು ನನ್ನ ಊರಲ್ಲಿ ರಾಜಕೀಯ ಅಂತ ಅಲ್ಲ ಸರ್, ಮಾತಾಡಬೇಕು, ಅಭಿಯಾನ ಅಂತ ಹೋಗ್ಲಿ ಅಂತ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ದಾರೆ ನಾವು ಪವರ್ ಟಿವಿ ಒಟ್ಟಿಗೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಐ ಅಪ್ರಿಷಿಯೇಟ್, ಐ ವೆಲ್ಕಮ್ ಇಟ್. ಆ್ಯಂಡ್ ಇನ್ನೊಂದು ಕಡೆಗೆ ಹೇಳೋದಾದರೆ, ಎಸ್ ನೀವು ಹೇಳಿದ್ರಿ, ಅವ್ರು ಹೇಳಿದರು ನಾನು ವಿಧಾನಸೌಧದಲ್ಲೂ ಅದರ ಏನು ಪ್ರಶ್ನೆ ಕೇಳಿದ್ದೀನಿ, ನಾನು ಇಲ್ಲಿನೂ ಕೆಲವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಈ ರೀತಿಯ ಲಂಚಾವತಾರಗಳಾಗ್ತಾ ಇದ್ದಾವೆ, ಈ ರೀತಿಯ ಪೋಸ್ಟಿಂಗ್ಗಳಾಗ್ತಾ ಇದ್ದಾವೆ, ಇಲ್ಲಿ ಅಧಿಕಾರಿಗಳಿಗೆ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ದೀನಿ. ಬಟ್ ಸೇಮ್ ಟೈಮ್ ಐ ಆಮ್ ಸ್ಯಾಡ್, ನೀವು ಹೇಳಿದಾಗ ಒಬ್ಬರು ಶಾಸಕರಿಗೆ ಯಾವ ರೀತಿಯ ಆ ರೀತಿಯಷ್ಟು ಒಂದು ಏನು ಅಧಿಕಾರದ ಪವರ್ ಇಲ್ವಾ, ಅಥವಾ ಸುನಿಲ್ ಕುಮಾರ್ ಅಷ್ಟು ವೀಕ್ ಅಂತ ನಾನು ಐ ಡೋಂಟ್ ನೋ. ಒಂದೇ ಒಂದು ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ ಸರ್. ಸುನಿಲ್ ಕುಮಾರ್ ಅವ್ರು ಮಾತಾಡಿದಿದೆಯಲ್ಲ, ಐ ವಾಸ್ ಸರ್ಪ್ರೈಸ್ಡ್ ವೆನ್ ಐ ಆಮ್ ಹಿಯರಿಂಗ್ ಟು ಹಿಮ್. ಹಿ ವಾಸ್ ಸೋ ಕೂಲ್. ಹಿ ವಾಸ್ ನಾಟ್ ಸರ್ಪ್ರೈಸ್ಡ್ ಅಬೌಟ್ ದಿಸ್.
ಅಲ್ಲ ಅವರೇ ಅಂದ್ರೆ ಗೊತ್ತಿದೆ. ಅವರೇ ಹೇಳ್ತಾ ಇದ್ದಾರೆ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನಾನೇ ಮಾತಾಡ್ತೀನಿ ಅಂತ. ಇಲ್ಲಿ ನನಗೆ ಎರಡೂ ಪಕ್ಷದವರು ಇದಕ್ಕೆ ಕೈ ಜೋಡಿಸ್ಬೇಕನ್ನೋದು ವಿನಂತಿ ಮಾತ್ರ ಅಲ್ಲ, ಕಳಕಳಿನೂ ಕೂಡ ಇದೆ. ಐ ಡೋಂಟ್ ವಾಂಟ್ ಟು ಮಿಕ್ಸ್ ದಿಸ್ ಪಾಲಿಟಿಕ್ಸ್ ಆಗಿ ಇದನ್ನು ನಾನು ತಗೊಂಡಿಲ್ಲ ಅಥವಾ ತಗೊಳ್ಳೋದು ಇಲ್ಲ. ಎರಡೂ ಪಕ್ಷದವರು ಕೈ ಜೋಡಿಸಿ ಇದನ್ನು ಅಭಿಯಾನವಾಗಿ ಮುಂದುವರಿಸಿದ್ರೆ ಐ ಥಿಂಕ್ ಬೈ ಡಿಸೆಂಬರ್ ಎಂಡ್, ಫೆಬ್ರವರಿಗೆ ಮಹಾಮಸ್ತಕಾಭಿಷೇಕ ಆಗುವ ಮೊದಲು ಐ ಥಿಂಕ್ ವಿ ಕ್ಯಾನ್ ಆಲ್ ಸಿ ಬ್ಯೂಟಿಫುಲ್. ಇದಕ್ಕೆ ನಮ್ಮ ಕಾಸ್ ಇದು ರಾಜಕೀಯ ಫೈಟಿಂಗ್ ಅಲ್ಲ. ದಿಸ್ ಈಸ್ ನಾಟ್ ಎ ಫೇಸ್ ವ್ಯಾಲ್ಯೂ ಆಫ್ ಎನಿಬಡಿ. ಇಲ್ಲಿ ನಾವು ಮಾತಾಡ್ತಾ ಇರೋದು ಭ್ರಷ್ಟಾಚಾರ ಅನ್ನುವ ಪಿಡುಗನ್ನು ಸೊಸೈಟಿಯಿಂದ ತೆಗೆದು ಬಿಸಾಕಬೇಕು ಅನ್ನೋದು. ಅದಕ್ಕೆ ಕಳ್ಳನು ಕೈ ಜೋಡಿಸ್ಲಿ, ಕುಳ್ಳನು ಕೈ ಜೋಡಿಸ್ಲಿ, ಎಲ್ಲರೂ ಕೈ ಜೋಡಿಸ್ಲಿ. ದೇ ಆರ್ ಆಲ್ ಹೀರೋಸ್ ಫಾರ್ ಮೀ. ಪವರ್ ಟಿವಿಗೆ ಧನ್ಯವಾದ ಹೇಳಿದ್ರು ಕಾರ್ಕಳ ಶಾಸಕ ಮಾನ್ಯ ಸುನಿಲ್ ಕುಮಾರ್ ಅವರು. ಸರ್ಕಾರದ ಕಣ್ಣು ತೆರೆಸಿದ ಪವರ್ ಟಿವಿಗೆ ಧನ್ಯವಾದ. ನಿಮ್ ಕಣ್ಣು ತೆರೆಸಿದೀವಿ ಸರ್, ನೀವು ಸ್ವಲ್ಪ ಅಗ್ಲವಾಗಿ ಇನ್ನೂ ಜಾಸ್ತಿ ಕಣ್ಣು ಬಿಟ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಗೃಹ ಸಚಿವರು RSS ವಿರುದ್ಧದ ವಿಚಾರಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಪವರ್ ಟಿವಿ ಮೂಲಕ ನಾನು ಗೃಹ ಸಚಿವರನ್ನ ಪ್ರಶ್ನಿಸ್ತೇನೆ, ಠಾಣೆಗಳಲ್ಲೇ ಲಕ್ಷ ಲಕ್ಷ ಲಂಚ, ಪೊಲೀಸರ ಮೇಲೆ ಕ್ರಮ ಯಾಕಿಲ್ಲ ಅಂತ ಹೇಳಿ ಪವರ್ ಟಿವಿ ಮೂಲಕ ಶಾಸಕ ಸುನಿಲ್ ಕುಮಾರ್ ಅವರು ಆಗ್ರಹಿಸಿದ್ರು. ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಇಂಥದ್ದೇ ಪರಿಸ್ಥಿತಿ ಇದೆ ಅಂತ ಹೇಳಿದ್ರು. ಆಡಳಿತ ಮತ್ತು ಸಂಬಂಧಪಟ್ಟ ಸಚಿವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ದುಡ್ಡು ಕೊಟ್ಟು ವರ್ಗಾವಣೆ ಮಾಡೋ ಪರಿಸ್ಥಿತಿ ಇದಕ್ಕೆಲ್ಲ ದೊಡ್ಡ ಕಾರಣ ಆಗಿದೆ. ಪವರ್ ಟಿವಿಗೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ರು. ಅಟ್ ದ ಸೇಮ್ ಟೈಮ್ ವಿ ಆಲ್ಸೋ ರಿಕ್ವೆಸ್ಟ್ ಮಿಸ್ಟರ್ ಸುನಿಲ್ ಕುಮಾರ್ ಅವರನ್ನ, ನೀವು ಅಲ್ಲಿನ MLA ಆಗಿದ್ದೀರಿ, ದಯವಿಟ್ಟು ಒಬ್ಬ MLA ಗಿರುವಂತಹ ಪವರ್ ಅನ್ನ ಒಳ್ಳೆ ಕಾರ್ಯಗಳಿಗೆ ಉಳಿಸ್ಕೊಳ್ಳಿ. ಇಂತಹ ಅಕ್ರಮಗಳಿಗೆ ಬ್ರೇಕ್ ಹಾಕುವಲ್ಲಿ ಶಾಸಕರ ಪಾತ್ರ ಬಹಳ ದೊಡ್ಡದಾಗಿರುತ್ತೆ. ಸಚಿವರು ಎಷ್ಟು ವಿಫಲರಾಗಿರ್ತಾರೆ ಅದಕ್ಕೆ ಕಾರಣ ಆಗ್ತಾರೋ, ಶಾಸಕರ ವಿಫಲತೆನೂ ಅದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಕಾಂಗ್ರೆಸ್ನ ಮುಖಂಡರು ಉದಯ್ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉದಯ್ ಶೆಟ್ಟಿ ಅವರೇ, ಹಲೋ, ನಮಸ್ಕಾರ ಸರ್. ರಾಕೇಶ್ ಸರ್ ಇದ್ದಾರೆ, ಮಾತಾಡಿ. ಎಸ್ ಸರ್, ಕಾರ್ಕಳದ ಲಂಚಾವತಾರದ ಪ್ರದರ್ಶನ ಕೊಟ್ಟಿದ್ದೀವಿ ಇವತ್ತು. ನಾನು ಇದನ್ನು ರಾಜಕೀಯವಾಗಿ ಈ ಸಿಟ್ಯುವೇಷನನ್ನು ಬಳಸ್ಕೊಳ್ಳಲ್ಲ ಮತ್ತು ಉಪಯೋಗಿಸ್ಕೊಳ್ಳಲ್ಲ. ಬಟ್ ಕಾರ್ಕಳ ಈ ರೀತಿಯಲ್ಲಿ ಒಂದು ಸ್ಟೇಷನಲ್ಲಿ ಲಕ್ಷ ಲಕ್ಷ ಜನಸಾಮಾನ್ಯರನ್ನು ಲೂಟ್ ಮಾಡಿ ತಗೊಳ್ಳುವಂತಹ ಒಂದು ವಿಡಿಯೋವನ್ನು ಪ್ರಸಾರ ಮಾಡಿದ್ದೀವಿ. ನೀವು ಅಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದೀರಿ, ಪ್ರಸಕ್ತ ಏನು ಗವರ್ಮೆಂಟ್ ಇದೆ ಅದರ ಮುಖಂಡರಾಗಿದ್ದೀರಿ. ಏನು ಹೇಳ್ತೀರಿ ಇದನ್ನು ನೋಡಿದಾಗ? ತುಂಬಾ ದುರದೃಷ್ಟಕರ. ನಾವ್ಯಾರು ಎನಿಸುವುದಿಲ್ಲ ಹೀಗೆ ಅಲ್ಲ. ನಾವು ಇದನ್ನು ನಮ್ಮ ಪಕ್ಷದ ಪರವಾಗಿ ಹೇಳ್ಬೇಕಂತಾದ್ರೆ, ನಾವು ಕಾರ್ಕಳದಲ್ಲಿ ಯಾವತ್ತೂ ಇಂಥ ಒಂದು ವ್ಯವಸ್ಥೆಯನ್ನು ನೋಡಿಲ್ಲ. ನಮ್ಮ ವೀರಪ್ಪ ಮೊಯ್ಲಿಯವರ ಕಾಲದಿಂದ, ಗೋಪಾಲ್ ಭಂಡಾರಿಯ ಕಾಲದಿಂದ ಭ್ರಷ್ಟಾಚಾರ ರಹಿತವಾಗಿ, ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಹಾಗೂ ಯಾವುದೇ ಒಂದು ಸ್ವಜನ ಪಕ್ಷಪಾತ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಆಡಳಿತವನ್ನು ನೋಡ್ಕೊಂಡು ಬಂದ ನಾವೆಲ್ಲ ಅವರ ಗರಡಿಯಲ್ಲಿ ಬೆಳೆದುಕೊಂಡು ಬಂದವರು. ಹೀಗೆಲ್ಲ ಮಾಡ್ತಾರಂತ ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಮತ್ತೆ ಇದು ದುರದೃಷ್ಟಕರ, ಹೀಗೆ ಆಗಬಾರ್ದು ಮುಂದೆ ಎಂದು. ಇದು ನಮ್ಮ ಎಲ್ಲರ ಹರಕೆ ಮತ್ತು ಹಾರೈಕೆ. ಈ ರೀತಿ ನಾವು ಸರ್ಕಾರಿ ಅಧಿಕಾರಿಗಳು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ರೀತಿ ಆಗಬಾರ್ದು ಅಂತ ನನ್ನ ಒಂದು ಕೋರಿಕೆ. ಉದಯ್ ಕುಮಾರ್ ಶೆಟ್ಟಿ ಅವರೇ, ಈಗ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಇಲ್ಲಿ ಶಾಸಕರು ಮಾತಾಡ್ತಾ ಹೇಳಿದರು. ಈಗ ಸುನೀಲ್ ಕುಮಾರ್ ಅವರು ನಮ್ಮ ಫೋನಿಗೆ ಬಂದಿದ್ದರು. ಅವ್ರು ಹೇಳಿದರು ಈಗ ಎಲ್ಲದಕ್ಕೂ ಇಲ್ಲಿ ಭ್ರಷ್ಟಾಚಾರ ಆಗಿದೆ, ಅಧಿಕಾರಿಗಳು ಯಾವ ಮಾತುಗಳನ್ನು, ಶಾಸಕರ ಮಾತುಗಳನ್ನು ಕೇಳ್ತಾ ಇಲ್ಲ, ಇಲ್ಲಿ ಭ್ರಷ್ಟಾಚಾರ ತುಡುಕ್ತಾ ಇದೆ. ನಾನು ಕೂಡ ವಿಧಾನಸೌಧದಲ್ಲಿ ಹಲವು ಸಲ ಇದರ ಏನೋ ಪ್ರಶ್ನೆಗಳನ್ನು ಕೇಳಿದ್ದೀನಿ, ಅಧಿಕಾರಿಗಳಿಗೆ ಎಚ್ಚರಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಏನಂತೀರಿ ಇದಕ್ಕೆ? ಖಂಡಿತ ಅವರು ಹೇಳುದು ಸತ್ಯ ಇರ್ಬೋದು. ಯಾಕಂದ್ರೆ ಅದರ ಮೂಲ ಸ್ಥಾನ ಅವರೇ. ಕಾರ್ಕಳದಲ್ಲಿ ಏನಾದರೂ ಈ ಭ್ರಷ್ಟಾಚಾರ ಶುರು ಮಾಡಿದ್ರೆ ಅವರೇ ಶುರು ಮಾಡಿದ್ದು. ಅದರಿಂದ ಅವ್ರಿಗೆ ಆ ಬಗ್ಗೆ ಅನುಭವ ಇದ್ದಿರ್ಬೋದು, ನನಗೆ ಅಂತ ಗೊತ್ತಿಲ್ಲ. ಅವರು ಹೇಳುದು ಸತ್ಯ ಇರ್ಬೋದು. ಯಾಕಂದ್ರೆ ಅವರಿಗೆ ಅದರ ಬಗ್ಗೆ ಅನುಭವ ಇದೆ, ಅವ್ರಿಗೆ ಗೊತ್ತಿದೆ, ಅವರು ಅದನ್ನು ಮಾಡ್ತಾ ಇರುವವರು. ಅದರಿಂದ ಅವರು ಹೇಳುದು ತಪ್ಪಂತ ನಾನು ಹೇಳುದು ಇರ್ಬೋದು. ಬಟ್ ನಾನು ನೋಡಿದ ಪ್ರಕಾರ ಕಾರ್ಕಳದಲ್ಲಿ ಅಂತ ಯಾವುದೇ ಸಿಚುವೇಶನ್ ಇರಲಿಲ್ಲ, ಚೆನ್ನಾಗಿತ್ತು. ಮತ್ತು ಇಷ್ಟೊಂದು ಯಾಕೆ ಮಾಡಿದಾರ ನಂಗೆ ಬಹಳ ಆಶ್ಚರ್ಯ ಆಗ್ತಾ ಉಂಟು. ನಮ್ಗೆ ಈ ಬಗ್ಗೆ ಅನುಭವ ಇಲ್ಲ, ಅವರಿಗೆ ಅದು ಅನುಭವ ಇತ್ತು, ಅನುಭವದ ಮಾತು ಅವರದು. ಮತ್ತೆ ಸುಮಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ, 22 ವರ್ಷದಿಂದ. ಹಾಗಾಗಿ ಅವರಿಗೆ ಆ ಬಗ್ಗೆ ಅನುಭವ ಇದ್ದಿರ್ಬೋದು. ನಮ್ಮಲ್ಲಿ ನಾನು ನೋಡಿದ ಪ್ರಕಾರ ಹೀಗೆ ಒಂದು ಆಗ್ತದೆ ಅಂತ ನಾವು ಎಣಿಸ್ಲಿಲ್ಲ. ಬಟ್ ದುರದೃಷ್ಟಕರ. ಖಂಡಿತ ಮುಂದೆ ಇಂಥದ್ದೆಲ್ಲ ಆಗ್ಬಾರ್ದು. ಮುಂಚೆ ಎಲ್ರಿಗೂ ಒಂದು ಎಚ್ಚರಿಕೆ ಕರೆಗಂಟೆ. ಎಲ್ಲರೂ ಸರ್ಕಾರಿ ಕೆಲಸವನ್ನು ದೇವರ ಕೆಲಸ ಅಂತ, ಪಾಪದ ಬಡವರ ಕೆಲಸವನ್ನು, ಅಥವಾ ನಮ್ಮ ಗ್ರಾಮೀಣ ಭಾಗ ಒಂದು ಒಳ್ಳೆಯ ಜಾಗ ಕಾರ್ಕಳ ಅಂದ್ರೆ ನಾವೆಲ್ಲ ಬಹಳ ಶ್ರದ್ಧೆ ಮತ್ತೆ ಭಕ್ತಿಯಿಂದ ಕೂಡಿದ, ಎಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳು ಹೊರಗಿಂದ ಮಕ್ಕಳು ಬಂದು ಅಲ್ಲಿ ಓದ್ತಿರುವಂತ ಒಳ್ಳೆಯ ಒಂದು ಜಾಗ. ಅಲ್ಲಿ ಇಂಥದ್ದೆಲ್ಲ ಆಗ್ಬಾರ್ದು ಅಂತ ನಮ್ಮೆಲ್ಲರ ಒಂದು ಯಾವಾಗ್ಲೂ ಪ್ರಾರ್ಥನೆ ದೇವರಲ್ಲಿ.
ಈಗ ಪವರ್ ಟಿವಿ ಒಂದು ಅಭಿಯಾನ ಶುರು ಮಾಡಿದೆ, ಭ್ರಷ್ಟಾಚಾರ ಮುಕ್ತ ಕಾರ್ಕಳ ಮತ್ತು ಉಡುಪಿ ಜಿಲ್ಲೆಯನ್ನು ಮಾಡಬೇಕು ಮೊದಲನೆಯದಾಗಿ ಕರ್ನಾಟಕದಲ್ಲಿ ಅಂತ. ಅದಕ್ಕೆ ಸುನೀಲ್ ಕುಮಾರ್ ಅವರು ಹೇಳಿದರು, ನಾನು ಅದಕ್ಕೆ ಸಾಥ್ ಕೊಡ್ತೀನಿ, ನಾನು ನಿಮ್ಮೊಟ್ಟಿಗೆ ನಿಂತ್ಕೊಳ್ತೀನಿ ಅಂತ. ಸರ್ಕಾರದ ಮುಖಂಡರಾಗಿ, ನೀವು ಈಗ ಕಾಂಗ್ರೆಸ್ನ ಮುಖಂಡರಾಗಿದ್ದೀರಿ, ನೀವೇಂತೀರಿ ಈ ಅಭಿಯಾನದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ? ನೀವು ಅವ್ರ ಹತ್ರ ಪುನಃಸಲ ಕೇಳ್ಕೊಳ್ಳಿ. ಯಾಕಂದ್ರೆ ನೀವು ಹೇಳಿದ್ರೆ ಅರ್ಥ ಆಗಿದ್ದಿಲ್ಲ ಗೊತ್ತಿಲ್ಲ. ಭ್ರಷ್ಟಾಚಾರ ರಹಿತವಾಗಿ ಅಂತ ಪುನಃಸಲ ಹೇಳಿ ನೀವು. ಹಾಗೆ ಅದಕ್ಕೆ ಅದನ್ನೆಲ್ಲ ನೀವು ಹೇಳಿದ್ದು ಕೇಳಿಲ್ಲ ಗೊತ್ತಿಲ್ಲ. ನಾವಂತೂ 100ಕ್ಕೆ 100 ಇದ್ದೇವೆ. ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡುದು. ಒಳ್ಳೆ ರೀತಿಯ ಒಂದು ಸ್ವಚ್ಛ ಆಡಳಿತ ಇರಬೇಕು, ಚೆನ್ನಾಗಿರ್ಬೇಕಂತ. ಈಗ ನಮ್ಮ ಸಿದ್ದರಾಮಯ್ಯರು ಮೊನ್ನೆ ಕೊಟ್ಟ ಆಡಳಿತ ಇರ್ಬೋದು ಸುಮಾರು 3 ವರ್ಷದ್ದು. ಈಗ DK ಶಿವಕುಮಾರ್ ಇಂದ ಆಗ್ಬೋದು. ನಾವು ಒಳ್ಳೆ ಆಡಳಿತವನ್ನೇ ನಿರೀಕ್ಷೆ ಮಾಡ್ತಿದ್ದೇವೆ ಮತ್ತು ಅವರು ಕೊಡ್ತಾ ಸಹ ಇದ್ದಾರೆ. ಎಲ್ಲ ಗ್ಯಾರಂಟಿ ಯೋಜನೆ, ನಮ್ಮ 5 ಗ್ಯಾರಂಟಿ ಯೋಜನೆ ನೋಡಿ, ಒಂದೇ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ ಅಂತ 5 ಯೋಜನೆಯನ್ನು ಮಾಡಿದ್ದೇವೆ. ಯಾರಿಗೆ 1 ರೂಪಾಯಿ ಆದ್ರೂ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಒಳ್ಳೆ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟು ಅದನ್ನು ಜನರಿಗೆ ಮುಟ್ಟಿಸುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಮತ್ತೆ ನೀವು ನಮ್ಮ ಶಾಸಕರ ಹತ್ರ ಪುನಃಸಲ ಕೇಳ್ಕೊಂಡು ನೀವು ಮಾಡಿ ಸರ್, ನನ್ನ ಅಭಿಪ್ರಾಯ. ಯಾಕಂದ್ರೆ ಭ್ರಷ್ಟಾಚಾರ ರಹಿತ ಮಾಡ್ತೇವೆ ಅಂತ ಹೇಳಿದವ್ರಿಗೆ ಕೇಳಿದಿಲ್ಲ ಗೊತ್ತಿಲ್ಲ. ಅದರಿಂದ ನೀವು ಮಾಡೋ ಅಭಿಯಾನದ ಬಗ್ಗೆ ಮೋಸ್ಟ್ ವೆಲ್ಕಮ್. ನೀವು ಮಾಡ್ಬೇಕು ಸರ್. ನಮ್ಮ ಜನರಿಗೆ ಅದರ ಬಗ್ಗೆ ಕೆಲವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ತಿಳುವಳಿಕೆ ಇದ್ದೋ ಇಲ್ಲದೆಯೋ ಏನೋ ಮಾಡ್ತಾರೆ. ಹೀಗೆಲ್ಲ ಆದ ಕೂಡಲೇ ಜನರಿಗೆ ನಾವು ಒಂದ್ಸಲ ಹೆಚ್ಚಿಗೆ ಕರೆಗಂಟೆ ಕೊಟ್ಟಾಗ್ತದೆ. ಮುಂದಿನ ದಿನದಲ್ಲಿ ಆದ್ರೂ ಆಗುದಾಗಿತ್ತು, ಮುಂದೆ ಆದ್ರೂ ಒಳ್ಳೆ ರೀತಿಯಲ್ಲಿ ಇದು ಹೋಗುವಾಗ ಆಗ್ಲಿ. ನಮ್ದು ಒಂದು ಎಂತ ಹೇಳ್ತಾರೆ, ಬಹಳ ಒಂದು ಸಜ್ಜನ ಜನರಿರುವ ನಾಡು. ಇಲ್ಲಿ ಅಂತ ಅವಕಾಶ ಇಲ್ಲದೆ ಮುಂಚೆ ಎಲ್ಲರೂ ಅಧಿಕಾರಿಗಳು ಬರುದಿರ್ಬೋದು, ಅಥವಾ ನಮ್ಗೆ ಸಹ ಬೆಂಗಳೂರಿಗೆಲ್ಲ ಹೋದಾಗ ಎಲ್ಲ ಕೇಳುದಿತ್ತು, ನಿಮ್ಮಲ್ಲೆಲ್ಲ ಅದೆಲ್ಲ ಇಲ್ಲ ಅಂತಲ್ಲ, ಒಳ್ಳೆ ಊರಲ್ಲ ಅಂತ. ನಾವೀಗ ಎಂತ ಹೇಳುದು ಅದನ್ನೆಲ್ಲ? ಆ ರೀತಿ ಅದು ಯಾರಿಂದ ಆಗಿದ್ರಿಂದ ಪುನಃಸಲ ಅವರವರ ಅವಲೋಕನ ಅವ್ರು ಮಾಡ್ಕೊಳ್ಬೇಕು. ಹಿಂದಿನ ರಾಜಕಾರಣಿಗಳಿರುವಾಗ ಅವ್ರು ಹೇಳಿದ್ ಸರಿ ಉಂಟು, ನಿಮ್ಮಲ್ಲಿ ಅದೆಲ್ಲ ಇಲ್ಲ, ನಮ್ಮಲ್ಲಿ ಅದೆಲ್ಲ ಇಲ್ಲ ಅಂತ. ಈಗೆಲ್ಲ ಹೇಳಿ ನಮ್ಗೆ ನಾಚಿಕೆ ಆಗ್ತದೆ. ಅದು ಯಾರು ಶುರು ಮಾಡಿದಾರಂತ, ಅದು ಯಾರು ಮಾಡ್ತಾ ಇದ್ದಾರಂತ ಸ್ವಲ್ಪ ಯೋಚನೆ ಮತ್ತೆ ಯೋಜನೆ ಮಾಡೋದು ಬಹಳ ಅವಶ್ಯಕತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಟ್ ನೀವು ಮಾಡೋ ಅಭಿಯಾನದ ಬಗ್ಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಈಗಾಗಲೇ ನೋಡಿ, ಅಧಿಕಾರಿಗಳ ಕಾಂಟ್ಯಾಕ್ಟ್ ಲೆವೆಲ್ ಎಲ್ಲಿವರೆಗೆ ಇದೆ ಅಂತ ಹೇಳಿ, ಕಾರ್ಕಳದಲ್ಲಿ ನಮ್ಮ ಟಿವಿಯಲ್ಲಿ ಈ ಪ್ರೋಗ್ರಾಮ್ ಪ್ರಸಾರವಾಗ್ತಾ ಇದ್ದೇನೆ, ಕಾರ್ಕಳದ ಲೋಕಲ್ ಕೇಬಲ್ ಕಟ್ ಮಾಡಿಬಿಟ್ಟಾರೆ. ಪವರ್ ಟಿವಿಯ ಪ್ರಸಾರವನ್ನು ಕಾರ್ಕಳದ ಲೋಕಲ್ ಕೇಬಲ್ ಅಲ್ಲಿ ಕಟ್ ಆಗಿದೆ. ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಹೇಳ್ತಾರೆ, ನಿಮ್ದು ಏನೋ ಅಪ್ಲಿಂಕ್ ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್ ಇದೆ ಅಂತ ನಾನು ಮತ್ತೆ ಹೇಳ್ತೀನಿ ನಿಮಗೆ. ನೀವು ಎಷ್ಟು ದಿನ ಕೇಬಲ್ ಕಟ್ ಮಾಡ್ಬೋದು? ಯೂಟ್ಯೂಬ್ ಹೌ ಮೆನಿ ಡೇಸ್? ನೀವು ನೋಡಿ, ಈ ರಾಜಕೀಯನ ಅಥವಾ ಅಧಿಕಾರಿಗಳ ಕೆಪಾಸಿಟಿಯ ನೋಡಿ ನೀವು. ಕಾರ್ಕಳದಲ್ಲಿ ಯಾರು ಕೇಬಲ್ ಮಾಡ್ತಾರಲ್ಲ, ಅವರು ಒಂದು ಮಾಧ್ಯಮ ನಡೆಸ್ತಾರೆ, ಅಲ್ಲಿ ಕೇಬಲ್ ಕಟ್ ಮಾಡಿಬಿಟ್ಟಾರೆ. ಇಟ್ಸ್ ಎ ಶೇಮ್. ಇಟ್ಸ್ ಎ ಶೇಮ್. ಎಷ್ಟು ದಿನ ಕಟ್ ಮಾಡ್ಬೋದು? ಒಂದು ಸ್ವಲ್ಪ ದಿನ ನೋಡಿದರೆ ಜನರೇ ನಿಮ್ಮ ಕೇಬಲ್ ಬಾಕ್ಸ್ ಅಂತ ತೆಗೆದು ಬಿಸಾಕ್ತಾರೆ. ಯಾಕೆ ಹೇಳಿ? ಡೋಂಟ್ ಯು ಫೀಲ್ ಶೇಮ್? ಎಷ್ಟು ದಿನ ತಡೀಬೋದು ಜನರ ವಾಯ್ಸನ್ನು? ಎಷ್ಟು ದಿನ ನೀವು ತಡಿಬೋದು ಜನರ ಮಾತನ್ನು? ಎಷ್ಟು ದಿನ ಯಾರಾದರೂ ತಡಿಬೋದು ಜನರ ಆಕ್ರೋಶವನ್ನು? ಎಷ್ಟು ದಿನ ಜನಗಳು ತಡ್ಕೊಬೋದು ಈ ಭ್ರಷ್ಟಾಚಾರವನ್ನು? ಇಟ್ಸ್ ಎ ಬಿಗಿನಿಂಗ್, ಶುರುವಾತ್. ಇದು ಎಚ್ಚರಿಕೆ ಅಂತ ಇಟ್ಕೊಳ್ಳಿ, ರಿಕ್ವೆಸ್ಟ್ ಅಂತ ಇಟ್ಕೊಳ್ಳಿ, ಅಹಂಕಾರ ಅಂತ ಇಟ್ಕೊಳ್ಳಿ, ನಿಮ್ಮ ಭಾಷೆಯಲ್ಲಿ ಏನಕ್ಕೆ ಬೇಕಿದ್ದಾನೆ ವಾಕ್ಯನ ಇಟ್ಕೊಳ್ಳಿ. ವಿ ಸ್ಟಾರ್ಟೆಡ್ ಇಟ್, ವಿ ವಿಲ್ ಎಂಡ್ ಇಟ್. ಶುರು ಮಾಡಿದ್ವಿ, ಕೊನೆಗೊಳಿಸ್ತೀವಿ. ಆಲ್ ರೈಟ್ ಸರ್, ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ಯು ಸ್ಟುಡ್ ವಿತ್ ಅ ಟೀಮ್. ಥ್ಯಾಂಕ್ ಯು ಸೋ ಮಚ್. ಒಂದು ತಿಳ್ಕೊಳ್ಳಿ, ನೀವು ಕೇಬಲ್ ಬಾಕ್ಸ್ನ ಕಟ್ ಮಾಡೋದಕ್ಕೆ ನಿಮ್ಮ ಹತ್ರ ಆಪ್ಷನ್ ಇದ್ದರೆ, ಸೋಷಿಯಲ್ ಮೀಡಿಯಾ, ಯೂಟ್ಯೂಬು, ಫೇಸ್ಬುಕ್ಕು, ಇದೆಲ್ಲದರಲ್ಲೂ ಈ ಸುದ್ದಿಯನ್ನು ಹರಡಿಸುವಂಥ ಆಪ್ಷನ್ ನಮ್ಮ ಹತ್ರನೂ ಇದೆ. ಡೋಂಟ್ ಥಿಂಕ್ ವಿ ಆರ್ ಫೂಲ್ಸ್. ನಮಗೆ ಅಷ್ಟು ನಾಲೆಡ್ಜ್ ಇಲ್ಲದೆ ನಾವು ಸುದ್ದಿಯನ್ನು ಮಾಡ್ತಾ ಇಲ್ಲ. ರಾಕೇಶ್ ಸರ್ ಹೇಳ್ದಂಗೆ ಎಷ್ಟು ದಿನ ಅಂತ ನೀವು ಜನಗಳ ಧ್ವನಿಯನ್ನು ಅಡಗಿಸಿಟ್ಕೊಳ್ತೀರಿ? ಕಾರ್ಕಳದಿಂದ ಆರಂಭ ಮಾಡಿದ್ದೀವಿ, ಇದು ಇಲ್ಲಿಗೆ ಮುಗಿಯೋದಿಲ್ಲ. ಮುಂದೆ ಯಾವ ಜಿಲ್ಲೆಯಲ್ಲಿ, ಯಾವ ತಾಲೂಕಲ್ಲಿ ಪವರ್ ಟಿವಿ ಸ್ಟಿಂಗ್ ಕ್ಯಾಮ್ರಾ ಇರುತ್ತೆ ಅನ್ನೋದನ್ನು ಕೂಡ ನೀವು ಇಮ್ಯಾಜಿನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಎಚ್ಚರಿಕೆಯಿಂದ ಇರಿ. ಪವರ್ ಟಿವಿ ಕ್ಯಾಮೆರಾ ನಿಮ್ಮ ಹಿಂದೆ ಇದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.